ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನ ಜಂಟಿಯಾಗಿ ಆಯೋಜಿಸಿರುವಂತಹ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಹಿರಿಯ ಜಾನಪದ ವಿದ್ವಾಂಸರಾದ ಬಹಳ ದೂರದಿಂದ ನಮ್ಮ ವಿಭಾಗದ ಮೇಲಿನ ಅಭಿಮಾನದಿಂದ ಕಾರ್ನಾಡ್ ಸರ್ ಮೇಲಿನ ಪ್ರೀತಿಯಿಂದ ಆಗಮಿಸಿರುವಂತಹ ಕಾಳೇಗೌಡ ನಾಗವರ ಅವರಿಗೆ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಅನ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಬಾಂಬೆ ಬರ್ಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ನ್ಯಾಯವಾದಿ ಡಿ.ಕೆ. ಶೆಟ್ಟಿ ಅವರನ್ನ ಆತ್ಮೀಯವಾಗಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಮುಖ್ಯಸ್ಥರು ಇದೆರಡರ ಜವಾಬ್ದಾರಿ ಅವರಿಗೆ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಜಿ.ಎನ್. ಉಪಾಧ್ಯಾಯ ಸರ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದು 3 ಕೃತಿಗಳು ಲೋಕಾರ್ಪಣೆಗೊಳ್ಳಿವೆ. ಅಪರಾಧಿ ಕನ್ನಡದಿಂದ ಮರಾಠಿಗೆ ಅನುವಾದ, ಲಿಲ್ಲಿ ಬಂದು ಹೋದಳು ಕಥಾ ಸಂಕಲನ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರು ರಚನೆ ಮಾಡಿದ್ದಾರೆ. ಅದೇ ರೀತಿ ಆ ಕೃತಿಯನ್ನ ರಚನೆ ಮಾಡಿದಂತಹ ಕಾರ್ನಾಡ್ ಸರಿಗೆ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನವನ್ನ ಸಂಸ್ಥಾಪನೆ ಮಾಡಿದಂತಹ ನಮ್ಮ ಗುರುಗಳಿಗೆ ಆತ್ಮೀಯವಾದಂತಹ ಸ್ವಾಗತ. ಈ ಕೃತಿಗಳ ಕುರಿತು ಮಾತನಾಡಿರುವಂತಹ ನಮ್ಮ ವಿಭಾಗದ ಸಂದರ್ಶಕ ಪ್ರಾಧ್ಯಾಪಕರಾದ ಡಾಕ್ಟರ್ ಉಮಾ ರಾಮರಾವ್ ಅವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತು ಬಹಳ ವಿಶೇಷ, ಕನ್ನಡ ಮರಾಠಿ ಆದಾನ ಪ್ರದಾನ ಅಂತ ನಾವು ಹೇಳ್ಬೋದು. ಈ ವೇದಿಕೆ ಮರಾಠಿಯಿಂದ ಕನ್ನಡಕ್ಕೆ ಅನುವಾದಿತಗೊಂಡಂತ ಅಂತಹ ಗಣೇಶ ಮಂಗಳಮೂರ್ತಿ ಕೃತಿಯ ಅನುವಾದಕರಾದಂತಹ ಸರೋಜಿನಿ ಇದ್ದಾರೆ. ಮೂಲ ಮರಾಠಿ ಲೇಖಕರಾದ ಮಾಧವಿ ಕುಂಟೆ ಅವರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಇವತ್ತೊಂದು ವಿಶೇಷ ಆಕರ್ಷಣೆಯಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ವಿದ್ಯಾರ್ಥಿ ಮಿತ್ರರಾದಂತಹ ಸೂರಪ್ಪ ಕುಂದರ್ ಅವರ ಒಂದು ಜಾದು ಪ್ರದರ್ಶನ ನಡೆಯಲಿಕ್ಕಿದೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ವಿಭಾಗದ ಅಭಿಮಾನಿಗಳು, ನಮ್ಮ ಯಾವತ್ತೂ ಕೂಡ ನಮಗೆ ಪ್ರೋತ್ಸಾಹವನ್ನು ನೀಡುವಂತಹ ಎಲ್.ವಿ. ಅಮೀನ್ ಅವರು ಬಂದಿದ್ದಾರೆ, ಹಿರಿಯರಾದ ಡಾಕ್ಟರ್ ಪೂಜಾರಿ ಅವರು ಬಂದಿದ್ದಾರೆ, ದೇವದಾಸ್ ಶೆಟ್ಟಿ ಅವರು ಬಂದಿದ್ದಾರೆ, ಎಸ್.ಕೆ. ಸುಂದರ್ ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ಕೊಲ್ಯಾರು ರಾಜಶೆಟ್ಟಿ ಅವರು ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮವರೇ ಆಗಿರುವಂತಹ ಪ್ರೀತಿಯ ಮಾರ್ನಾಡ್ ಅವರು ಕಲಾವಿದರು, ತಮ್ಮ ಪ್ರೀತಿಗೂ ಕೂಡ ನಾವು ತಲೆಬಾಗ್ತಾ ತಮ್ಮನ್ನು ಪ್ರೀತಿಗಿಂತ ಸ್ವಾಗತಿಸ್ತಾ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಕನ್ನಡ ವಿಭಾಗದ ಅಭಿಮಾನಿಗಳಿಗೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ವಿಭಾಗ ಪ್ರಮುಖರು, ಕಾರ್ನಾಡ್ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿರುವಂತಹ ಹಿರಿಯ ಕಿರಿಯರಿಗೆ ಸಮಾನವಾದಂತಹ ಪ್ರೋತ್ಸಾಹವನ್ನ ನೀಡುತ್ತಾ ಬೆನ್ನು ತಟ್ಟಿದ್ದು ಮುಂದೆ ತರುವಂತಹ ನಮ್ಮ ಗುರುಗಳಾದಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಸರ್ ಅವರ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಆರಂಭಿಸ್ತಾ ಇದ್ದೇವೆ. ಆತ್ಮೀಯರಿಗೆ ನಮಸ್ಕಾರ. ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನ ಮತ್ತು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ 2 ಹಂತಗಳ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಆಕರ್ಷಣೆಯಾಗಿ ವಿಶ್ವವಿಖ್ಯಾತ ದಸರಾ ಗೊತ್ತಿದೆ, ಅದು ಮೈಸೂರಿನಲ್ಲಿ ಆರಂಭವಾಗಿದೆ, ನಡೀತಾ ಇದೆ. ಅದೆಲ್ಲವನ್ನು ಬಿಟ್ಟು ಅಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ನಮ್ಮ ಮನೆ ಅನ್ನೋ ಹಾಗೆ ದೂರದ ಮೈಸೂರಿನಿಂದ ಮುಂಬೈಗೆ ಬಂದಿರುವಂತಹ ನಾಡಿನ ಅಮಾಂಕಿತ ಸಾಂಸ್ಕೃತಿಕ ನೇತಾರ, ಸಾಹಿತಿ, ಪ್ರಾಧ್ಯಾಪಕ, ಸಂಘಟಕ, ಹೋರಾಟಗಾರ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರನ್ನ ಈ 2 ಸಂಸ್ಥೆಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಯಾರವ್ವ ಇವ ಚೆಲುವ ತನ್ನಷ್ಟಕ್ಕೆ ತಾನೇ ನೋಡಿ ನಲಿವ ಅಂತ ಬೇಂದ್ರೆ ಹೇಳ್ತಾರಲ್ಲ, 85ರ ಸಂಭ್ರಮದ ನಮ್ಮ ಗುರುಗಳಾದಂತಹ ಪ್ರೊಫೆಸರ್ ವಿಶ್ವನಾಥ್ ಕಾರ್ನಾಡ್ ಸರ್ ಅವರ ಕೃತಿಗಳು ಇವತ್ತು ಕನ್ನಡ, ಮರಾಠಿ. ಇವತ್ತು ನನಗೆ ಮರಾಠಿ ಸಂತಕವಿ ಬಹಳ ಮಹತ್ವದ ದಾಸಬೋಧ ಬರೆದಂತಹ ಮಹತ್ವದ ಕೃತಿ ಅಂತ, ಮಹತ್ವದ ಕವಿ ಅಂತ ಹೇಳಿಕೊಂಡಂತಹ ಶಿವಾಜಿ ಗುರು ಅಂತಾನು ಮಾಡ್ತಾರೆ. ಯಾರು ಗೊತ್ತಿದೆ? ರಾಮದಾಸ್ ಅವರು. ಧನ್ಯವಾದಗಳು. ರಾಮದಾಸ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಕರ್ನಾಟಕದ ಜನ ನೆನ್ಪಿಟ್ಕೊಳ್ತೀವಿ, ನಾನಾ ನಾಟಕ ಮಣನಿ ನಾಮ ಕರ್ನಾಟಕ. ನನಗೆ ಬಹಳ ರೋಮಾಂಚನ.
ಕರ್ನಾಟಕ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿ ಒಬ್ಬ ಮರಾಠಿ ಸಂತ ಕವಿ ಹೇಳ್ತಾರೆ. ಅನೇಕ ಕಲಾ ಪ್ರಕಾರಗಳು, ರಾಜಶೇಖರ್ ಇದ್ದಾರೆ, ಎಂ ಟಿ ಪೂಜಾರಿ ಅವರಿದ್ದಾರೆ, ಅನೇಕ ಕಲಾ ಪ್ರಕಾರಗಳು ಕರ್ನಾಟಕದಲ್ಲಿ ಇದ್ವು. ನಾಟಕ ಪ್ರಕಾರಗಳು ಇದ್ದದ್ರಿಂದ ಕರ್ನಾಟಕ ಅಂತ ಬಂತು ಇರ್ಬೋದು, ಅದೊಂದು ಸಾಧ್ಯತೆಗಳು. ಆ ಕಾಲದಲ್ಲಿ ಶ್ರೀಕೃಷ್ಣ ಪಾರಿಜಾತವನ್ನು ಅವ್ರು ನೋಡಿದ್ದಾರೆ. ಹೌದಾ, ಕರ್ನಾಟಕದಲ್ಲಿ ಇರುವಂತಹ ಲೋಕ ಕಲೆಗಳು ಗೊತ್ತಿತ್ತಲ್ಲ. ಅಂತಹ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬಲವರ್ಧನೆ ದೂರದ ಮುಂಬೈಯಲ್ಲಿ ಡಾಕ್ಟರ್ ಕಾರ್ನಾಡ್ ಅವರು ಮಾಡಿರುವಂತಹ ಒಂದು ಯೋಗದಾನ ಇಟ್ಟಿದೆ, ಕೊಡುಗೆ ಇದೆ, ಅದು ಅತ್ಯಂತ ಮಹತ್ವ. ಕಳೆದ 5-6 ವರ್ಷಗಳಿಂದ ಪ್ರತಿಷ್ಠಾನದ ಮುಖಾಂತರವಾಗಿ ವಿಭಿನ್ನ ಬಗೆಯ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಅವರ 2 ಕೃತಿಗಳು, ಒಂದು ಮರಾಠಿಗೆ ಹೋಗಿದೆ, ಸಹೋದರಿ ಸರೋಜಿನಿ ತೆರೆ ಅವರು ಯೋಚನೆ ಮಾಡಿದ್ರು, ಒಂದು ಅಕ್ಷರ ಕನ್ನಡ ಬರ್ತಾ ಇರಲಿಲ್ಲ 10 ವರ್ಷಗಳ ಕಾಲ. ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡಿದ್ರು, ವಿಶ್ವವಿದ್ಯಾಲಯಕ್ಕೆ ಬಂದು ಕನ್ನಡ ಸರ್ಟಿಫಿಕೇಟ್, ಡಿಪ್ಲೊಮೊ, MA, MPhil. ನೀವು ನನಗೆ ಬಹಳ ಆಶ್ಚರ್ಯ. ಬೇಂದ್ರೆಯವರ ಮರಾಠಿ ಸಾಹಿತ್ಯದ ಕುರಿತು 250 ಪುಟಗಳ ಸಂಪ್ರಬಂಧವನ್ನ ಅಚ್ಚುಹಾಕಿಸಿದ್ರು. ಕೆಲಸ. ಸಾಂಸ್ಕೃತಿಕ ನೇತಾರರಂದ್ರು ಯಾರು? ಹೊಸ ತಲೆಮಾರಿಗೆ ನಮ್ಮ ನಾಡಿನ ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನು ದಾಟಿಸುವ ಕೆಲಸವನ್ನ ಮಾಡ್ತಾ ಇರುವ ಸಹೋದರಿಗೆ ನಮೋ. ಒಂದು ರೀತಿ ಆದಾನ ಪ್ರದಾನ, ಮರಾಠಿ ಕನ್ನಡ ಆದಾನ ಪ್ರದಾನದಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಅವರು ಅನುವಾದ ಮಾಡಿರುವಂತಹ ಕೃತಿಗಳು ಇದು ಒಂದೇ ಅಲ್ಲ, ಮಿತ್ರ ವೆಂಕಟರಾಜ ಕೃತಿಯನ್ನು ಮಾಡಿ, ಜಿ ವಿ ಕುಲಕರ್ಣಿ ಅವರ ವಚನಗಳನ್ನು ಮಾಡಿದ್ರು. ಎಷ್ಟು ಕ್ರಿಯಾಶೀಲವಾಗಿ ಕನ್ನಡವನ್ನು ಕಲಿತವರು ಏನು ಮಾಡಬಹುದು. ಅನೇಕ ಅಪರ್ಣ ನಾಯ್ಗಾಂಕರ್ ಅವರು ಸಹ ಅನುವಾದವನ್ನು ಮಾಡಿದ್ರು. ಇದು ಬಹಳ ಮರಾಠಿಯಿಂದ ಸಾವಿರ ಕೃತಿಗಳು ಕನ್ನಡಕ್ಕೆ ಬಂದಿವೆ. ಕನ್ನಡದಿಂದ ಕೆಲವು ಕೃತಿಗಳು ಮರಾಠಿಗೆ ಹೋಗಿ. ಹಾಗಾಗಿ ಮರಾಠಿಗೆ ಕನ್ನಡ ಸಾಹಿತ್ಯದ ಒಂದು ಸಮೃದ್ಧಿಯನ್ನು ಮರಾಠಿಗೆ ಪರಿಚಯಿಸುವುದು ಸಹ ನಮ್ಮ ದಾಯಿತ್ವ. ಆ ದೃಷ್ಟಿಯಿಂದ ಸರೋಜಿನಿ ತೆರೆಯವರು ಮಾಡ್ತಾ ಇರುವ ಕೆಲಸ ನಿಜವಾಗಿ ಅಭಿಮಾನ ಪಡುವಂತಹದ್ದು, ಅವರನ್ನ ಅಭಿನಂದಿಸಬೇಕು. ಹಾಗೆ ಇವತ್ತು ಕನ್ನಡಕ್ಕೆ ಬಂದಿರುವಂತಹ ಅಂತಹ ಗಣೇಶ ಮಂಗಳಮೂರ್ತಿ ಮರಾಠಿಯಿಂದ ಕನ್ನಡಕ್ಕೆ ಬಂದಿದೆ. ಮೂಲ ಲೇಖಕರು ಮಾಧವಿ ಕುಂಟೆ ಮೇಡಮ್ ಬಂದಿದ್ದಾರೆ. ನೀವು ಸರ್ವೋಚ್ಚ ಮನಪೂರ್ವಕ ಸ್ವಾಗತ, ಬಹಳ ಅಭಿಮಾನ ಪಡಬೇಕು. ಹಾಗಾಗಿ ಈ ಪುಸ್ತಕವನ್ನ ಮೊದಲ ಬಾರಿಗೆ ಮಾತು ಜಾರಿ ಹೋಗುತ್ತೆ, ಆದ್ರೆ ಕೃತಿ ಶಾಶ್ವತವಾಗಿ ಉಳಿತದೆ. ಅಕ್ಷರಗೊಳಿಸುವ ಕೆಲಸವನ್ನ ಕಾರ್ನಾಡ್ ಪ್ರತಿಷ್ಠಾನದ ಚುಚ್ಚಲ ಕೃತಿ ಇವತ್ತು ಬಿಡುಗಡೆಯನ್ನ ಕಾಣ್ತಾ ಇದ್ದೇವೆ. ಅಭಿಮಾನ ಪಡಬೇಕು. ಕನ್ನಡದಲ್ಲಿ ಗಣೇಶನ ಕುರಿತು ಮರಾಠಿ ದೊಡ್ಡ ಪ್ರಮಾಣದಲ್ಲಿ ನನಗೆ ಆಶ್ಚರ್ಯ. ಬೇಂದ್ರೆ ಅವರು ಒಂದ್ ಕಡೆ ಬರೀತಾರೆ, ಕನ್ನಡದಲ್ಲಿ ಭಜನೆಗಳೇ ಇಲ್ಲ. ಭಜನೆಗಳಂದ್ರೆ ಆಧುನಿಕ ಭಜನೆಗಳು, ಆ ಮಟ್ಟಿನ ದೇವರ ಸ್ತುತಿ ಇಲ್ಲ ಎಂದು. ಮರಾಠಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ವರ್ಷ ಗಣಪತಿ ಹಬ್ಬ ಬಂದಾಗ ಈ ವರ್ಷ ಮಹಾರಾಷ್ಟ್ರ ಸರ್ಕಾರ ಈ ಗಣಪತಿಯ ಉತ್ಸವವನ್ನ ಅದು ರಾಜ್ಯ ಉತ್ಸವ ಅಂತ ಹೇಳಿ ಪರಿಗಣನೆ ಮಾಡಿದೆ. ಹಾಗಿರುವಾಗ ಈ ಒಂದು ರಚನೆ ಇದೆ, ಅತ್ಯಂತ ಮಹತ್ವದ ರಚನೆ. ಹಾಗಾಗಿ ಹಿರಿಯಕ್ಕ ಮಾಧವಿ ಕುಂಟೆ ಮೇಡಮ್ ಅವರನ್ನು ನಾನು ಜಂಟಿ ಸಂಸ್ಥೆಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಅನ್ನುವಂಥದ್ದು. ಹಾಗೆ ಇವತ್ತು ಇನ್ನೊಂದು ಬಹಳ ಮಹತ್ವದ ಅಂಶ ಅಂತ ಹೇಳಿದ್ರೆ, ಕಾರ್ನಾಡ್ ಸರ್ ಅವರ ಮುಖ್ಯ ಮಾಧ್ಯಮ ಕಥೆ. ಅವರು ಅನುವಾದಕರಾಗಿ ಕೆಲಸ ಮಾಡಿರಬಹುದು. ಅವರು ತುಳುವರ ಮುಂಬೈ ವಲಸೆ, ನಾವು ಕನ್ನಡ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ಬೈಬಲ್ ಇದ್ದ ಹಾಗೆ. ಅದು ಬಹಳ ಮಹತ್ವದ ಒಂದು ಕೃತಿ ಅಂತ ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದೇವೆ. ವಿಮರ್ಶೆಯಲ್ಲಿ ಕೆಲಸ ಮಾಡಿದ್ದಾರೆ, ಬೇರೆ ನೆಲೆಗಳಲ್ಲಿ ಅವರು ಕೆಲಸ ಮಾಡಿದ್ರು. ಮುಖ್ಯ ಅವರ ಅಭಿವ್ಯಕ್ತಿ ಮಾಧ್ಯಮ ಅದು ವಿಶೇಷವಾಗಿ ಕಥೆ, 100 ಕಥೆಗಳನ್ನು ಅವರು ಬರೆದಿದ್ದಾರೆ. ಇವತ್ತು ಬಹಳ ಮಹತ್ವದ ಒಂದು ಕೃತಿ ಲಿಲ್ಲಿ ಬಂದು ಹೋದಳು ಎನ್ನುವಂತ ಒಂದು ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇರೋದು ನಿಜವಾಗಿ ಅಭಿಮಾನ ಪಡುವಂತಹ ಸಂಗತಿ. ನಮಗೆ 85 ಪ್ರಾಯದಲ್ಲಿ ಏನಾಗಬೇಕಾಗಿತ್ತು, ಇವತ್ತಿಗೂ ವಿಭಾಗಕ್ಕೆ ಬಂತು. ಪಾಠ ಪ್ರವಚನ, ಸಹಕಾರ, ಮಾರ್ಗದರ್ಶನ. ಯೋಚನೆ ಮಾಡಿ, ನಿವೃತ್ತಿಯಾಗಿ 50 ವರ್ಷಗಳ ಕಾಲ ಅವರ ಹೆಸರು ನಮ್ಮ ವಿಶ್ವವಿದ್ಯಾಲಯದ ದಾಖಲೆ ಇದೆ. 50 ವರ್ಷಗಳ ಕಾಲ ಪಾಠ ಪ್ರವಚನ, ಅರ್ಧ ಬದುಕನ್ನ ಪಾಠ ಪ್ರವಚನಕ್ಕೆ ಮೀಸಲಾಗಿದ್ದ ಇನ್ನೊಬ್ಬ ಪ್ರಾಧ್ಯಾಪಕನ ನಾನು ನೋಡುವುದಿಲ್ಲ. ನಿವೃತ್ತಿ ಆದ ಸಾಕು ಅಂತ ಹೇಳಿ ಓಡಿ ಹೋಗೋರಿದ್ದಾರೆ. ನಿವೃತ್ತಿ ನಂತರ ಇದು ಯಾವುದು ಬೇಡ ಅಂತ ಹೇಳಿ ಹೇಳುವ ಪ್ರವೃತ್ತಿಯವರಿದ್ದಾರೆ. ಆದರೆ ಕಾರ್ನಾಡ್ ಸರ್ ಅವರು ಬಹಳ ಪ್ರೀತಿಯಿಂದ ವಿಭಾಗಕ್ಕೆ ಬಂದು ಕಾಲಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರ ಕಥಾ ಸಂಕಲನ ಒಂದು ಮರಾಠಿಗೆ ಹೋಗಿದೆ, ಮತ್ತೆ ಒಂದು ಕನ್ನಡದಲ್ಲಿ ಬಂದಿದೆ. ಇದು ಅಭಿಮಾನ ಪಡುವಂತಹ ಸಂಗತಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷ ಅಂತ ಹೇಳಿದ್ರೆ, ಮೊದಲ ಬಾರಿಗೆ ನ್ಯಾಯವಾದಿ DK ಶೆಟ್ಟಿ ಅವರು ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರು, ದೊಡ್ಡ ಸಾಂಸ್ಕೃತಿಕ ನಾಯಕ, ಅಭಿಮಾನ ಪಡೆದರು. ಮುಂಬೈಯಲ್ಲಿ 150 ಸಂಘ ಸಂಸ್ಥೆಗಳು ಕನ್ನಡದ ತುಳುವಿನ ಪರಿಚಾರಿಕೆಯಲ್ಲಿ ನಿರತವಾಗಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅವರು ಮಾಡ್ತಾ ಇರುವಂತಹ ಕಾರ್ಯದರ್ಶಿ ಸಹ ನಮ್ಮ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಶೇಖರ್ ಶೆಟ್ಟಿ ಅಭಿಮಾನ ಪಡ್ತಾರೆ. ದೊಡ್ಡ ಸಂಸ್ಥೆಯ ನೇತೃತ್ವವನ್ನು ವಹಿಸಿದ್ದಾರೆ. ಇದು ಸಾಮಾನ್ಯದ ಮಾತಲ್ಲ.
ಹಾಗಾಗಿ ಅಧ್ಯಕ್ಷರು ಬಂದಿರೋದು ನಮಗೆ ಆನೆ ಬಲ ಬಂತು ಅಂತ ಹೇಳ್ತಾರೆ. ಆ ಥರದಲ್ಲಿ ಮೊನ್ನೆ ಇದೇ ವೇದಿಕೆಯಲ್ಲಿ ಐಕ್ಯಳ ಪರಿಷತ್ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರಾಗಿ ಅವರು ಮಾಡಿರುವಂತಹ ಕೆಲಸ ಇದೆ. ಇವತ್ತು ವರ್ಕಿಂಗ್ ಡೇ, ನಿಜವಾಗಿ ಕಾರ್ಯಕ್ರಮ ನಾಳೆ ಆಗಬೇಕಾಗಿತ್ತು, ಇವತ್ತು ಶುಕ್ರವಾರಕ್ಕೆ ಹಾಕೊಂಡಿದ್ದೇವೆ. ಶಾರದಾ ಪೂಜೆ, ಇದೊಂದು ಅಕ್ಷರದ ಆರಾಧನೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಇದು ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ನಮ್ಮ ನಾಡಿನ ಮಹಾನ್ ಕಲಾವಿದರು ಕಾರಂತರು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಶಿವರಾಮ್ ಕಾರಂತರು ಹೊಗಳೋದು ಕಡಿಮೆ ಅನ್ನುವಂಥದ್ದು. ಬಣ್ಣಗಳ ಮಾಂತ್ರಿಕ ನಮ್ಮ ದೇವದಾಸ್ ಶೆಟ್ಟರು ಬಂದಿರೋದು ನಿಜವಾಗಿ ಅಭಿಮಾನ ಪಡುವಂತಹ ನಮ್ಮನ್ನೆಲ್ಲ ಇವತ್ತು ಜಾದೂ ಕಲೆಯ ಮುಖಾಂತರವಾಗಿ ನಮ್ಮನ್ನ ರಂಜಿಸ್ಲಿಕ್ಕಿರುವಂತಹ ಅಭಿಮಾನ ಪಡು ನಮ್ಮ ವಿಭಾಗದ ವಿದ್ಯಾರ್ಥಿಗಳ ಏನು ಆ ಒಂದು ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ, ಅನಂತ ಪ್ರಚಂಡ ಶಕ್ತಿ, ಆ ಒಂದು ಸರ್ಜನಶೀಲ ಶಕ್ತಿ ನಮ್ಮ ವಿದ್ಯಾರ್ಥಿಗಳಿಗಿದೆ. ಅವರು ಈಗಾಗಲೇ ದೇಶ ವಿದೇಶಗಳಲ್ಲಿ ಗಲ್ಫ್ ಕಂಟ್ರಿಗಳಲ್ಲಿ ಸಹ ತಮ್ಮ ಜಾದೂ ಪ್ರದರ್ಶನವನ್ನು ಮಾಡಿದ್ದಾರೆ. ಸೂರಪ್ಪ ಕುಂದರ್ ಅವರು ಒಳ್ಳೆಯ ಸಂಘಟಕ, ಯಕ್ಷಗಾನ ಕಲಾವಿದ, ಜೊತೆಗೆ ರಂಗಭೂಮಿಯಲ್ಲಿ ದೆಹಲಿಯಲ್ಲೆಲ್ಲ ನಟನೆಯನ್ನು ಮಾಡಿದವರು. ನಮ್ಮ ಇದೇ ವೇದಿಕೆಯಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕೆಲವು ಪ್ರದರ್ಶನವನ್ನ ಮಾಡ್ತೀವಿ. ಇವತ್ತು ಮತ್ತೆ ಅವರ ಜಾದೂ ಪ್ರದರ್ಶನ ಯಾರನ್ನು ಮಾಯ ಮಾಡ್ತಾರೆ ಅಂತ ನೋಡೋಣ. ಮಾಯಕದ ಸತ್ಯ ಅವರಲ್ಲಿದೆ. ಅದು ಅಭಿಮಾನ ಪಡುವಂತಹ ಒಂದು ಸಾಧನೆ. ಎಲ್ವಿ ಅಮೀನ್ ಅವರು ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನ ಆರಂಭವಾದಾಗ 10,000 ರೂಪಾಯಿಯನ್ನ ನಾವೇನು ಕೇಳಿಲ್ಲ, ಕೊಟ್ಟು ನಿಮ್ಮೊಂದಿಗೆ ನಾನಿದ್ದೇನೆ, ಕೊಡೋದು ಬೇಡ ಸ್ವಾಮಿ, ಪ್ರೀತಿಯಿಂದ ಕೊಡುವುದೇನು ಕೊಂಬುದೇನು ಅಂತ ಬೇಂದ್ರೆ ಹೇಳ್ತಾರಲ್ಲ, ಪ್ರೀತಿಯಿಂದ ಅವರು ಕೈ ಜೋಡಿಸ್ತಾ ಬಂದಿದ್ದಾರೆ. ಅವರ ಕುರಿತು ಒಂದು ಒಳ್ಳೆಯ ಕೃತಿಯನ್ನ ಸಹೋದರಿ ಆಶಾ ಸುವರ್ಣ, ಅದು ಸಹ ವಿಭಾಗದ ಪ್ರಕಟಣೆಯಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಬಹಳ ನನಗೆ ಸಂತೋಷ ಆಗ್ತದೆ. ನೋಡಿ, ವಿಭಾಗದ ವಿದ್ಯಾರ್ಥಿ ಲೇಖಕರ ದೊಡ್ಡ ಪ್ರಮಾಣದಲ್ಲಿ 19ನೇ ಕೃತಿಯರು, MA ವಿದ್ಯಾರ್ಥಿಗಳು, MPhil PhD ವಿದ್ಯಾರ್ಥಿಗಳು ಪುಸ್ತಕವನ್ನ ಪ್ರಕಟ ಮಾಡೋದು ದೊಡ್ಡ ಸಾಧನೆ ಅಲ್ಲ. MA ವಿದ್ಯಾರ್ಥಿಗಳು ಏನೂ ಅಕ್ಷರ ಏನು ಅಷ್ಟಾಗಿ ರೂಢಿಸಿಕೊಳ್ಳದ ವಿದ್ಯಾರ್ಥಿಗಳು, ಅವರು ಮನೆ ಮಾತು ಬೇರೆ, ಕನ್ನಡವನ್ನು ಅಧ್ಯಯನ ಮಾಡಿ ಸುಗಂಧ ಸತ್ಯಮೂರ್ತಿ ಅಂತ ತಮಿಳು ಮನೆ ಮಾತು. ಎಷ್ಟು ಮಂದಿ ಇವತ್ತು ಸೈಕಾಲಜಿ ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಅಂತಾರಾಷ್ಟ್ರೀಯ ಮಟ್ಟದ ಮನಃಶಾಸ್ತ್ರಜ್ಞ, ನಿನ್ನೆ ಎಲ್ಲ ಈ ಎಲ್ಲ ಸರಿ ಉಂಟಾ, ಎಲ್ಲ ಅಕ್ಷರಗಳನ್ನ ಪಾತಾಳ ಇದು ಯಾಕೆ ಇದಾಗತ್ತೆ, ಏನು ಅಂತ ಹೇಳಿ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ. ಅಲ್ಲಿಯ ಮುಖೇಶ್ ಕುಮಾರ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದು ಬಿಲವರ ಕುರಿತು ಅಧ್ಯಯನ ಮಾಡ್ತಾರೆ. ನಮಗೆ ಒಂದು ರೀತಿಯಲ್ಲಿ ಏನು ಅಂತ ಇದು ಒಂದು ರೀತಿಯಲ್ಲಿ ಬಹಳ ನಿರ್ಲಕ್ಷ್ಯ ಆಗ್ಬಿಟ್ಟಿದೆ. ನಮ್ಮ ಸಮುದಾಯದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ರೀತಿಯಲ್ಲಿ ಉದಾಸೀನ ಇದು ತರ ಅಲ್ಲ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಓದುವ ಅಧ್ಯಯನದಲ್ಲಿ ವಿಭಾಗದ ವಿದ್ಯಾರ್ಥಿಗಳು ನಿರತರಾಗಿದ್ದಾರೆ. ಈ ಕೃತಿಗೆ ಬಹಳ ಸೊಗಸಾಗಿ ಒಂದು ಮುನ್ನೋಡಿಯನ್ನ ಬರೆದಂತಹ ಒಂದು ಶ್ರೇಯಸ್ಸು ನಮ್ಮವರೇ ಆಗಿರುವ ಬಹಳ ದೊಡ್ಡ ನಿವೃತ್ತಿಯ ನಂತರ ಏನ್ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಹಿರಿಯ ಸಹೋದರಿ ಡಾಕ್ಟರ್ ಉಮಾರಾವ್ ಕಾವ್ಯಾತ್ಮಕವಾದಂತಹ ಮುನ್ನೋಡಿ ಬರಲಿಕ್ಕೆ ಗಟ್ಟಿ ಜನ ನಮ್ಮ ಮೊಬೈಲ್ ಸಿಕ್ಕಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಹೇಳಬೇಕು. ಆ ದೊಡ್ಡ ಸಾಧನೆ, ಇತ್ತೀಚಿನ ಸಾಧನೆ ಅಂತ ಹೇಳಿದ್ರೆ ದಿನಕರ ದೇಸಾಯಿ ಅವರ ಮಹಾಪ್ರಬಂಧವನ್ನು 50 ವರ್ಷಗಳ ಬಳಿಕ ಅವರು ಕನ್ನಡಕ್ಕೆ ಬಂದಿದ್ದಾರೆ. ಮಹಾಮಂಡಲೇಶ್ವರ ಕಲ್ಯಾಣಿ ಚಾಲುಕ್ಯ. ಇದು ದಿನಕರ ದೇಸಾಯಿ ಅವರು ಎಂಥ ದೊಡ್ಡ ಸಂಶೋಧಕ. ಅನೇಕ ರಾಜ ಮಹಾರಾಜರ ಕೈ ಕೆಳಗೆ ಈ ಮಹಾರಾಷ್ಟ್ರ ಪ್ರಾಂತದಲ್ಲಿ, ಕರ್ನಾಟಕ ಪ್ರಾಂತದಲ್ಲಿ ಆಡಳಿತ ಮಾಡಿದ ಸಾಧಕರ ಇತಿಹಾಸವೇ ನಮಗೆ ಗೊತ್ತು. ಅದನ್ನ ದಿನಕರ ದೇಸಾಯಿ ಅವರು ಆ ಕಾಲದಲ್ಲಿ 1951 ಸರಿತಾನೆ 1951ರಲ್ಲಿ ಮುಂಬೈಯಲ್ಲಿ ಪ್ರಕಟ ಮಾಡ್ತಾರೆ. ಫಾದರ್ ಹೆರಾಸ್ ಅವರ ವಿದ್ಯಾರ್ಥಿ, ನೆಚ್ಚಿನ ವಿದ್ಯಾರ್ಥಿ. ಅಂತಹ ಒಬ್ಬ ಮಹಾನ್ ಸಂಶೋಧಕನ ಒಂದು ಕೃತಿ ಕನ್ನಡ ವಿಭಾಗದ ಪ್ರಕಟಣೆಯಾಗಿ ಬರ್ತದೆ. ಕೆಲವೇ ತಿಂಗಳಲ್ಲಿ ಇದು ಕನ್ನಡ ವಿಭಾಗದ ಹೆಬ್ಬೊತ್ತಿಗಾಗಿ ಸಾಮಾನ್ಯದ ಮಾತಲ್ಲಿ ಒಂದು ಕಥೆ ಕಾದಂಬರಿಯನ್ನು ಅನುವಾದ ಮಾಡಬಹುದು. ಇಂತಹ ಒಂದು ಮಹತ್ವದ ಒಂದು ಕೃತಿಯನ್ನ ಅವರು ಕನ್ನಡಕ್ಕೆ ತಂದಿದ್ದಾರೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ ಭೈರಪ್ಪನವರ 2 ಮಹಾ ಕಾದಂಬರಿಗಳ ಕುರಿತು ನಿಕಟವರ್ತಿ. ಬಹಳ ಬೇಸರದಿಂದ ಇವತ್ತು ಭೈರಪ್ಪನವರು ನಮ್ಮ ನಡುವೆ ಇಲ್ಲ ಅನ್ನುವಂತಹದ್ದೇ ಬಹಳ ನೋವಿನ ಒಂದು ಸಂಗತಿ. ಇದೇ ವೇದಿಕೆಯಲ್ಲಿ ಅನೇಕ ಬಾರಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಅನೇಕ ನೊಬೆಲ್ ಲಾರಿಯೇಟ್ ಆ ಮಾದರಿಯಲ್ಲಿ ಉಪನ್ಯಾಸ ಮಾಲಿಕೆಯಲ್ಲಿ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದರು. ವಿಶೇಷವಾಗಿ ಡಾಕ್ಟರ್ ಉಮಾರಾವ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ವಿಭಾಗದ ಕಾರ್ಯಕ್ರಮಗಳಲ್ಲಿ ಕೈ ಜೋಡಿಸ್ತಾ ಬಂದಿರುವಂತಹ ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಶರತ್ ಕಾರ್ನಾಡ್ ಅವರು, ಎಲ್ಲ ಮಿತ್ರರು, ಅವರ ಪರಿವಾರ ವಿಶೇಷವಾಗಿ ಈ ಕಾರ್ನಾಡ್ ಪ್ರತಿಷ್ಠಾನವನ್ನು ಮುನ್ನಡೆಸುವುದರಲ್ಲಿ ಕಾಲಕ್ಕೆ ಸಹಾಯವನ್ನ ಮಾಡ್ತಾ ಬಂದಿದ್ದಾರೆ. ಕನ್ನಡವನ್ನ ಕಟ್ಟುವ, ಕನ್ನಡವನ್ನು ಮುನ್ನಡೆಸುವ, ನಮ್ಮ ಹಿಂದಿನವರು ಮಾಡಿದ್ದು ಕನ್ನಡವನ್ನ ಕಟ್ಟುವ ಕೆಲಸ, ನಾವು ಮಾಡ್ತಾ ಇರುವಂತಹದ್ದು ಕನ್ನಡವನ್ನ ಕಟ್ಟುವ ಕೆಲಸ. ಇದು ನಿರಂತರವಾಗಿ ನಡೀಬೇಕಾಗುತ್ತೆ. ಮುಂದಿನ ತಲೆಮಾರಿಗೆ ಕನ್ನಡವನ್ನ ದಾಟಿಸುವ, ಕನ್ನಡದ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಂತ ನಿರಂತರವಾಗಿ ಅದಕ್ಕೆ ಉಸಿರು ತುಂಬುವಂತಹ ಕೆಲಸವನ್ನು, ಆಮ್ಲಜನಕವನ್ನು ಕೊಡುವಂತಹ ಕೆಲಸವನ್ನು ಶಾಶ್ವತವಾಗಿ ಮಾಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಪ್ರತಿಷ್ಠಾನ, ಕನ್ನಡ ವಿಭಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ಕನ್ನಡದ ತೇರನೆಳೆಯುವ ಕೆಲಸದಲ್ಲಿ
ಸಹಕರಿಸ್ತಾ ಇದ್ದೇವೆ. ಇವತ್ತು ಜೊತೆಗೆ 24-25ರಲ್ಲಿ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ವಿಕಾಸ ಬಹುಮಾನವನ್ನು ಸಹ ಇವತ್ತು ನಾವು ಘೋಷಣೆಯನ್ನು ಮಾಡಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ಈ ಕೆಲಸದಲ್ಲಿ ಅಲೆ ಬೇಸರವಿಲ್ಲದೆ ಸಹಕರಿಸುತ್ತಾ ಬಂದಿರುವಂತಹ ಪೂರ್ಣಿಮಾ ಶೆಟ್ಟಿ ಅವರ ಸಹಕಾರವನ್ನು, ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ನೆನೀತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಸರ್. ಕಳೆದ ವಾರವಷ್ಟೇ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ 47ರ ಸಂಭ್ರಮವನ್ನ ಇದೇ ವೇದಿಕೆಯಲ್ಲಿ ಬಹಳ ಸಂಭ್ರಮದಿಂದ ನಾವು ಆಚರಿಸಿದ್ದೆವು. ಇವತ್ತು ಕಾರ್ನಾಡ್ ಸರ್ ಒಂದು ಸಾಹಿತ್ಯ ಸಂಭ್ರಮವನ್ನ ನಾವಿಲ್ಲಿ ಬಹಳ ಖುಷಿಯಿಂದ ಮಾಡ್ತಾ ಇದ್ದೇವೆ. ಇವತ್ತು 3 ಕೃತಿಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಂಡಿದೆ. ಅದರ ಮೊದಲು ನಾನು ಸೂರಪ್ಪ ಕುಂದರ್ ಅವರು ಇವತ್ತು ಕಾರ್ನಾಡ್ ಪ್ರತಿಷ್ಠಾನದ ಒಂದು ಚೊಚ್ಚಲ ಕೃತಿಯನ್ನ ಇಂತಹ ಮಂಗಳ ಮೂರ್ತಿ ಗಣೇಶ ಈ ಕೃತಿಯನ್ನು ಮೊದಲು ಅವರು ಜಾದುವಿನ ಮುಖಾಂತರ ಬಿಡುಗಡೆ ಮಾಡುವಂತ ಒಂದು ಹೊಸ ಕಾರ್ಯಕ್ರಮ. ಅದರ ನಂತರ ಉಳಿದ 2 ಕೃತಿಗಳನ್ನ ಅವರು ಮಾಡ್ತಾರೆ. ಆ ನಂತರ ವೇದಿಕೆ ಗಣ್ಯರು ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಕುಂದರ್ ಅವರು ನಿವೃತ್ತ ಬ್ಯಾಂಕ್ ಅಧಿಕಾರಿ. ನಿವೃತ್ತಿಯ ಬಳಿಕ ಕನ್ನಡದಲ್ಲಿ MA ಮಾಡಿ ಅನಂತರ ಸಂಘಟನಾ ಕ್ಷೇತ್ರದಲ್ಲಿ ತಮ್ಮನ್ನ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಮಹತ್ವದ ಜಾದು ಪ್ರದರ್ಶನಗಳನ್ನು ಮಾಡಿ ಅಚ್ಚರಿಪಡುವ ಹಾಗೆ ಸಾಧನೆಯನ್ನು ಮಾಡಿದ್ದಾರೆ. ವಿಭಾಗದ ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗೆ ನಾನು ಬೆರಗಾಗಿದ್ದೇನೆ ವೇದಿಕೆಯವರಿಗೆ. ಇಲ್ಲಿ ಬಂದು ಮೊದಲನ್ನ DK ಶೆಟ್ಟಿ ಅವರು ನ್ಯಾಯವಾದಿ DK ಶೆಟ್ಟಿ ಅವರು ಲೋಕಾರ್ಪಣೆಗೊಳಿಸಬೇಕು ಕೇಳಿಕೊಳ್ತೇನೆ. ಇದನ್ನ ಜಾದುವಿನ ಮುಖಾಂತರ ನೀವು ಈಗ ಹೊರಗೆ ತರಬೇಕು. DK ಶೆಟ್ಟಿ ಅವರಲ್ಲಿ ವಿನಂತಿ. ಏನಿಲ್ಲ ನೋಡಿದಿತ್ತಾನೆ. ವಿಶಿಷ್ಟವಾಗಿ ಇವತ್ತು ಈ ಕೃತಿ ಲೋಕಾರ್ಪಣೆಗೊಂಡಿದೆ. ಸರಜಿತಾರೆ ನೀವು ಬನ್ನಿ ಈ ಕಡೆ. ಸರಿ ಇರ್ತಲ್ಲ ಏನ ಜಾಗ ಮಾಡ್ತಾರೆ. ಸ್ಕ್ಯಾನಿಂಗ್ ಆಗಿ ಅದು ಜಾದು ಕಪ್ಪು ಬಟ್ಟೆಯಿಂದ ಇನ್ನೊಂದು ಅಪರಾಧಿ ಕನ್ನಡದಿಂದ ಮರಾಠಿಗೆ ಅನುವಾದ ಸರಿಗೆ ಸರ್. ಏನಿಲ್ಲ ತಾನೆ. ಕೆಳಗೆ ಸಣ್ಣ ಅಪರಾಧ ನಾನೇನ್ ನೋಡ್ತೀನಿ ಅದರ ಮಿನಿಯೇಚರ್ ಅಂತೆ ಜಾದುವಿನ ಮುಖಾಂತರ ಮಿನಿಯೇಚರ್ ಮಾಡಿರುವಂತದ್ದು. ಧನ್ಯವಾದಗಳು ಸುರಪುಟ್ಟರ್ ಅವರಿಗೆ. ಈಗ ವೇದಿಕೆಯಲ್ಲಿರುವಂತಹ ಗಣ್ಯರು ವಿದ್ಯುಕ್ತವಾಗಿ ಈ ಕೃತಿಗಳನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ವೇದಿಕೆಗೆ ನಮ್ಮ ಕಾರ್ನಾಡ್ ಪರಿಷತ್ತಿನ ಕೋಶಾಧಿಕಾರಿಯಾಗಿರುವಂತಹ ಶರತ್ ಕಾರ್ನಾಡ್ ಅವರ ಶ್ರೀಮತಿಯವರಾದಂತಹ ಸುಚಿತ್ರಾ ಕಾರ್ನಾಡ್, ಡಾಕ್ಟರ್ ಕಾರ್ನಾಡ್ ಅವರ ಮಗಳು ಡಾಕ್ಟರ್ ಪಲ್ಲವಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮಾಧವ್ ಕುಂಟೆ ಮೇಡಮ್ ಮತ್ತು ಸರೋಜಿನಿ ತಾರೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸರ್ ಮುಂದೆ ಹೇಳಿ. Sir.
ವೆರಿ ಗುಡ್. ಇಲ್ಲಿ ನೋಡಿ ಎಲ್ಲ ಮುಂದೆ ನೋಡಿ. ಥ್ಯಾಂಕ್ ಯು. ಅಭಿನಂದನೆಗಳು ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಸರ್ಗೆ ಹಾಗೂ ಸರೋಜಿನಿ ತರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕೃತಿಗಳ ಕುರಿತು ನಾನು ಮಾತನಾಡುವುದಕ್ಕಾಗಿ ಡಾಕ್ಟರ್ ಉಮಾ ರಾಮರಾವ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವೃತ್ತಿಯಲ್ಲಿ ನಿವೃತ್ತ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಉಮಾ ರಾಮರಾವ್ ಅವರಿಗೆ ಸಾಹಿತ್ಯದ ಮೇಲೆ ಅಪರಿಮಿತವಾದಂತಹ ಒಲವು, ಅಧ್ಯಯನ ನಿಷ್ಠೆ, ಶ್ರದ್ಧೆಯಿಂದ ಅವರು ರಚಿಸಿದಂತಹ ಎಂಫಿಲ್ ಸಂಪ್ರದಾಯದ ಉತ್ಕಟ ಕನ್ನಡದ ಅಭಿಮಾನಿಯಾಗಿರುವಂತಹ ಅವರದ್ದು ಬಹುಭಾಷಿಕ ಸಂವೇದನೆ. ಡಾಕ್ಟರ್ ಉಮಾ ರಾಮರಾವ್ ಅವರು ನಾಡಿನ ನಾಮಾಂಕಿತ ಸಾಹಿತಿ. ಮೊನ್ನೆಯಷ್ಟೇ ನಮ್ಮನ್ನು ಅಗಲಿದಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರ ನಿಕಟವರ್ತಿಗಳಲ್ಲಿ ಒಬ್ಬರು. ಅವರ ಕೃತಿಗಳನ್ನ ವ್ಯಾಪಕವಾಗಿ ಅಧ್ಯಯನ ಮಾಡಿ ವಿದ್ವತ್ಪೂರ್ಣವಾದಂತಹ ಸಂಪ್ರಬಂಧ ಮಹಾಪ್ರಬಂಧಗಳನ್ನ ರಚಿಸಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ. ಈಗಾಗಲೇ ಅವರ ಇನ್ನೊಂದು ಹೊಸ ಕೃತಿಯನ್ನ ಸರ್ಕಾರಕ್ಕೆ ತೋರಿಸಿದ್ರು. ಬಹಳ ಪ್ರೀತಿಯಿಂದ ಕನ್ನಡ ಸಾಹಿತ್ಯದಲ್ಲಿ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತಹ ಡಾಕ್ಟರ್ ಉಮಾ ರಾಮರಾವ್ ಅವರು ಈ ಕೃತಿಯ ಕುರಿತು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಬಿಡುಗಡೆ ಆಗಿರುವಂತಹ ಲಿಲ್ಲಿ ಬಂದು ಹೋದಳು, ಇದು ಡಾಕ್ಟರ್ ವಿಶ್ವನಾಥ ಕಾರ್ನಾಡ್ ಅವರ 19 ಸಣ್ಣ ಕಥೆಗಳ ಒಂದು ಸಂಕಲನ. ನನ್ನ ಮೇಲಿನ ಪ್ರೀತಿಯಿಂದ ಗುರುಗಳ ನನಗೆ ಈ ಅವಕಾಶವನ್ನು ಇವತ್ತು ಕೊಟ್ಟಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ವಿಶ್ವವಿದ್ಯಾಲಯದಲ್ಲಿ ನಾವೆಲ್ಲ ತಿಳಿದಿರೋ ಹಾಗೆ ಕನ್ನಡವನ್ನು ಹಲವಾರು ಕಾಲ ಬೋಧಿಸಿ ನಿವೃತ್ತರಾಗಿರುವಂಥವರು ನಮ್ಮ ಕಾರ್ನಾಡ್ ಸರ್ ಅವರು. ಆದರೆ ಈಗಲೂ ಕೂಡ ಕನ್ನಡದ ಕೆಲಸ ಅಂದರೆ ಕೈ ಎತ್ತಿ ಬರುವಂಥವ್ರು. ಅವರ ಜೀವನ ಪ್ರೀತಿ, ಉತ್ಸಾಹ ಇದಕ್ಕೆಲ್ಲ ದ್ಯೋತಕವಾಗಿ ಅವರು ಈ ಇಳಿ ವಯಸ್ಸಿನಲ್ಲೂ ಕೂಡ ಸಂಭ್ರಮದಿಂದ ತಂದಂತಹ ಈ ಪುಸ್ತಕ ನಮ್ಮ ಎದುರಿಗಿದೆ ಅಂತ ನನಗನ್ಸುತ್ತೆ. 200 ಪುಟಗಳ ಈ ಪುಸ್ತಕವನ್ನು ಆಕೃತಿ ಆಶಯ ಪಬ್ಲಿಕೇಶನ್ಸ್ ಮಂಗಳೂರು ಅವರು ಬಿಡುಗಡೆ ಮಾಡಿದ್ದಾರೆ. ಈ 19 ಕಥೆಗಳ ಪೂರ್ಣವನ್ನೆಲ್ಲ ಹೇಳಲಿಕ್ಕೆ ಇಲ್ಲಿ ಈಗ ಸಮಯಾವಕಾಶ ಆಗಲ್ಲ. ಆದರೆ ನಾನು ಒಂದು ಪಕ್ಷಿ ನೋಟವನ್ನು ಇಲ್ಲಿ ಕೊಡ್ತೀನಿ. ಬಹಳ ವೈವಿಧ್ಯಮಯವಾದ ಕಥೆಗಳು ಇಲ್ಲಿರೋದು, ಅವುಗಳ ಬಗ್ಗೆ ನಾನು ಹೇಳ್ತೀನಿ. ಎಲ್ಲ ಮುಂಬೈ ಕನ್ನಡಿಗರ ಹಾಗೆ ನಮ್ಮ ಕಾರ್ನಾಡ್ ಸರ್ ಕೂಡ ಜೀವನವನ್ನು ಅರಸ್ಕೊಂಡು ಮುಂಬೈಗೆ ಬಂದವರು. ಇಲ್ಲಿ ತಮ್ಮ ಬಹುಕಾಲದ ವಾಸ್ತವ್ಯವನ್ನು ಮಾಡಿರೋರು. ಹೀಗಾಗಿ ಈ ನೆಲದ ಅಂಟು ನಂಟು ಅವರನ್ನು ಗಾಢವಾಗಿ ಆವರಿಸ್ಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ ಇದನ್ನು ನೋಡಿದಾಗ. ಯಾಕೆಂದರೆ ಈ ಸಂಕಲನದಲ್ಲಿ ಇರುವ ಬಹಳಷ್ಟು ಕಥೆಗಳ ಕಾರ್ಯಕ್ಷೇತ್ರ ಮುಂಬೈಯೇ ಆಗಿದೆ. ಅದರಿಂದ ಅವರು ಊರಿನ ಕಥೆಗಳನ್ನು ಬರೆದಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಮುಂಬೈ ಕಥೆಗಳ ಸಂಖ್ಯೆ ಜಾಸ್ತಿ ಅಂತ. ನಾನು ಮೊದಲು ಒಂದು ಕತೆ ಬಗ್ಗೆ ಹೇಳ್ತೀನಿ. ಕಾಯಿ ಕೊಯ್ಯುವ ಕಾಂತಣ್ಣನ ಪ್ರೇಮ ಕಥೆ ಅಂತ. ಇದರ ಒಂದು ಶೀರ್ಷಿಕೆಯನ್ನು ನೋಡಿದ್ರೆ ಈ ಕಾಂತಣ್ಣ ಸುಮತಿ ಅನ್ನೋರಿಬ್ರು ಹದಿಹರೆಯದ ಪ್ರೇಮಿಗಳೇನು ಅಂತ ಅನಿಸುತ್ತೆ. ಆದರೆ ಅವರಿಬ್ರು 40 ವರ್ಷಗಳ ಕಾಲ ಸಾರ್ಥಕವಾದ ಒಂದು ದಾಂಪತ್ಯ ಜೀವನವನ್ನು ಮಾಡಿ ಆ ನಂತರವೂ ಪರಸ್ಪರರಲ್ಲಿ ಪ್ರೀತಿ ಅನುರಕ್ತಿಗಳನ್ನು ಉಳಿಸ್ಕೊಂಡಿರೋ ಅಂಥ ಒಂದು ದಂಪತಿಯವರು. ಆದರೆ ಈಗ ವೃದ್ಧಾಪ್ಯ ಬರ್ತಾ ಇದೆ. ಅವ್ರಿಗೆ ಇದ್ದ ಒಬ್ಬ ಮಗನ ಕಳ್ಕೊಂಡಿದ್ದಾರೆ. ಹೆಂಡತಿಗೆ ಗಂಡನ ಬಗ್ಗೆ ಕಾಳಜಿ, ಗಂಡನಿಗೆ ಹೆಂಡತಿಯ ಬಗ್ಗೆ ಕಾಳಜಿ, ಇವರ ಇಳಿವಯಸ್ಸಿನ ಗತಿ ಏನು ಅನ್ನೋವಂಥ ಒಂದು ತಲ್ಲಣವನ್ನು ಬಹಳ ಮನೋಜ್ಞವಾಗಿ ಇಲ್ಲಿ ಕಾರ್ನಾಡರು ಕಟ್ಕೊಡ್ತಾರೆ. ಅಬ್ಬರವಿಲ್ಲದ ಸಂಯಮ ಪೂರ್ಣವಾದ ನಿರೂಪಣೆ ಆದರೂ ಕೂಡ ಕಥೆ ಓದಿ ಮುಗಿದಾಗ ನಮ್ಮ ಓದುಗರಿಗೆ ಅನಿಸುತ್ತೆ ಇದು ಒಬ್ಬ ಸುಮತಿ ಕಾಂತಣ್ಣನ ಕಥೆ ಅಲ್ಲ, ಇಂಥ ಎಷ್ಟು ಸುಮತಿ ಕಾಂತಣ್ಣಗಳು, ಇವರ ಇಳಿವಯಸ್ಸಿನ ಗತಿ ಏನು ಅನ್ನೋಂಥ ಒಂದು ಪ್ರಶ್ನೆ ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಪುಟಿಯೋ ಹಾಗೆ ಕಾರ್ನಾಡರು ಈ ಕಥೆ ಮೂಲಕ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ತುಳುನಾಡಿನಿಂದ ಬದುಕನ್ನು ಕಟ್ಕೊಳ್ಳಿಕ್ಕೆ ಅಂತ ಮುಂಬೈಗೆ ಬಂದು ಮೋಸಕ್ಕೆ ಒಳಗಾಗಿ ವೇಶ್ಯಾವಾಟಿಕೆಗೆ ತಳ್ಳಲ್ಪಡುವಂತಹ ಎಷ್ಟೋ ಬಡಪಾಯಿ ಹೆಣ್ಣುಗಳ ಜೀವನವನ್ನು ಕುರಿತು ಅಧ್ಯಯನ ಮಾಡಿ PhD ಮಾಡಬೇಕು ಅನ್ನೋಂಥ ಒಬ್ಬ ವ್ಯಕ್ತಿ ಅವರು ಸುಮಾ ಅನ್ನೋ ಕಥೆಯ ನಿರೂಪಕನಾಗಿ ಬರ್ತಾನೆ. ಆ ನಿರೂಪಕ ತನ್ನ ಈ ಅಧ್ಯಯನದ ಸಮಯದಲ್ಲಿ ನೋಡ್ತಾನೆ, ಅವನು ಭೇಟಿ ಮಾಡಲು ಇಷ್ಟಪಡುವಂತಹ ಒಬ್ಬಳು ವೇಶ್ಯೆ ಅವನ ಬಾಲ್ಯ ಸ್ನೇಹಿತೆಯಾಗಿರುವ ಸುಮಾ ಅನ್ನುವ ತರುಣಿ. ಈ ಆಘಾತ
ಆಘಾತವನ್ನು ಅವನಿಗೆ ಸಹಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ತನ್ನ ಒಂದು PhD ಅಧ್ಯಯನಕ್ಕೆ ತಿಲಾಂಜಲಿಯನ್ನು ಕೊಟ್ಟುಬಿಡ್ತಾನೆ. ಅಂದರೆ ಬದುಕು ತೋರಿಸುವಂತಹ ಒಂದು ಕ್ರೂರವಾದ ವ್ಯಂಗ್ಯವನ್ನು ಅರಗಿಸ್ಕೊಳ್ಳುವ ಶಕ್ತಿ ಅವನಿಗೆ ಇಲ್ಲ. ಅವರು ಬಹಳ ಸಿಂಹೀಯವಾದ ಒಂದು ಅಂತ್ಯವನ್ನು ಅವರಿಬ್ರು ಮದುವೆ ಮಾಡಿಕೊಂಡ್ರು, ಆ ರೀತಿ ಮುಗಿಸಲ್ಲ ಈ ಕಥೆಯನ್ನ. ಈ ಸಮಸ್ಯೆಯನ್ನ ಅವರು ಜ್ವಲಂತವಾಗಿ ಎತ್ತಿಕೊಡ್ತಾರೆ. ಹಾಗಾಗಿ ಕಥೆ ನಮ್ಮನ್ನ ಬಹಳವಾಗಿ ಕಾಡುತ್ತೆ. ಕಥೆಯ ಹೆಸರು ಸುಮ ಅಂತ. ಇನ್ನು ಅವರು ಮುಂಬಯಿಯ ಅವಿಭಾಜ್ಯ ಅಂಗವಾಗಿರುವ ಭೂಗತ ಜಗತ್ತನ್ನ ಬಿಟ್ಟಿಲ್ಲ. ಒಂದು ವಿಚಿತ್ರ ಏನು ಅಂತಂದ್ರೆ, ನಿಮ್ಮ ಹಾಗೆ ಕಾಣಿಸುವಂತ ಜನ, ಸಾಮಾನ್ಯ ಜನ, ಅವ್ರಿಗೆ ಅದೃಶ್ಯವಾದ ಭೂಗತ ಜಗತ್ತಿನ ಕೊಂಡಿಗಳು ಮುಂಬೈಯಲ್ಲಿ ಹೇಗೆ ಇಳಿತಾ ಇರುತ್ತವೆ, ಇದೊಂದು ಬೆಚ್ಚಿ ಬೀಳಿಸುವಂತಹ ಸತ್ಯ. ಈ ಸತ್ಯವನ್ನ ಅವರು ಒಂದು ಕೊಲೆ ಅನ್ನೋ ಕಥೆಯಲ್ಲಿ ಅನಾವರಣ ಮಾಡಿಕೊಟ್ಟಿದ್ದಾರೆ. ಈ ಕಥೆನ ಓದ್ಬೇಕಾದ್ರೆ ನನಗೆ ಚಿತ್ತಾಲರ ಪುರುಷೋತ್ತಮ ನೆನಪಾಯಿತು. ಅಲ್ಲಿ ಕೂಡ ಹೀಗೆ ಒಂದು ಕೊಲೆಯನ್ನ ವರ್ಣಿಸುತ್ತೆ. ಅದೇ ಒಂದು ಗಟ್ಟಿತನದಿಂದ ಕರ್ನಾಟಕ ಸರ್ ಅವರು ಇಲ್ಲಿ ಈ ಕಥೆಯನ್ನ ನಮ್ಗೆ ಕೊಟ್ಟಿದ್ದಾರೆ, ಒಂದು ಕೊಲೆ ಅನ್ನುವ ಕಥೆ. ಇನ್ನು ಕರ್ನಾಟಕ ಸರ್ ಅವ್ರಿಗೆ ಸ್ವಲ್ಪ ವೃದ್ಧರ ಕಂಡ್ರೆ ಒಂದು ಸಾಫ್ಟ್ ಕಾರ್ನರ್ ಅಂತೀವಲ್ಲ, ಆ ತರ ಒಂದು ಸಹಾನುಭೂತಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಕಷ್ಟು ಕಥೆಗಳನ್ನ ಅವರು ಮುಂಬೈ ವೃದ್ಧರ ಬಗ್ಗೆಯೂ ಬರೆದಿದ್ದಾರೆ ಈ ಸಂಕಲನದಲ್ಲಿ. ಅದರಲ್ಲಿ ಪಾಸಿಟಿವ್ ಬಾರದಿರು ಹತ್ತಿರ ಅನ್ನೋ ಒಂದು ಕಥೆ. ಈಗ ಕೆಲವು ವರ್ಷಗಳ ಕೆಳಗೆ ಇಡೀ ಪ್ರಪಂಚವನ್ನ ಅಲ್ಲಾಡಿಸಿ ನಡುಗಿಸಿದಂತ ಒಂದು ಮಹಾಮಾರಿ ಕರೋನಾ. ಆ ಸಮಯದಲ್ಲಿ ವೃದ್ಧರಿಗೆ ಬಹಳಷ್ಟು ಕಡ್ಡಾಯ ನಿಬಂಧನೆಗಳು ಇದ್ವು. ಆ ಸಮಯದ ಒಬ್ಬ ವೃದ್ಧನ ಮನಸ್ಸಿನ ತಲ್ಲಣಗಳು, ಆತಂಕಗಳು, ಅದನ್ನ ಈ ಕಥೆ ತೋರಿಸುತ್ತೆ. ಕಥಾನಾಯಕನು ಒಬ್ಬ ವೃದ್ಧ ತಾನಾಗಿ ಚಹಾ ಮಾಡ್ಕೊಂಡು ಮನೇಲಿ ಕುಡಿತಾ ಇರ್ಬೇಕಾದ್ರೆ ಗಂಟಲು ಹತ್ತಿ ಕೆಮ್ಮು ಬರುತ್ತೆ. ಅವನು ತಲೆಯಲ್ಲಿ ದೊಡ್ಡ ಯೋಚನೆ, ಆಹಾ ನನಗೆ ಕರೋನಾ ಬಂದ್ಬಿಡ್ತಾ ಅಂತ. ಓ ಪಾಸಿಟಿವ್, ನೀ ಹತ್ತಿರ ಬರಬೇಡ, ತಡಪಡಿಸ್ಬಿಡ್ತಾನೆ, ಚಡಪಡ್ಕೊಂಡು ಹೋಗ್ಬಿಡ್ತಾನೆ. ಅದನ್ನೆಲ್ಲ ಅವರು ಇಷ್ಟು ನೈಜವಾಗಿ ಬರೆದಿದ್ದಾರೆ. ಈ ಕಥೆನ ಓದಿದ್ಮೇಲೆ ನನಗೆ ಅನ್ನಿಸ್ತು, ಇದು ಆ ಸಮಯದಲ್ಲಿ ಅನೇಕ ವೃದ್ಧರ ಮನಸ್ಸಿನ ತಲ್ಲಣಗಳಿಗೆ ಹಿಡಿದಂತ ಕನ್ನಡಿ ಅಂತ ನನಗನ್ನಿಸ್ತು. ಅವರು ಮುಂದುವರಿಸ್ಕೊಂಡು ಇನ್ನೊಬ್ಬ ವೃದ್ಧನ ಕಥೆ ಬರೀತಾರೆ. ಇಲ್ಲಿ ಅವರು ಮುಂಬೈಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ಆದ್ರೆ ನಿವೃತ್ತಿಯ ನಂತರ ಹೋಗಲಾರವು ಅಂಥ ವೃದ್ಧರ ದ್ವಂದ್ವಗಳು ಇವೆ. ಮುಂಬೈಯಲ್ಲೇ ಇರೋದಕ್ಕೆ ಇಷ್ಟ ಆದ್ರೆ ಇಟ್ಕೊಳ್ತಿಲ್ಲ ಜನ, ಅಂಥ ವೃದ್ಧರ ದ್ವಂದ್ವಗಳನ್ನು ಅವರು ಇಲ್ಲಿ ತೋರಿಸಿದ್ದಾರೆ. ಎತ್ತಡ ಪಯಣ ಅನ್ನುವಂಥ ಒಂದು ಕತೆ. ಪದ್ದಣ್ಣ ಅನ್ನೋನು ಒಬ್ಬ ನಿವೃತ್ತ ವೃದ್ಧ ಇದ್ರ ನಾಯಕ. ಅವನು ನಿವೃತ್ತನಾದ ನಂತರ ಮಕ್ಕಳಿಗೆ ಅವನು ಬೇಡವಾಗ್ಬಿಟ್ಟಿದ್ದಾನೆ, ನಿರುಪಯೋಗಿ ಆಗ್ಬಿಟ್ಟಿದ್ದಾನೆ. ಅವನನ್ನ ಹೇಗಾದ್ರೂ ಊರಿಗೆ ಕಳಿಸುವ ಹುನ್ನಾರ. ಅವನನ್ನ ಹಳ್ಳಿಯ ಬಸ್ಸನ್ನ ಹತ್ತಿಸ್ತಾರೆ. ಅವನಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಊರಿನಲ್ಲಿ ಏನು ಗತಿ ಕಾದಿದೆಯೋ ಅವನಿಗೆ ಗೊತ್ತಿಲ್ಲ. ಆದ್ರೆ ಅವನಿಗೆ ಗತ್ಯಂತರವೇ ಇಲ್ಲ. ಆ ಸಮಯದಲ್ಲಿ ಅವನ ಸಹೋದ್ಯೋಗಿ ಒಬ್ಬ ಮರಾಠಿ ಭಾಷಿಗ ಅವನು ಬರ್ತಾನೆ. ಅವನು ವೃದ್ಧನೇ. ಅವನು ಬರ್ತಾನೆ, ಪದ್ದಣ್ಣ ನೀ ಯೋಚನೆ ಮಾಡಬೇಡ, ನಿನಗೆ ಹಳ್ಳಿ ಒಳಗೆ ಸರಿ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಬಂದ್ಬಿಡು ಮುಂಬೈಗೆ, ನಾವು ಹೇಗಾದ್ರೂ ಸಂಭಾಳಿಸ್ಕೊಳ್ಳೋಣ ಅಂತ. ಆದರೆ ಅವನು ಕೂಡ ತನ್ನ ಮಕ್ಕಳ ಹಂಗಿನಲ್ಲೇ ಜೀವನ ಮಾಡ್ತಿರುವಂಥ ಒಬ್ಬ ಪರತಂತ್ರ ಜೀವಿಯೇ. ಅವನೇನು ತಾನಾಗೆ ಅಂತ ಒಂದು ಸ್ವಂತದಲ್ಲಿ ನಿಂತವನಂತ ವ್ಯಕ್ತಿ ಅಲ್ಲ. ಆದರೂ ಕೂಡ ಆ ಮನಸ್ಸಿನ ಒಂದು ಪ್ರತಿಸ್ಪಂದನೆ ಇದೆಯಲ್ಲ, ಈ ಪದ್ದಣ್ಣನಿಗೆ ಅವನ ಒಂದು ಆಶ್ವಾಸನೆ ಬಹಳ ಆಪ್ಯಾಯಮಾನವಾಗುತ್ತೆ. ಆದರೆ ಯಾರು ಎಲ್ಲಿ ಉಳ್ಕೊಂಡ್ರು, ಯಾರು ಯಾರಿಗೆ ಆಶ್ರಯ ಕೊಟ್ಟರು, ಇದನ್ನೆಲ್ಲ ಹೇಳಿ ಅವರು ಸರಳವಾದ ಸಮೀಕರಣದಿಂದ ಕಥೆಯನ್ನು ಮುಕ್ತಾಯಗೊಳಿಸೋದಿಲ್ಲ. ಎತ್ತಣ ಪಯಣ ಅನ್ನೋ ಶೀರ್ಷಿಕೆಯನ್ನು ಅವರು ಹಾಗೆಯೇ ಉಳಿಸ್ಕೋತಾರೆ. ಅದು ಎತ್ತಣ ಪಯಣ ಆಯಿತು ಅನ್ನೋದು ಆ ಎಲ್ಲ ದುರದೃಷ್ಟಕರ ವೃದ್ಧರ ಒಂದು ಕಥೆಯಾಗಿ, ದನಿಯಾಗಿ ನಮಗೆ ಕೇಳಿಸುತ್ತೆ. ಇನ್ನು ಈ ಸಂಕಲನದಲ್ಲಿ ನನ್ನ ಮನಸ್ಸನ್ನ ಬಹಳಷ್ಟು ಮುಟ್ಟಿದಂತ ಒಂದು ಕಥೆ, ಉತ್ತಮವಾದ ಕಥೆ ಅಂತ ನಾನು ಹೇಳ್ತೀನಿ, ಅದು ಮೌನ ಸೆಳೆತಗಳು ಅಂತ. ಮೌನ ಸೆಳೆತಗಳು ಕೂಡ ಇನ್ನೊಬ್ಬ ವೃದ್ಧನ ಕಥೆಯೇ. ಆದ್ರೆ ಈ ವೃದ್ಧ ಪದ್ದಣ್ಣನಷ್ಟು ಪಾಪದವನಲ್ಲ. ಅವನಿಗೆ ಸಾಕಷ್ಟು ಆರ್ಥಿಕವಾದ ಬೆಂಬಲ ಇದೆ, ಪ್ರೀತಿಸುವ ಮಗ ಸೊಸೆ ಇದ್ದಾರೆ, ಅಮೆರಿಕೆಗೆ ಬಾ ಅಂತ ಕರೀತಾ ಇದ್ದಾರೆ, ಹೋಗಲೋ ಬೇಡವೋ ಅನ್ನುವ ದ್ವಂದ್ವ ಇವನಿಗೆ. ಅವನ ವೃದ್ಧಾಪ್ಯದ ಸಂಗಾತಿಯಾಗಿ ಒಂದು ತೂಗು ಕುರ್ಚಿ ಇದೆ, ಅವನ ಅದರಲ್ಲಿ ಕೂತು ಯಾವಾಗ್ಲೂ ವಿಚಾರಗಳನ್ನ ಮಾಡೋ ಅಂತವನು. ಕರ್ನಾಟಕ ಸರ್ ಅವರು ಈ ಕಥೆಯಲ್ಲಿ ಆ ತೂಗು ಕುರ್ಚಿಯನ್ನ ಒಂದು ಸಶಕ್ತವಾದ ಪ್ರತಿಮೆಯನ್ನಾಗಿ ಬಳಸಿದ್ದಾರೆ. ಆ ಕುರ್ಚಿಯಲ್ಲಿ ಕೂತು ಅವನಿಗೆ ವೀಸಾ ಎಲ್ಲ ಬಂದಿರುತ್ತೆ. ಅವನು ಯೋಚಿಸ್ತಾ ಇರ್ತಾನೆ, ನನಗೆ ಅಮೆರಿಕೆಯಲ್ಲಿ ಇಂಥ ಒಂದು ಕುರ್ಚಿ ಸಿಗಬಹುದೇ ಅಂದ್ರೆ ಅವನು ಏನ್ ಅನ್ಕೊಳ್ತಾ ಇದ್ದಾನೆ, ಇಲ್ಲಿನ ಜೀವನ ನನಗೆ ಅಲ್ಲಿ ಸಿಗಬಹುದೇ. ಆ ಕುರ್ಚಿ ಅನ್ನೋದು ಮುಂಬೈಯ ಅವನ
ಒಂದು ಗಾಢವಾದ ಸಂಬಂಧದ ಜೀವನದ ಪ್ರತೀಕವಾಗಿ ಆ ಕುರ್ಚಿ ಬರುತ್ತೆ ಅಲ್ಲಿ. ಆದರೆ ಏನು ಮಾಡ್ತಾನೆ ಅಂತ ನಮಗೂ ಅನಿಸ್ತಾ ಇರುತ್ತೆ, ಹೋಗ್ತಾನ ಅಂತ ಅನಿಸ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತೆ. ಅಳಿದು ಹೋಗಿರುವ ಹೆಂಡತಿ ಅವಳು, ನೀವು ಅಮೆರಿಕೆಗೆ ಯಾಕೆ ಹೋಗ್ಬೇಕು, ನನ್ನ ಹತ್ರ ಬರಬಾರ್ದಾ ಅಂತ ಕೇಳಿದಾಗುತ್ತೆ. ಅವನಿಗೆ ಕಥೆಯ ಅರ್ಥ ಏನು ಅಂತ ಅವನು ಯೋಚಿಸ್ತಾ ಇರಬೇಕಾದ್ರೇ ಗಾಢ ನಿದ್ರೆ ಅವನನ್ನು ಆವರಿಸಿಕೊಂತು ಅಂತ ಅವರು ವಾಕ್ಯ ಬರೀತಾರೆ. ಅದರಲ್ಲಿ ಆ ಕಥಾನಾಯಕನ ಮುಕ್ತಾಯ, ಕಥೆಯ ಮುಕ್ತಾಯ ಎರಡನ್ನೂ ಅವರು ಮೇಳವಿಸಿದ್ದಾರೆ. ಬಹಳ ಧ್ವನ್ಯಾತ್ಮಕವಾಗಿ ಬರೆದಿರುವಂತಹ ಒಂದು ಅಂತ್ಯ ಇದು. ಮತ್ತು ಆ ಪ್ರತಿಮೆ, ಕುರ್ಚಿಯ ಪ್ರತಿಮೆ ಇದೆಲ್ಲ ಬಹಳ ಚೆನ್ನಾಗಿ ಬಂದಿದೆ. ಈ ರೀತಿ ಅನೇಕ ಕಥೆಗಳು. ಮತ್ತು ಅವರ ವೈವಿಧ್ಯ ಹೇಳಬೇಕು ಅಂತಂದ್ರೆ ಪುರಾಣದ ಕೆಲವು ಘಟನೆಗಳನ್ನ ಸಹಿತ ಇಲ್ಲಿ ಅವರು ಕಥೆಯನ್ನಾಗಿ ಮಾಡಿದ್ದಾರೆ. ಅಲ್ಲಿ ನಮಗೆ ಅವರು ದೇವವ್ರತನ ಒಳಗುದಿ, ಶರಶೈಯಲ್ಲಿ ಭೀಷ್ಮ, ಈ ಮುಂತಾದ ಕಥೆಗಳನ್ನು ಸಹಿತ ಇಲ್ಲಿ ಬರೆದಿದ್ದಾರೆ. 19 ಕಥೆಗಳು ಅಂದರೆ ನಾನು ಒಂದೊಂದನ್ನು ವಿವರಿಸಿ ಹೇಳಲಾರೆ. ಆದರೆ ಬಹಳ ಮನಮುಟ್ಟುವಂತಹ ಕಥೆಗಳು, ಲವಲವಿಕೆಯಿಂದ ಬೋಧಿಸ್ಕೊಂಡು ಹೋಗುತ್ತವೆ. ಮತ್ತು ಮುಂಬಯಿಯ ಪರಿಸರಕ್ಕೆ ಸರಿ ಹೋಗೋ ಹಾಗೆ ಅವರು ಮಧ್ಯದಲ್ಲಿ ಮರಾಠಿ ಭಾಷೆಯ ಕೆಲವು ವಾಕ್ಯಗಳು, ಕೆಲವು ಮರಾಠಿ ಪದಗಳು, ಇವುಗಳನ್ನ ಬಹಳ ಸೂಕ್ಷ್ಮವಾಗಿ ನೇಯ್ದುಬಿಟ್ಟಿದ್ದಾರೆ. ನಮ್ಮಗಳಿಗೆ ಬಹಳ ಅಪ್ಯಾಯಮಾನ ಅನಿಸುತ್ತೆ, ಯಾಕಂದ್ರೆ ನಮಗೆ ಆ ಭಾಷೆಯ ಪರಿಚಯ ಇರೋದರಿಂದ. ಹೀಗಾಗಿ ಬಹಳ ಕಲೆಗಾರಿಕೆಯಿಂದ ಅವರು ಈ ಕಥೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಬಹುಮಟ್ಟಿಗೆ ಈ ಕಥೆಗಳಲ್ಲಿ ಕಾರ್ನಾಡ್ ಸರ್ ಅವರು ನಮಗೆ ಯಾವ ಒಂದು ಆಶಯವನ್ನ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ನನಗನ್ಸುತ್ತೆ. ಈ ಒಂದು ಸುಂದರವಾದ ಕಥಾ ಸಂಕಲನವನ್ನ ಈ ವಯಸ್ಸಿನಲ್ಲಿ ಬಹಳ ಆಸಕ್ತಿಯಿಂದ, ಬಹಳ ಉತ್ಸಾಹದಿಂದ ಬರೆದುಕೊಟ್ಟು ನಮ್ಮೆಲ್ಲರಿಗೂ ಅವರು ಮಾದರಿಯಾಗಿದ್ದಾರೆ. ಸಾಹಿತ್ಯ ಸೇವೆಯನ್ನು ಹೇಗೆ ಮಾಡ್ತಾನೆ ಇರಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕಾರ್ನಾಡ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಕಾರ್ನಾಡ್ ಸರ ಇಲ್ಲಿ ನಮ್ಗೆ ನಿನ್ನಷ್ಟೇ ಬಂದು ಹೋದ್ರು, ನಮ್ಮ ವಿಭಾಗಕ್ಕೆ ಬಂದು ಹೋದ್ರು. ಇವತ್ತು ಡಾಕ್ಟರ್ ಉಮಾ ರಾಮರಾವ್ ಮೇಡಮ್ ಅದರ ಬಗ್ಗೆ ಹೇಳಿರುವಂತ ರೀತಿ ಒಂದು ಕೃತಿಯ ಪರಿಚಯ ಅಥವಾ ಸಮೀಕ್ಷೆ, ವಿಮರ್ಶೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಆ ಪುಸ್ತಕವನ್ನ ತಕ್ಷಣ ಓದ್ಬೇಕು ಎನ್ನುವಂತ ಹಸಿವು ನಮ್ಗಾಗಬೇಕು. ಅಂತ ಹಸಿವನ್ನ ತಾವು ಮೂಡಿಸಿದ್ದೀರಿ ಮೇಡಮ್, ತಮ್ಗೆ ಅನಂತ ವಂದನೆಗಳು. ಇಲ್ಲಿ ಬಂದು ಹೋದಳು ಆರಂಭದಲ್ಲಿಯೇ ಕಾರ್ನಾಡ್ ಸರ್ ಬರೀತಾರೆ, ಇಲ್ಲಿ ಬಂದು ಹೋದಳು ಮಲ್ಲಿಗೆಯ ಹೂವಿನ ಕಂಪಿನಂತೆ ಎಲ್ಲರ ಮನಸ್ಸಿನಲ್ಲಿ ಸದ್ಭಾವನೆಯ ಒಂದು ವಿಶಿಷ್ಟ ಕಂಪನ್ನು ಹರಡಿ ಹೋದಳು. ಅವಳು ಕಥೆಯೊಳಗೆ ಬಂದಿದ್ದೇ ಅಕಸ್ಮಾತ್ತಾಗಿ. ಎಲ್ಲಿಗೋ ಹೋಗುವವಳು ನಮ್ಮ ಹೃದಯಕ್ಕೆ ಬಂದಳು. ಸ್ವಲ್ಪ ಕಾಲ ಇದ್ದು ಶಾಶ್ವತ ಸೊಬಗನ್ನ ಉಳಿಸಿ ಹೋದಳು. ಎಷ್ಟು ಚಂದ ಸರ್, ನಿಜವಾಗಿಯೂ ಅಭಿನಂದನೆಗಳು ಸರ್. ಕೃತಿಯ ಪರಿಚಯ, ಕೃತಿ ಬಿಡುಗಡೆ ಆದ ನಂತರ ನಮ್ಮ ವಿಭಾಗಕ್ಕೆ ಆಗಮಿಸಿರುವಂತಹ ಅತಿಥಿಗಳನ್ನ ಗೌರವಿಸುವಂತಹ ಒಂದು ಕರ್ತವ್ಯ. ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಕಾಳೇಗೌಡ ನಾಗವರ ಅವರು ಕಥೆಗಾರರು, ವಿಚಾರವಾದಿ, ಜಾನಪದ ತಜ್ಞರು. ವೃತ್ತಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಬಂಡಾಯ ಸಾಹಿತ್ಯ ಚಳವಳಿಯಲ್ಲಿ ಸಕ್ರಿಯರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಜಾನಪದ ಕಲೆ ಹಾಗೂ ಕಲಾವಿದರ ನೋವು ನಲಿವುಗಳ ಅಂತರಂಗವನ್ನ ಅವರು ಬಲ್ಲವರಾದ್ರಿಂದ ಅದರಲ್ಲಿ ಗ್ರಾಮೀಣ ಸೊಗಡಿನ ಘಮವನ್ನ ಅವರ ಜಾನಪದ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ರಾಮ್ ಮನೋಹರ ಲೋಹಿಯಾ ಅವರ ಸಮಾಜವಾದಿ ವಿಚಾರಗಳನ್ನ ಸಮಗ್ರವಾಗಿ ಕನ್ನಡಕ್ಕೆ ತಂದಿರುವ ಹೆಗ್ಗಳಿಕೆ ನಮ್ಮ ಡಾಕ್ಟರ್ ಕಾಳೇಗೌಡ ನಾಗವರ ಅವರದ್ದು. ಕಥಾ ಸಂಕಲನ, ಕಾವ್ಯ, ವಿಚಾರ ವಿಮರ್ಶೆ, ಅದೇ ರೀತಿ ಜಾನಪದ, ಗಿರಿಜನ ಕಾವ್ಯ ಹಾಗೂ ಸಂಸ್ಕೃತಿ, ಹೀಗೆ ಅನೇಕ ಕೃತಿಗಳನ್ನ ಅವರು ರಚಿಸಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಕಾರ್ನಾಡ್ ಸರ್ ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಮುಂಬೈಗೆ ಅವರು ಆಗಮಿಸುವ ಅವರ ಹೃದಯ ವೈಶಾಲ್ಯಕ್ಕೆ ನಾವು ಶಿರವಾಗಿ ನಮಿಸ್ತಾ ಅವರನ್ನು ಗೌರವಿಸಬೇಕು ಅಂತ ಡಾಕ್ಟರ್ ಕಾರ್ನಾಡ್ ಸರ್ ಹಾಗೂ ಪ್ರೊಫೆಸರ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅನೇಕ ವರ್ಷಗಳಿಂದ ಕನ್ನಡ ವಿಭಾಗದ ಬಲವರ್ಧನೆಯಲ್ಲಿ ಮಾರ್ಗದರ್ಶನ, ಪ್ರೀತಿ, ವಿಶ್ವಾಸ, ಸಹಕಾರ, ಸಹಾಯ, ದೂರದ ಮೈಸೂರು ಇರಬಹುದು, ಮಂಗಳೂರು ಇರಬಹುದು, ಬೆಂಗಳೂರು ಇರಬಹುದು, ಕನ್ನಡ ವಿಭಾಗದ ಸಾಧನೆಯನ್ನ ಅವರು ಹೇಳ್ತಾ ಬಂದಿದ್ದಾರೆ. ಇದು ನಮಗೆ ಅವರಿಗೆ ನಾವು ನತಮಸ್ತಕರಾಗಿದ್ದೀವಿ ಸರ್. ಶರತ್ ಬಹಳ ಅಭಿಮಾನ
ಲಯದ ಧ್ವನಿ ಒಟ್ಟಿಗೆ ಇಟ್ಕೊಳ್ಳಿ ಸರ್. ಚೆನ್ನಾಗಿ ಕಾಣಿಸ್ತೀನಿ. ವಂದನೆಗಳು. ಈ ಒಂದು ನಮ್ಮ ವಿಭಾಗದಲ್ಲಿ ಅನೇಕ ವರ್ಷಗಳ ಕಾಲ ಪಾಠ ಪ್ರವಚನಗಳನ್ನ ಮಾಡ್ತಾ ನಿವೃತ್ತಿಯ ನಂತರವೂ ಸದಾಕಾಲ ಕೃಷಿಯ ಜೊತೆ ಒಡನಾಟವನ್ನ ಬೆಳೆಸ್ತಾ ಒಂದು ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾಪನವನ್ನು ಸಂಸ್ಥಾಪನೆ ಮಾಡಿದಂತ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಸರ್ ಅವರನ್ನ ಗೌರವಿಸಬೇಕು ಅಂತ ನಾನು ವಿಭಾಗದ ಪ್ರಮುಖರಾದಂತ ಡಾಕ್ಟರ್ ಜನು ಉಪಾಧ್ಯಾಯ ಸರ್ ಹಾಗೂ ವೇದಿಕೆಯ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದ್ರು ಕೂಡ ಪ್ರವೃತ್ತಿಯಲ್ಲಿ ಸಾಹಿತ್ಯ ರಚನೆಯಲ್ಲಿ ನಿರಂತರವಾಗಿ ತಮ್ಮನ್ನ ತೊಡಗಿಸಿಕೊಂಡವರು. ಬದುಕನ್ನ ನಿವೃತ್ತಿಯ ನಂತರ ಹೇಗೆ ಆನಂದದಾಯಕವಾಗಿ ಕಳಿಬೇಕು ಎನ್ನುವುದಕ್ಕೆ ಅತ್ಯುತ್ತಮ ನಿದರ್ಶನ ಅಂತ ಹೇಳಿದ್ರೆ ಅದು ಕಾರ್ನಾಡ್ ಸರ್. ಸರ್ ಒಂದು ನಿಮಿಷ ಹಿಡ್ಕೊಳ್ಳಿ. ಸರಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ನ್ಯಾಯವಾದಿ ಡಿ.ಕೆ. ಶೆಟ್ಟಿ ಅವರು. ವೃತ್ತಿಯಲ್ಲಿ ನ್ಯಾಯವಾದಿಯಾಗಿರುವ ಇವರು ಅತ್ಯುತ್ತಮ ಸಂಘಟಕರು ಅಂತ ಹೆಸರು ಪಡೆದಿದ್ದಾರೆ. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಸಂಸ್ಥೆಯ ಜವಾಬ್ದಾರಿಯನ್ನ ಅವರು ಹೊತ್ತಿದ್ದಾರೆ. ಅವರು ಬಂಡ್ಸ್ ಲಾ ಫಾರಂನ ಮಾಜಿ ಅಧ್ಯಕ್ಷರಾಗಿ, ಜವಾಬ್ ಸಂಸ್ಥೆಯ ಸಂಸ್ಥಾಪಕ ಸದಸ್ಯರಾಗಿ ಮತ್ತು ಅಜೀವ ಸದಸ್ಯರಾಗಿ ಕೆಲಸವನ್ನ ಮಾಡಿದವರು. ಬ್ಯಾಂಕ್ಗಳ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಕಾನೂನು ಸಲಹೆಗಾರರಾಗಿ ಕೂಡ ಅವರು ನೇಮಕಗೊಂಡಿದ್ದಾರೆ. ಆಲ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ ಆಹಾರ ಅಂತ ಹೇಳಿದ್ರೆ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಅದರಿಂದ ಸಕ್ರಿಯವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 30 ವರ್ಷ ವಿಜಯಾಪೇಟೆಯಲ್ಲಿ ಉದ್ಯೋಗಿಯಾಗಿ ಸದ್ಯ ಅವರು ನಿವೃತ್ತಿಯಾಗಿದ್ದಾರೆ. ಇವತ್ತು ವಿಭಾಗದ ಮೇಲಿನ ಅಭಿಮಾನದಿಂದ ಅವರು ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಅದೇ ರೀತಿ ಈ ಎರಡೂ ಸಂಸ್ಥೆಗಳ ಒಂದು ಜವಾಬ್ದಾರಿಯನ್ನ ಹೊತ್ತಿರುವಂತಹ ಪ್ರೊಫೆಸರ್ ಜನು ಉಪಾಧ್ಯಾಯ ಸರ್ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಿಭಾಗದ ಪರವಾಗಿ ಎಲ್ಲ ಕಾರ್ನಾಡ್ ಪ್ರತಿಷ್ಠಾನದ ಪರವಾಗಿ ತಮ್ಮನ್ನು ಗೌರವಿಸಬೇಕು ಅಂತ ನಾನು ಕಾರ್ನಾಡ್ ಸರ್ ಅಲ್ಲಿ ಮತ್ತು ವೇದಿಕೆಯ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ವಂದನೆಗಳು ಸರ್. ನಾನೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸರ್ವರಲ್ಲಿ ಕಳೆಗಳು ನಗವರಲ್ಲಿ ವಿನಂತಿಸ್ತಾ ಇದ್ದೇನೆ ಕೆಲವು ಮಾತುಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಬೇಕು.
ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಹಾಗೂ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದ ಜಂಟಿಯಾಗಿ ಆಯೋಜಿಸಿರುವ ಈ 3 ಕೃತಿಗಳ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ನಿಜವಾಗ್ಲೂ ಕೂಡ ಸಂತೋಷ ಆಗ್ತದೆ. ನಾನು ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಈ ಥರದ ಸತತವಾದ ಸಂಪರ್ಕದಲ್ಲಿರ್ತೇನೆ. ಅದರಲ್ಲೂ ಕೂಡ ಕರ್ನಾಟಕದ ಹೊರಗಡೆ ಇರ್ತಕ್ಕಂಥ ನಮ್ಮ ಕನ್ನಡದ ಜನತೆ, ಕರ್ನಾಟಕದಿಂದ ಹೋದವರು ಅಲ್ಲಿ ಏನೇನು ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಮತ್ತು ಏನು ಭಾರತದಂಥ ಒಂದು ರಾಷ್ಟ್ರದಲ್ಲಿ ನಾವು ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಾವು ಅತ್ಯುತ್ತಮ ಕಾರ್ಯಗಳನ್ನು ಹೇಗೆ ನಾವು ಒಂದು ಸಾಮೂಹಿಕ ಹೊಣೆಗಾರಿಕೆಯಿಂದ ಮಾಡಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಾಗಿ ಒಂದು ಸರ್ವ ಜನಾಂಗದ ಒಂದು ಶಾಂತಿಯ ತೋಟವಾಗಿ ಬದುಕೋದು ಮತ್ತು ನಮ್ಮೆಲ್ಲ ಒಂದು ಕ್ರಿಯಾಶೀಲತೆ ಅದನ್ನ ಒಂದು ಅದು ಬೆಳವಣಿಗೆ ಮಾಡಿಕೊಳ್ಳೋದು ಹೇಗೆ ಅನ್ನೋದರ ಇದರಲ್ಲಿ ನಾವು ತೊಡಗಿಕೋಬೇಕಾದದ್ದು ಅನಿವಾರ್ಯ ಅಂತ ನಾನು ತಿಳಿದಿದೆ. ನಾನು 2 ವಾರದ ಹಿಂದೆ ಕೂಡ ನಾನು ಮುಂಬೈ ಮದ್ರಾಸ್ ವಿಶ್ವವಿದ್ಯಾಲಯಕ್ಕೂ ಕೂಡ ಹೋಗಿದ್ದೆ. ಯಾಕಂದ್ರೆ ಈಗ ಈ ತರ ಸ್ನೇಹಿತರು ಎಲ್ಲ ಕಡೆ ಇದ್ದೇ ಇರ್ತಾರೆ, ಮತ್ತೆ ನಾವು ಕೂಡ ಕಲಿಯೋದಿರುತ್ತೆ. ಇತರ ರಾಜ್ಯಗಳಿಗೆ ಹೋದಾಗ ಬೇರೆ ಭಾಷೆ ಏನಿದೆ ನೋಡಿ, ಒಂದು ಡೆಮಾಕ್ರಸಿನಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಲೋಹಿಯಾ ಅವರು ಬಹಳ ಒಂದು ಪ್ರಬುದ್ಧವಾದ ಚಿಂತಕರು. ನಾವು ಸಾಹಿತ್ಯ ಜೊತೆಗೆ ನಮಗೆ ಒಂದು ಬುದ್ಧ, ಬಸವಣ್ಣ, ನಮ್ಮ ಶರಣ ಸಾಹಿತ್ಯ, ಮಹಾದೇವಿ, ಮಾಸ್ತಿಯವರು, ಬೇಂದ್ರೆಯವರು, ಶಿವರಾಮ್ ಕಾರಂತರು, ಕುವೆಂಪು ಅವರು, ಈ ತರದ ಬಹಳ ಒಂದು ಪ್ರಬುದ್ಧವಾದ ಒಂದು ಹಿನ್ನೆಲೆ ಕರ್ನಾಟಕದಲ್ಲಿ. ಇತರ ರಾಜ್ಯಗಳಿಗೆ ಹೋದಾಗ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೇನೆ. ಅದೇನೊಂದು ಮನುಷ್ಯ ಜಾತಿ ತಾನೊಂದೇವಲಂಬ ಒಂದು ಪ್ರೇಮ, ಅಲ್ಲಿಂದ ಒಂದು ಒಂದು ವಿಶ್ವದ ಮಾನವರೆಲ್ಲ ಒಂದೇ ಅನ್ನೋದು ಅಷ್ಟೇ ಅಲ್ಲ, ಮತ್ತೆ ಒಂದು ಈ ಸಕಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ಎಲ್ಲ ಒಂದೇ ಆಗಿರ್ಬೇಕು ಅನ್ನೋ ಚಿಂತನೆ, ಇದೆಲ್ಲ ಕೂಡ ಹೇಗೆ ಅನ್ನೋದು ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ. ಭಾರತದ ಎಲ್ಲ ಭಾಗಗಳಲ್ಲಿ ಇದು ಹೇಗಿದೆ ಅನ್ನೋದನ್ನ, ಅದರಲ್ಲೂ ನಾವು ಸಾಹಿತ್ಯ ಜೊತೆಗೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ಲೋಹಿಯಾ ಅವರ ಕೃತಿಗಳನ್ನು ಓದಿದಾಗ, ಲೋಹಿಯಾ ನಮಗೆ ಮೊದಲು ಸಿಕ್ಕದ್ದು ಲೋಹಿಯಾ ಕೃತಿಗಳು 60ರ ದಶಕದಲ್ಲಿ, ಅಂಬೇಡ್ಕರ್ ಕೃತಿಗಳು ಹೇಗೆ ಸಿಗ್ತಾ ಇಲ್ಲ ನೋಡಿ. ಒಬ್ಬ ಬನಿಯಾ ಹಿನ್ನೆಲೆಯ ಒಬ್ಬ ಸೂಕ್ಷ್ಮಮತಿ ಲೋಹಿಯಾ ಅವರು ಅವ್ರು ಇಷ್ಟು ಒಂದು ಸೂಕ್ಷ್ಮ ಸಾಹಿತಿಗಳಿಗೆ ಇಲ್ಲೇ ಇರುವಷ್ಟು ಒಳನೋಟಗಳು. ಆ ರಾಮಕೃಷ್ಣ ಶಿವ ಮತ್ತೆ ಈ ತರದ ತುಂಬಾ ಬಹಳ ಒಳ್ಳೆ ಇದಿದೆ. ರಾಜಕೀಯದ ಮಧ್ಯೆ ಬಿಡುವಂತೆ ಅವ್ರದ್ದು ಒಂದು ಇಂಟರ್ವ್ಯೂ ಡ್ಯೂರಿಂಗ್ ಪಾಲಿಟಿಕ್ಸ್ ಅಂತ. ಪಾಲಿಟಿಕ್ಸ್ ಆಚೆಗೂ ಕೂಡ ಸೂಕ್ಷ್ಮಮತಿಗಳು ಹೇಗಿರ್ತಾರೆ, ಅವ್ರು ರಾಜಕೀಯದಲ್ಲಿ ಇದ್ದೂ ಕೂಡ ಇವರೇ ಇಷ್ಟು ಒಳನೋಟಗಳನ್ನು ಕೊಡೋದಾದ್ರೆ, ಅಪಾರವಾದ ಒಂದು ನೋವಿನ ಅಸ್ಪೃಶ್ಯತೆಯ ಹಿನ್ನೆಲೆಯಿಂದ ಬಂದ ಅಂಬೇಡ್ಕರ್ ಪರವಾಗಳು ಏನು ಅಂತ ನಾವು ಹುಡ್ಕೊಂಡು ಓದ್ತಿದ್ವಿ. ಆಮೇಲೆ ಮಹಾರಾಷ್ಟ್ರ ಸರ್ಕಾರನೇ ಕಂಪ್ಲೀಟ್ ವರ್ಕ್ಸ್ ಅಂಬೇಡ್ಕರ್ ತಂತು ಮತ್ತು ಬೇರೆ ಇದು ತಂತು. ಎಷ್ಟೋ ಸಲ ತಂದದೇನಂದ್ರೆ ಓಟಿನ ಕಾರಣಕ್ಕಾಗಿ ಮಾಡ್ತಾರೆ, ಓಟ್ಗಳಿಗೆ ಅದಿರ್ಲಿ ಸ್ವಲ್ಪ ಅದೆಲ್ಲ ಸ್ವಲ್ಪ ಅದನ್ನು ಬಹಳ ಪರಮ ಪ್ರೇಮದಿಂದ ಮಾಡೋದು. ಆಮೇಲೆ ನಾವು ಕನ್ನಡದಲ್ಲಿ ಕೂಡ ಅಂಬೇಡ್ಕರ್ ವರ್ಕ್ಸ್ ನಾನು ತಂದಿದ್ದೀವಿ. ನಾನು ನಮ್ಮ MP ಪ್ರಕಾಶ್ ಮತ್ತು ಸಿದ್ದರಾಮಯ್ಯ ನನಗೆ ಬಹಳ ಸ್ನೇಹಿತರು. ನಮ್ಮ ಸಿದ್ದರಾಮಯ್ಯ ನಾವೆಲ್ಲ ಒಂದೇ ಊರಿಗೆ ಸ್ನೇಹಿತರು, ಒಂದೇ ವಯಸ್ಸಿನವ್ರು ನಾವು. ಅವ್ರು BSc ಓದ್ತಿದ್ದಾಗ ನಾನು BA ಓದ್ತಿದ್ದೆ. ಮತ್ತೆ ಈ ತರದ ಒಂದು ಸಮಾಜವಾದಿ ಚಳವಳಿ ಹಿನ್ನೆಲೆಯಲ್ಲಿ ಬಂದವರು. ಅವರು ರಾಜಕೀಯಕ್ಕೆ ಬಂದರು, ನಾವು ಸಾಹಿತ್ಯದಿಂದ. MP ಪ್ರಕಾಶ್ ಇಲ್ಲೇನೆ ಅವರು ಬಹಳ ಮೇಧಾವಿ, ಅವರು ಆಶ್ಚರ್ಯ. ಅವರು ಒಂದು ನಮ್ಮ ಒಂದು ಲಿಂಗಾಯತ ಹಿನ್ನೆಲೆಯಿಂದ ಬಂದವರು, ಬಹಳ ಒಳ್ಳೆಯ ಕುಟುಂಬದವರು, ಇಲ್ಲಿ ಎಕನಾಮಿಕ್ಸ್ ಮಾಡಿದವರು. ಆಮೇಲೆ ಸಾಹಿತ್ಯದ ಹುಚ್ಚು ಬಹಳ ಬಂತವರು. ಎಷ್ಟು ಹುಚ್ಚು ಅಂದ್ರೆ ಬಹಳ ಪರಿಮಿತವಾದ ಒಂದು ಜ್ಞಾನಾಕಾಂಕ್ಷಿಯವರು. ಅವರು ನನಗಿಂತ 6 ವರ್ಷ ದೊಡ್ಡವರು. ಅವರು ಇಲ್ಲೆಲ್ಲ ಸಾಹಿತ್ಯ, ನೀವು ಕುಮಾರವ್ಯಾಸನ ಬಗ್ಗೆ, ಪಂಪನ ಬಗ್ಗೆ, ಈ ಶರಣರ ಬಗ್ಗೆ ಹೇಳಿ ಅಂದ್ಬಿಟ್ಟು ಯಾವಾಗಲೂ ಕೂಡ ಒಂದು ಪೀಡಿಸೋರು ಮತ್ತು ಸಮಾಜವಾದಿ ಹಿನ್ನೆಲೆಯವರು. ಅವರು ಒಂದ್ಸಲ ಅವರಿಬ್ರು ಸೋತಿದ್ರು. ನಾವು ನಿಮ್ಮ ಮಂತ್ರಿಗಳಾದ್ರೆ ನಾನು ಏನು ಕೇಳೋದಿಲ್ಲ, ಅಂಬೇಡ್ಕರ್ ಬರಹಗಳು ಬರ್ತವೆ. ಯಾಕೆಂತಂದ್ರೆ ಏನೋ ಒಂದು ಬೇರೆ ಬೇರೆ ಕಾರಣಕ್ಕಾಗಿ ಅಂಬೇಡ್ಕರ್ ಬರಹ ಬಹಳ ಅಮೂಲ್ಯವಾದದ್ದು, ಅದು ಎಲ್ಲಾ ಸರ್ಕಾರಗಳ ತರ್ತವೆ. ಲೋಹಿಯಾನ ಯಾರು ಕೇಳೋದಕ್ಕಿಲ್ಲ. ಲೋಹಿಯಾ ಅಷ್ಟು ಸೂಕ್ಷ್ಮಮತಿ ಇಲ್ಲಿ ಮಹಾರಾಷ್ಟ್ರಕ್ಕೆ ತುಂಬಾನೇ ಬರ್ತಾರೆ. ಬಹಳ ಭಾರತದ ಯಾವ ಭಾಗದಲ್ಲಿ ಏನಾದ್ರೂ ಕೂಡ ಗೊತ್ತಾಗ್ತಿದ್ದದ್ದು ಆಶ್ಚರ್ಯ ಅದು ಲೋಹಿಯಾ ಅವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ. ಅಂಬೇಡ್ಕರ್ ಅವರಂತೂ ಒಂದು ಯಾವ ಹಳ್ಳಿ ಅವಾಗ ಒಂದು ಬಹಳ ತೊಂದರೆ ಇದ್ದದ್ದು ಅಸ್ಪೃಶ್ಯತೆಯ ಇದಕ್ಕೆ.
ಬಹಳ ಅಪಮಾನ ಮಾಡೋದು, ತೊಂದರೆ ಮಾಡೋದು, ಬಹಿಷ್ಕಾರ ಹಾಕೋದು ಇದೆಲ್ಲ ಇತ್ತು. ನಾನು ಅವಾಗ ಹಿಂದೂ ಪತ್ರಿಕೆ ನೋಡಿ, ಹೆಸರು ಹಿಂದೂ ಪತ್ರಿಕೆ, ಅದು ಬಹಳ ಪ್ರಗತಿಪರವಾದ ಪತ್ರಿಕೆ, ಹೆಮ್ಮೆ ಪಟ್ಟು ಭಾರತದಲ್ಲಿ ಬಹಳ ಹೆಮ್ಮೆ ಪಟ್ಕೊಳ್ಳೋದು, ಅದೆಲ್ಲ ರಿಪೋರ್ಟ್ ಮಾಡೋದು. ಅಂಬೇಡ್ಕರ್ ಅದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ರು. ಒಂದು ನಾರಾಯಣ ದೇವರ ಕೆರೆ ಅಂತ ಒಂದು ಸಂಗತಿನ ನಾನು ಹೇಳಿದೆ, ನಮ್ಮ ಎಂ ಪಿ ಪ್ರಕಾಶ್ ಮಾತನಾಡುವೆ, ಯಾಕಂದ್ರೆ ನಮಗೆ ಸಮಾನ ಆಸಕ್ತಿ, ಸಮಾಜದ ಬಗ್ಗೆ ಕಳೆದಿದ್ದು. ಅವ್ರು ಹೇಳೋದು, ಅಯ್ಯೋ ಅದು ನನ್ನ ಹಳ್ಳಿ, ಅದು ಏನ್ ಕೊಡಿಯೋದು ಏನು ಅಂತ. ಆಮೇಲೆ ಎಲ್ಲಿ ತೊಂದರೆ ಆದ್ರೂ ಕೂಡ ಅಂಬೇಡ್ಕರ್ ಹೋಗ್ತಾ ಇದ್ರು, ಅವ್ರು ಭೇಟಿ ಆಗ್ತಿದ್ರು. ಕೇರಳದಲ್ಲಿ ಆಶ್ಚರ್ಯ ಅಲ್ಲಲ್ಲ ಈಗ, ಅಂದ್ರೆ ನಾವು ನಡೆದು ಬಂದ ದಾರಿನಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲ ಇದೆ, ಅದೇನು ನಾನು ಒಂದು ಬೇಜಾರಿನಿಂದ ಹೇಳೋದಲ್ಲ. ಈಗ ಕಳೆದ ನಾನು 47ರಲ್ಲೇ ಹುಟ್ಟಿದವನು. ಈ 75-76 ವರ್ಷದಲ್ಲಿ ನಮ್ಮ ಡೆಮೊಕ್ರಾಟಿಕ್ ಸೆಟಪ್ನ ಒಂದು ವಾತಾವರಣದಲ್ಲಿ ತುಂಬಾ ಒಳ್ಳೇದಲ್ಲಾಗಿದೆ ಬಹಳ. ಆದ್ರೆ ಮನುಷ್ಯನಿಗೆ ಒಂದು ಸಣ್ಣತನ ಇರ್ತದೆ, ದೊಡ್ಡತನೂ ಕೂಡ ಇರ್ತದೆ. ಮತ್ತು ಎಲ್ಲ ಹಿನ್ನೆಲೆಯಿಂದ ಬಂದವರನ್ನು ಕೂಡ ತುಂಬಾ ಅತ್ಯುತ್ತಮವಾದ ಕಾರ್ಯ ಮಾಡಿ. ಕುತ್ಬುಲ್ ರಂಗರಾವ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೋಡಿ, ಕುತ್ಬುಲ್ ರಂಗರಾವ್ ಎಷ್ಟು ತೆತ್ತುಕೊಂಡಿದ್ರು ಅಂದ್ರೆ ಆಶ್ಚರ್ಯ. ಗೋಪಾಲ ಸ್ವಾಮಿ ಅಯ್ಯರ್ ಅಂತ ಅವರು ನಮ್ಮ ಇವರು, ಅವರೆಲ್ಲ ಅಂದ್ರೆ ಈ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಇವು ನೀಚವಾದದ್ದು ನಾವು ಮಾಡಬಾರ್ದು ಅಂತ ಎಲ್ಲಾ ಜಾತಿನಲ್ಲೂ ಕೂಡ ಪ್ರಗತಿಪರರು ಬಂದರು. ಬಸವಣ್ಣ ಬುದ್ಧ ಅರಮನೆ ಬಿಟ್ಟು ಬಂದ, ಕರತಲ ಭಿಕ್ಷೆ ತರುಲತೆ ವಾಸಕ್ಕೆ. ಆಶ್ಚರ್ಯ ಅದು. 2600 ವರ್ಷದ ಹಿಂದೆ ಯೇಸುನು ಹುಟ್ಟಿರಲಿಲ್ಲ, ಮೊಹಮ್ಮದ್ ಪೈಗಂಬರ್ ಇರಲಿಲ್ಲ. ಆಮೇಲೆ ಎಷ್ಟು ಡೆಮೊಕ್ರಾಟಿಕ್, ಎಷ್ಟು ವೈಜ್ಞಾನಿಕ, ಎಷ್ಟು ಮಾನವೀಯ ಅಂದ್ರೆ ನೀವು ಹೇಳ್ತೀರಲ್ಲ. ಸಾಯುವ ಕೊನೆಗಳಿಗೆ ಕೂಡ ಈಗ 86 ವರ್ಷದ ತರುಣರ ಬಗ್ಗೆ ಮಾತಾಡ್ತೀವಲ್ಲ, ಆರೋಗ್ಯಕರವಾದ ಮನಸ್ಸಿರೋರು 120 ವರ್ಷ ಬದುಕ್ತೀವಿ ನಾವು. ಅದು ಬುದ್ಧನ ಚಿಂತನೆ, 120 ಕನಿಷ್ಠ ಅಂದ್ರೆ. ಅದಕ್ಕೆ ಗೊತ್ತದು, ಕರೀಂ ಖಾನ್ ಅಂತ ಒಬ್ಬರಿದ್ರು, SK ಕರೀಂ ಖಾನ್ ಅಂತ, 110 ವರ್ಷ ಬದುಕಿದ್ರು. ನಾವೆಲ್ಲ ಜೊತೆನಲ್ಲೇ ಕೆಲಸ ಮಾಡಿದ್ವಿ. ಇದ್ರೆ ಊಟ ಮಾಡ್ತಿದ್ರು, ಇಲ್ಲದ್ರೆ ಇಲ್ಲ. ಅವರು ನಮ್ಮ ಹೆಗಡೆ ಅವರು, ರಾಮಕೃಷ್ಣ ಹೆಗಡೆ ಅವರು, ಅವ್ರನ್ನ ನೋಡಿ, ಅವರು ಒಂದು ಎಷ್ಟು ಹಾಡಾಡೋದು ಅಂದ್ರೆ, ಅವ್ರ ಮಾತೃಭಾಷೆ ಉರ್ದು ಅಲ್ಲ, ಎಷ್ಟು ವೈವಿಧ್ಯಗಳಿವೆ ನಾವು ತಿಳ್ಕೊಳ್ಬೇಕು. ಇಲ್ಲಿ ನನಗೆ ಖುಷಿ ಆಗ್ತದೆ, ಇಲ್ಲಿರ್ತಕ್ಕಂಥವ್ರು ತುಂಬಾ ಜ್ಞಾನಾಕಾಂಕ್ಷಿಗಳು, ಎಲ್ಲ ವಯಸ್ಸಿನವರು ಇದೀವಿ. ಅದಕ್ಕೆ ನಾವು ಮುಂಬೈ ಬರ್ಲಿಕ್ಕೆ ಬಹಳ ಖುಷಿ ಆಗ್ತದೆ. ಇವರು ಪರಿಚಯ ಆದ್ಮೇಲೆ ಇಲ್ಲಿ ಪುಸ್ತಕ ನಾನು ಇದನ್ನ ಕೊಟ್ಟಿದ್ದೀನಿ, ಒಡರಾಟದ ನೆನಪುಗಳು ಅಂತ. ಇಲ್ಲಿ ನಮ್ಮ ಇದು ನೋಡಿ, ಇವ್ರು ಪರಿಚಯ ಆದ್ಮೇಲೆ ಅದೊಂದು ಯೋಗ ಅಂತ. ಈಗ ಒಂದು ಸಾಮಾನ್ಯವಾಗಿ ಏನ್ ಲಾಭ ಅಂತ ನೋಡೋದೇ ಅಲ್ಲ, ಜ್ಞಾನಾಕಾಂಕ್ಷೆ ಬಹಳ ದೊಡ್ಡದು. ಎಲ್ಲಿ ಹೋದ್ರು ಕಲಿಯೋದಿರೋದು. ಅಲ್ಲದೇ ಇದ್ರೆ ಏನಾಗ್ತದೆ, ಒಂದು ನಾನು ಇದನ್ನ ಹೇಳಿದಾಗ ಏನ್ ಮಾಡ್ತಿದ್ದೀರಿ ಅಂತೆಲ್ಲ ನಮ್ಮ ವಿಶ್ವನಾಥ್ ಕಾರಣ ಕೇಳ್ತಾ ಇದ್ದೀನಿ. ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲಿ ಮೆಂಟಲಿ ನಾವು ಆಕ್ಟಿವ್ ಆಗಿದ್ರೆ 120 ವರ್ಷ ಬದುಕಕ್ಕೆ ಸಾಧ್ಯ. ಬುದ್ಧ ಅದನ್ನ ಹೇಳ್ತಾ ಇದ್ರು. ಆದ್ರೆ ಆತ ಎಷ್ಟು ಒಂದು ಹ್ಯೂಮನ್ ಆಗಿದ್ರು ಅಂದ್ರೆ, ಕರತಲ ಭಿಕ್ಷೆ ತರುಲತೆ ವಾಸಿಗೆ ಅರಮನೆ ಬಿಟ್ಟು ಬಂದದ್ದು. ಯಾಕೆಂದ್ರೆ ಈಗ ಅರಮನೆ ಇಷ್ಟೆಲ್ಲ ಅನುಕೂಲ ಇದೆ, ಯಾರೋ ಕಟ್ಟಿರ್ತಾರೆ, ನನ್ನ ತಂದೆ ತಾಯಿ ಕಟ್ಟದಲ್ಲ, ಪಾಪ ನೋವಲ್ಲಿರೋರ ಬಳಿಗೆ ಹೋಗೋಣ ಅಂತ. ಅದು ತಮಗೆ ಗೊತ್ತಿದೆ. ಅಲ್ಲಿ ಅವ್ರಿಗೆ ಯಾರೋ, ಆಮೇಲೆ ಇನ್ನೊಂದೇನಂತಂದ್ರೆ ಇನ್ನೊಬ್ಬರ ಬಗ್ಗೆ ಗೌರವ, ಅವ್ರು ಯಾರು ಏನ್ ಕೊಟ್ಟರು ಕೂಡ ಸ್ವೀಕಾರ ಮಾಡೋಣ ಅಂತ. ಅವನು ಕೊಟ್ಟವನು ಇವ್ರ ಬಗ್ಗೆ ಭಕ್ತಿಯಿಂದ ಕೊಟ್ಟಿರ್ತಾನೆ, ಅದು ಹಳಸಲಾಗಿರ್ತದೆ, ತಂಗಳಾಗಿರ್ತದೆ. ಅವ್ರಿಗೆ ಗೊತ್ತಾಗ್ತದೆ, ಆದ್ರೆ ಅವನು ಕೊಡೋನು ಪ್ರೇಮದಿಂದ ಕೊಟ್ಟಿದ್ದಾನೆ, ಅದ್ಬಿಟ್ಟು ಅದು ಸ್ವೀಕಾರ ಮಾಡ್ತಾರೆ. ಆನಂದ ಪಕ್ಕದಲ್ಲಿ ಇರ್ತಾನೆ. ಅದು ಅಜೀರ್ಣ ಆಗಿ 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 ಸುಮಾರು 100 ವರ್ಷ ಕೂಡ ಬದುಕೋದು, 120 ವರ್ಷ ಬದುಕ್ಬೋದು. ಅದೊಂದು ವಿಲ್ ಪವರ್ ಮತ್ತು ಆರೋಗ್ಯಕರವಾದ ಮನಸ್ಸಿದ್ರೆ ಅನ್ನೋದು. ಅದಕ್ಕೆ ನೋಡಿ, ಇವರು ಹಾಗೆ ಇದ್ರು. ಊಟ ಕಡು ಬಡವರು ನಮ್ಮ ಕರೀಂ ಖಾನ್ ಅವರು ನೋಡಿ. ರಾಮಕೃಷ್ಣ ಹೆಗಡೆ ಅವರಿಗೆ ಯಾರನ್ನ ಇದು ಮಾಡೋಣ ಅಂತಂದ್ರೆ ನೋಡಿ, ಅವರು ಹಾಡುಗಳನ್ನು ಹೇಳೋರು. ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ ಅಂತ ಒಂದು ಹಾಡಾಡೋರು. ಕುಡುಗೋಲು ಕೊಡಲಿ ಹಿಡಿದು ಬಂದ ಅಂತ. ಅಂದ್ರೆ ಇವರು ಏನಂದ್ರೆ, ಈ ಸೃಷ್ಟಿನಲ್ಲಿ ಒಳ್ಳೊಳ್ಳೆ ಮರನ ಕಡಿ ಬಂದ ಅಂತ. ಯಾರು ಯಮರಾಜ ಬಂದ್ರೆ ತೀರಾ ವಯಸ್ಸಾದವರು, 120 ಆದವರು, 110 ವರ್ಷ ಆದವರು ತಗೊಂಡೋಗ್ಬೇಕು ಅಂತಿಲ್ಲ. ಏನು ಚಿಕ್ಕ ವಯಸ್ಸದವರು ತಗೊಂಡೋಗ್ಬಿಡ್ತಾರೆ, ಮಕ್ಕಳನ್ನ ತಗೊಂಡೋಗ್ಬಿಡ್ತಾರೆ. ಇದು ಅಂದ್ಬಿಟ್ಟು ಬಹಳ ಒಳ್ಳೆಯ ಹಾಡು. ಅದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದ್ರೆ ಕರ್ನಾಟಕದಲ್ಲಿ ಅವರು ಎಷ್ಟು ಸಂತೋಷದಿಂದ ಆಡೋರು ಅಂದ್ರೆ, ಮಕ್ಕಳ ನಾಮಕರಣವಲ್ಲೂ ಅದನ್ನ ಆಡೋದು ಮಂದಿ. ಅಂದ್ರೆ ಕರೀಂ ಖಾನ್ ಹಾಡ್ತಿದ್ದು, ಯಾಕೆಂದ್ರೆ ಅದಷ್ಟು ಇಂಪಾಗಿತ್ತು. ಅದು ಸ್ವಲ್ಪ ನೆಗೆಟಿವ್ ಆದದ್ದು, ಏನು ಸಾವನ್ನ ಕುರಿತು ಹೇಳ್ತದೆ ಅನ್ನೋದೇ ನಮ್ಮ ಮಂದಿಗೆ ಗೊತ್ತಿರ್ಲಿಲ್ಲ. ನಮ್ಮ ಅವರು ಇದಕ್ಕೆ ಹೆಗಡೆ ಅವರು ಹೇಳಿದ್ರು, ನಮ್ಗೆ ಕಾಂಗ್ರೆಸ್ಗೆ ಸೇರಿಸ್ತವ್ರು, ಅವರು ಅಧ್ಯಕ್ಷರಾಗ್ಲಿ ಅಂತ.
ಅವರು ಅಧ್ಯಕ್ಷರಾಗಿ ಅದರಲ್ಲಿ ಒಬ್ಬ ಯುವಕರಾದವರು ಇರ್ಬೇಕು ಅಂದ್ಬಿಟ್ಟು ನನ್ನನ್ನ ಜೊತೆಗಿಟ್ಟು ನೀವು ಕೆಲಸ ಮಾಡಿ ಅಂತ ನಾವು ಇಲ್ಲೆಲ್ಲ ಕಾರ್ಯಕ್ರಮಗಳು ಕೂಡ ಮಾಡಿದ್ವಿ, ಕಾರ್ನಾಟರು ಕೂಡ ನಾವು ಜೊತೆ ಹಾಗೆ ಒಂದು ಮನಸ್ಸು. ಆಮೇಲೆ ಇನ್ನೊಬ್ರು ಗೋಪಾಲಸ್ವಾಮಿ ಅವರಲ್ಲ ನಮ್ಮ ಇವರು ಇಲ್ಲ ನಮ್ಮ ಕರ್ನಾಟಕದವ್ರೆ ಇವರು ಇನ್ನೊಬ್ರು ಇದ್ರು, ಅವರು 100 ವರ್ಷದ. ಹಾಗೆ ಒಂದು ಮನಸ್ಸನ್ನ ಒಳ್ಳೇದು ಇಟ್ಟುಕೊಂಡ್ರೆ ಆತರ ಬದುಕಲಿಕ್ಕೆ ಸಾಧ್ಯ ಇದು ಅಂತ. ಹಾಗಾಗಿ ನಮ್ಮ ಬುದ್ಧ ಚಿಂತನೆ ಇದನ್ನ ಹೇಳ್ತಾರೆ, ಇದು ಬಹಳ ಅಮೂಲ್ಯವಾದದ್ದಿದೆ. ಅವರು ಅಜೀರ್ಣ ಆಗಿ ಸತ್ತೋಗ್ತಾರೆ, 100 ವರ್ಷ ಕೂಡ ಬದುಕ. ಆನಂದನಿಗೆ ಹೇಳ್ತಾರೆ, ಇಲ್ಲೆಲ್ಲ ಬಹಳ ಅಮೂಲ್ಯವಾದದ್ದನ್ನು ಕೊಟ್ಟಿದ್ದೀರಿ ನೀವು ಅಂತ ಹೇಳಿದಾಗ, ಇಲ್ಲೆಲ್ಲ ನಾನು ಮನುಷ್ಯ, ನನಗೆ ತಿಳಿದದ್ದನ್ನ ನಾನು ಮಾಡಿದ್ದೇನೆ, ನೀವು ಯೋಚನೆ ಮಾಡಿ. ಸರಿ ಅನ್ಸಿದ್ರೆ ಅಲ್ದಿರೋ ಒಪ್ಪೋದು ಬೇಡ, ಬಹಳ ಬ್ಲೈಂಡ್ ಆಗಿರೋದು ಬೇಡ, ಮೂಢ ನಮಗೆ. ಆಮೇಲೆ ಜ್ಞಾನ ಅನ್ನೋದು ಅದು ಸ್ಥಾವರ ಕಳಿವುಂಟು, ಜಂಗಮದ ಕಳಿವಿಲ್ಲ. ಜ್ಞಾನ ಅನ್ನೋದು ಬೆಳವಣಿಗೆ, ಅದು ಪ್ರತಿ ಸೆಕೆಂಡೂ ಕೂಡ ಆಯಾ ಕಾಲಕ್ಕನುಗುಣವಾಗಿ ಬೇರೆ ಬೇರೆ ತರದ ಇದೆಲ್ಲ ಇದೆ. ಒಂದ್ ಕಾಲಕ್ಕೆ ಅಸ್ಪೃಶ್ಯತೆ ಇತ್ತು, ಮತ್ತೆ ನೋಡಿ ಈಗ ಎಷ್ಟು ಇದೆ ಅಂದ್ರೆ, ಒಬ್ಬ ದ್ರೌಪದಿ ಮುರ್ಮು ಒಂದು ಗುಡ್ಡಗಾಡಿನ ಮಹಿಳೆ ನಮ್ಮ ಒಂದು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಆದ್ರೂ ಏನಿತ್ತು, ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅನ್ನೋ ಮಾತು, ಮಹಿಳೆಯರ ಸ್ವಾತಂತ್ರ್ಯನೇ ಬೇಡ, ಆಮೇಲೆ ಭಗವಂತನೇ ಇದನ್ನ ವರ್ಣ ವ್ಯವಸ್ಥೆ ಸೃಷ್ಟಿ ಮಾಡಿದ್ರೆ ಈ ತರದೆಲ್ಲ ಇದಿತ್ತಲ್ಲ. ಆದ್ರೆ ಆಚೆಗೂ ಕೂಡ ನೋಡಿ, ಒಂದು ಒಳ್ಳೆ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ನಮಗೆ ಅದನ್ನ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳೇಬೇಕಾಗಿದೆ. ಅದರಿಂದ ದ್ರೌಪದಿ ಮುರ್ಮು ಅವರು ಇದ್ದಾರೆ. ಆಮೇಲೆ ಇದನ್ನ ನಮ್ಮ ತಲೆ ಒಳಗಡೆ ಹೇಗಿರೋ, ತಲೆ ಒಳಗಡೆ ಮಲ ಅಂತ ಹೇಳೋದು ನೋಡಿ. ಬಸಲಿಂಗಪ್ಪ ಅಂತ ಒಬ್ರು ಅಂಬೇಡ್ಕರ್ ಅಭಿಮಾನಿ, ತಲೆ ಮೇಲೆ ಮಲ ಹೊರೋದನ್ನ ತಪ್ಪಿಸ್ಬೇಕು ಅಂತಂದ್ರು. ನಾವೆಲ್ಲ ಇನ್ನ ಬಹಳ ಚಿಕ್ಕ ವಯಸ್ಸು, ನಾವೆಲ್ಲ ಅವ್ರನ್ನ ಸಪೋರ್ಟ್ ಮಾಡೋದು. ತಲೆ ಮೇಲೆ ನಾವು ಆಮೇಲೆ ಹೇಳೋದು ಅದನ್ನ ತಪ್ಪಿಸಿದ್ರದು ಭಾರತದಲ್ಲಿ ಅದು ನೀಚ ಕಾರ್ಯ ಅಂತ. ನೇರು ಅಂಬೇಡ್ಕರ್ ಅಭಿಮಾನಿಯವರು, ಅಂಬೇಡ್ಕರ್ ಉತ್ತರಾಧಿಕಾರಿಯಾಗಿದ್ರು. ಅಂಬೇಡ್ಕರ್ ಎಲ್ಲ ಸಂಸ್ಥೆಗಳಿಗೆ ಅಂಬೇಡ್ಕರ್ ತೀರ್ಕೊಂಡ್ಮೇಲೆ ಅವರು ಉತ್ತರಾಧಿಕಾರಿ ಆಗಿದ್ರು. ಆ ನಂತರ ಅವರ ಅಣ್ಣನ ಮಗ ರಂಗನಾಥ್ ಅಂತ, KH ರಂಗನಾಥ್ ಅಂತ, ಅವ್ರು ಇನ್ನೊಬ್ರು ಸಜ್ಜನ, ಅವರು ರಾಜಕಾರಣದಲ್ಲಿದ್ರು, ಬಹಳ ಮೇಧಾವಿಗಳು ಅವರು ಇದ್ರು. ಹೀಗೆ ಅವಾಗ ನಾವೊಂದು ಮಾತು ಹೇಳ್ತಾ ಇದ್ವಿ, ಆ ಬಸವಲಿಂಗಪ್ಪ ನಮ್ಮನ್ನೆಲ್ಲ ಬಹಳ ಹಚ್ಕೊಂಡಿದ್ರು. ಈ ತರ ನಾವು ಸ್ವಲ್ಪ ವೈಚಾರಿಕವಾಗಿ, ಪ್ರಗತಿಪರವಾಗಿ, ಜಾತ್ಯತೀತವಾಗಿ ನಮ್ಮನ್ನು ಹುಡುಕೊಂಡು ಬರ್ತಿದ್ರು. ಇಲ್ಲ ನೀವು ಮಂತ್ರಿ ಆಗ್ಬೇಕು, ಯು ಬಿಲಾಂಗ್ಸ್ ಟು ಮೇಜರ್ ಕಮ್ಯುನಿಟಿ, ನೀವು ನನ್ನ ಜೊತೆ. ಅವ್ರು ಕಾಂಗ್ರೆಸ್ನಲ್ಲಿ ಅವಾಗ ಕಾಂಗ್ರೆಸ್, ನಾನು ಹೇಳಿದೆ ಇಲ್ಲ ಈ ರಾಜಕಾರಣ ಅಂತಂದ್ರೆ ಪರ್ಸನಲ್ ಲೈಫ್ ಇರಲ್ಲ, ಮತ್ತೆ ಓದು ಬರೀಲಿಕ್ಕೆ ಆಗಲ್ಲ. ನಾನು ಒಂದು MA ಪಾಠ ಮಾಡೋ ಒಂದು ಸೌಭಾಗ್ಯನೇ ಸಿಕ್ಕಿದೆ, ನಾನು ಬರೋದಿಲ್ಲ ಅಂತ ಹೇಳಿದೆ. ಹಾಗೆ ಆ ತರದ ಇದು. ಆವಾಗ ನಾನು ಹೇಳ್ತಾ ಇದ್ದೆ, ತಲೆ ಮೇಲೆ ಮಲ ಹೊರೋ ಪದ್ಧತಿನ ತಪ್ಪಿಸಿ ಆಯ್ತು, ತಲೆ ಒಳಗಡೆ ಮಲ ಇದೆ ಅಂತ. ನಮ್ಮ ತಲೆ ಒಳಗಡೆ ಮಲ ಇರ್ತದೆ, ಮತ್ತು ಭೇದ ಭಾವಗಳು, ಭಿನ್ನಾಭಿಪ್ರಾಯಗಳು ಇದನ್ನ ಇಟ್ಕೊಂಡಿರ್ತೀವಿ. ಪರಸ್ಪರ ಗೌರವದಿಂದ ಇರ್ತಕ್ಕಂಥ ವಾತಾವರಣಕ್ಕೆ ಬ್ರೈನ್ ವಾಶ್ಡ್ ಮೈಂಡ್ ಅಂತ ಹೇಳ್ತೀವಿ ಅದನ್ನ ತಮಾಷೆ ಮಾಡ್ತೀವಿ. ತಲೆ ಒಳಗಡೆ ಕೂಡ ಗೊತ್ತಿಲ್ಲದೆ ನೋಡಿ ಎಲ್ಲ ಸಾಮಾನ್ಯವಾಗಿ ಹಣೆ ಬರಹ ಅಂತ ಹೇಳೋದು. ನೀವು ಏನ್ ಮಾಡೋದು ಹಣೆ ಬರಹ ಇದು ಅಂತ. ನಾವು ಅದರಲ್ಲೂ ಡೆಮೊಕ್ರಾಟಿಕ್ ಸೆಟಪ್ ಅಲ್ಲಿ ನಾವು ಹೋರಾಟ ಮಾಡಿದ್ರೆ ಸಾಧ್ಯ ಆಗುತ್ತೆ. ಒಂದು ವಿಚಿತ್ರ ಪರಿಸ್ಥಿತಿ ನಡುವೆನೂ ಕೂಡ ಇವತ್ತು ನಾನು ಹೇಳೋದಲ್ಲ, ಒಬ್ಬ ದ್ರೌಪದಿ ಮುರ್ಮು ಅವರು ಇದ್ದಾರೆ. ಆದ್ರೂ ನೋಡಿ ಅದು ಯಾವ ತರ ಇದೆ. ಎಷ್ಟೋ ಜನ ನಮ್ಮ ಪತ್ರಕರ್ತರು ರಾಷ್ಟ್ರಪತಿ ಅಂತ ಬರೀತಾರೆ, ರಾಷ್ಟ್ರಾಧ್ಯಕ್ಷರು ಅಂತ ಬರೀಬೇಕು, ರಾಜ್ಯಪಾಲ, ಕುಲಪತಿ ಅಂದ್ರೆ ಹೆಣ್ಣು ಅರ್ಧ ಅಲ್ಲಲ್ಲ. ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಅರ್ಥವರು ಈ ವಿವೇಕ ಕೊಟ್ಟವರು ನಮಗೆ. ಈ ವಿವೇಕ ಕೊಟ್ಟವರು ನೋಡಿ ಆಶ್ಚರ್ಯ. ಹೆಣ್ಣು ಮಕ್ಕಳ ಲಿಂಗಭೇದ ನೀತಿ ಅಂದ್ರೆ ವಿಶ್ವದ ಅರ್ಧ ಜನಸಂಖ್ಯೆಯ ಸಮಸ್ಯೆ ಅದು. ಅಸ್ಪೃಶ್ಯರು ಅಂದ್ರೆ ಅದೇನು 18% ಏನೋ ಇರ್ಬೇಕು ನಮ್ದು. ಶೂದ್ರರು ಅಂದ್ರೆ ಇಷ್ಟು ಪರ್ಸೆಂಟ್ ಅಂತ ಅಲ್ಲಲ್ಲ. ಈಗ ಬಹಳ ಬದಲಾಗಿದೆ. ನಾವು ಏನೋ ಹೇಳ್ತೀರ ಅಲ್ಲ, ನಾವು ಎಂತೆಂತಹ ಕಂದಕಗಳು, ಅವಿವೇಕ, ಅಜ್ಞಾನ ಅದನ್ನ ದಾಟಿ ಬಂದಿದ್ದೇವೆ ಅಂತ ಅನ್ನೋದಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಹಾಗಾಗಿ ಆಮೇಲೆ ಸೃಷ್ಟಿನಲ್ಲಿ ಇನ್ನೊಂದು ನಾವು ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಆಮೇಲೆ ಇಷ್ಟಾಗಿ ರಿಯಾಲಿಟೀಸ್ ಹೇಗಿದೆ ಅಂದ್ರೆ, ಇಂಡಿಯನ್ ಹಾರರ್ ರಿಯಾಲಿಟೀಸ್, ಮುರ್ಮು ಅವರನ್ನ ಎಷ್ಟೋ ದೇವಾಲಯಕ್ಕೆ ಸೇರಿಸೋದೇ ಇಲ್ಲ ಇವನ್ ಟುಡೇ. ಏನು ಬಹಳ ವಿಚಿತ್ರ ಇದ್ದೀವಿ ನಾವು. ನಿಮ್ಗೆ ಆಶ್ಚರ್ಯ ಆಗೋದು, ಇಂದಿರಾ ಗಾಂಧಿ ಅವರನ್ನು ಸೇರಿಸಿಲ್ಲ. ಯಾಕೆಂದ್ರೆ ಅವಳು ಒಂದು ವಿಧವೆ ಅಂತ, ಇನ್ನೊಂದು ಹಿಂದೂ ಅಲ್ಲ ಅಂತ. ನಾನೇ ಒಂದು ಒರಿಸ್ಸಾದಲ್ಲಿ ಲಿಂಗರಾಜ ಟೆಂಪಲ್ ಅಂತಿದ್ದೆ.
ಈ ಶಿವನ ಕಲ್ಪನೆ ಇದೆಯಲ್ಲ ಸಾವಿರಾರು ವರ್ಷಗಳ ಹಿಂದಿನ ಇದು. ಅಂದ್ರೆ ಶಿವ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ಅಂತ, ಮಂಗಳಕರ ಚಿಂತನೆ ಅಂತ. ಅವನ್ ಕೆಟ್ಟದ್ದು ಏನೂ ಹೇಳಿಲ್ಲ. ಇಷ್ಟು ಲಿಂಗಭೇದ ನೀತಿಯ ಒಂದು ನೀಚ ತತ್ವ ಇವತ್ತು ಇದಿದೆ. ಅಮೆರಿಕ ದೊಡ್ಡಣ್ಣ ಅಂತಾರಲ್ಲ, ಆ ದರಿದ್ರ ಅಮೆರಿಕದಲ್ಲಿ ಅಧ್ಯಕ್ಷ ಇನ್ನೂ ಒಬ್ಬ ಹೆಣ್ಮಗಳು ಆಗೇ ಇಲ್ಲ. ನಮ್ಮಲ್ಲಿ ಪ್ರಧಾನಮಂತ್ರಿಗಳೆಲ್ಲ ಆಗಿದ್ದಾರೆ. ಅಂತ ಇದರಲ್ಲಿ ನೋಡಿ ಒಂದು ಅರ್ಧನಾರೀಶ್ವರ ಕಲ್ಪನೆ ನೋಡಿ, ವಿಶ್ವದಲ್ಲಿ ಸಾವಿರಾರು ವರ್ಷಗಳ ಹಿಂದಿನಿಂದ ಹೆಣ್ಣು ಗಂಡು ಭೇದ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಆ ಕಥೆಗಳು. ನಮ್ಮ ಅಂಬೇಡ್ಕರ್ ಮತ್ತು ಲೋಹಿಯಾ ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ ನಮ್ಮ ಸಾಹಿತಿಗಳಿಗಿಂತ. ಯಾವ್ಯಾವ ರಾಜ್ಯದಲ್ಲಿ ಯಾವ ತರ ಕಥೆಗಳಿವೆ ಅಂತ. ಈಗ ನಾವು ಅನೇಕರು ಕಾಶಿಗೆ ಹೋಗಿದ್ದೀವಿ. ಕಾಶಿಗೆ ಹೋದ್ರೆ ಅಲ್ಲಿ ಒಂದು ಮಣಿಕರ್ಣಿಕಾ ಘಾಟ್ ಅಂತಿದೆ. ಎಷ್ಟು ಶಿವ ಹ್ಯೂಮನ್ ಆಗಿರ್ತಾನೆ ಅಂದ್ರೆ ಅವ್ನು ತಪ್ಪೇ ಮಾಡೋದಲ್ಲ. ಅವ್ನು ಏನ್ ಪಾಪಿಗಳಿಗೂ ಒಂದು ಯಾರು ಭಸ್ಮಾಸುರನಿಗೂ ಹೊರ ಕೊಡ್ತಾನೆ, ಆ ಭಸ್ಮಾಸುರ ಇವನ್ನೇ ಸುಡ್ಲಿಕ್ಕೆ ಹೋಗಿರ್ತಾನೆ. ಆದ್ರೆ ಅವನು ಕೆಟ್ಟದನ್ನ ಮಾಡಿಲ್ಲ. ನೋಡಿ, ಇದು ನಮ್ಮ ಈಗ ಎಲ್ಲಿ ಅಕ್ಷರ ಜ್ಞಾನ ಬಂದದ್ದೇ ಇತ್ತೀಚೆಗೆ. ನಾನೇನೆ 47ರ ಹಿಂದೆ ಹುಟ್ಟಿದ್ರೆ ನನಗೆ ಅಕ್ಷರ ಜ್ಞಾನನೇ ಇರ್ತೀನಿ. ಆ ತರ ಹಳ್ಳಿಯಿಂದ ಬಂದವನು. ನಿಮ್ಗೆ ಆಶ್ಚರ್ಯ ಆಗೋದು, 8th ಸ್ಟ್ಯಾಂಡರ್ಡ್ಗೆ 20 ಕಿಲೋಮೀಟರ್ ನಡೀತಿದೆ, 10+10. ನಾನೊಂದು ಕುಗ್ರಾಮದಿಂದ ಬಂದವನು. ಹಾಗಾಗಿ ಎಷ್ಟೋ ತೊಂದರೆಗಳ ನಡುವೆ, ಇನ್ಸೆಕ್ಯೂರಿಟಿ ನಡುವೆ ತುಂಬಾ ಒಳ್ಳೇದೆಲ್ಲ ಆಗಿರ್ತದೆ. ಈ ತರದ ಭಾರತದ ಒಂದು ಪರಿಸ್ಥಿತಿನ ಆಗದ್ಬಿಟ್ರೆ ಅನುಕೂಲ ಆಗ್ಬಿಡ್ತದೆ ಅಂತಲ್ಲ, ತುಂಬಾ ಅನುಕೂಲ ಆಗ್ತದೆ ಒಳ್ಳೇದರ ಇದರಿಂದ ಅಂತ. ಏನಂತಂದ್ರೆ ಒಂದು ಇನ್ಸೆಕ್ಯೂರಿಟಿ ಕ್ರಿಯೇಟಿವ್ ಆಗಿರ್ತದೆ. ನಾನು ಬಹಳ ಸೂಕ್ಷ್ಮ ಕೆಲವು ವಿಚಾರ ಹೇಳ್ತೀನಿ, ಮತ್ತೊಂದ್ಸಲ ಬರ್ತೀನಿ ಮತ್ತೆ ವಿದ್ಯಾರ್ಥಿಗಳ ಜೊತೆ, ಯಾಕೆಂದ್ರೆ ಒಬ್ಬರೇ ಮಾತಾಡೋದು ಬೇಡ. ನೋಡಿ, ಇಲ್ಲಿರೋ ಸಭೆನೆ ಮುಂಬೈನೇ ತೆಗೆದುಕೊಂಡ್ರೆ ಇವರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ, ಇವರು ಕೂಡ ಕಷ್ಟದಿಂದಲೇ ಬಂದವರು. ನನ್ಗೆ ಗೊತ್ತಿದೆ ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ. ನಾವು ಚಟುವಟಿಕೆಯಿಂದ ಇರೋಣ ಅಂತ. ಎಷ್ಟು ಜನ ನೋಡಿ, ನಮ್ಮ ಇವರಿದ್ದಾರೆ ನೋಡಿ, ಸುಬ್ಬಯ್ಯ ಶೆಟ್ಟಿ ಅಂತ ಒಬ್ಬರನ್ನ ಭೂಸುಧಾರಣ ಮಂತ್ರಿ ಮಾಡಿದ್ರು ದೇವರಾಜ ಅರಸು. ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಲೆನಾಡಿನಲ್ಲಿ ಭೂಸುಧಾರಣೆ ತಂದಾಗ ಆ ಭೂಮಾಲೀಕರಿಗೆಲ್ಲ ತೊಂದರೆ ಆಯ್ತು. ನೋಡಿ, ಆ ಸುಬ್ಬಯ್ಯ ಶೆಟ್ಟಿ ಬಗ್ಗೆ ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ ಅವರು. ಈ ನಮ್ಮ ಬಂಟರೆಲ್ಲ ಭೂಮಿ ಕಳ್ಕೊಂಡ್ರು. ನಮ್ಮ ಬ್ರಾಹ್ಮಣರನ್ನು ಕೂಡ ಅವ್ರಿಗೆ ತೊಂದರೆ ಆದಾಗ ಈ ಹೋಟೆಲ್ ಉದ್ಯಮ ತಂದ್ರು. ಅನ್ನಲಿಕ್ರಿಯ ತಪ್ಪು ಅಂತ ಮಾನಸಿಕವಾಗಿ ತೊಂದರೆಯಲ್ಲಿದ್ದ, ಆದ್ರೆ ಅನಿವಾರ್ಯ. ಅವರು ಕಲಿಸೋದನ್ನ ಈ ಭೂಸುಧಾರಣೆ ಬಂದ ಮೇಲೆ ನಮ್ಮ ಬಂಟರು ಮತ್ತು ಬಿಲ್ಲವರು ಮತ್ತು ಮಗುವೀರರು ಆನಂತರ ಬಂದ್ರು. ಅದರಲ್ಲೂ ಬಂಟರು ಇದನ್ನ ಎಷ್ಟು ಕ್ರಿಯೇಟಿವ್ ಆದ್ರು ಅಂದ್ರೆ, ವಿಶ್ವಸುಂದರಿನೂ ಅಲ್ಲೇ ಬಂದಿದ್ದಾಳೆ ನೋಡಿ. ಒಬ್ಬ ವಿಶ್ವಸುಂದರಿನೂ ಬರ್ತಾಳೆ, ಭೂಗತ ಹೋರಾಟಗಾರರು ಬರ್ತಾರೆ, ಭೂಗತ ಪಾತಕಿಗಳು ಕೂಡ ಬರ್ತಾರೆ. ಈ ತರದ ಎಲ್ಲ ಒಂದು ವೈವಿಧ್ಯ ಕ್ರಿಯೇಟಿವ್ ಆಗೋದು. ಈಗ ನೋಡಿ ಎಷ್ಟು ಇದಾಗಿದೆ ಅಂತಂದ್ರೆ, ಒಂದು ತೊಂದರೆಯಿಂದ ಒಂದು ಕ್ರಿಯೇಟಿವ್ ಆಗ್ತಾರೆ. ಕ್ರಿಯೇಟಿವ್ ಆಗೋದ್ರಿಂದ ಸ್ಕೈಸ್ ದ ಲಿಮಿಟ್ ಅಂತ ತುಂಬಾ ಬೆಳವಣಿಗೆ ಆಗಿರೋದನ್ನ ನಾವು ಕಾಣ್ತೇವೆ. ಅದಕ್ಕೆ ನಾವು ಹೇಳೋದು ಸಂಪತ್ತು ಆಪತ್ತು ಅಂತ. ಎಷ್ಟೋ ಜನ ಕೋಟ್ಯಾಂತರ ಹಣನ ಒಂದು ಇದೆಲ್ಲ ವರ್ಕ್ ಮಾಡಿರ್ತಾರಲ್ಲ, ಅವರ ಮಕ್ಕಳುಗಳು ಅಸಹ್ಯ ಪಟ್ಕೊಳ್ತಾರೆ. ಮಕ್ಕಳುಗಳೆಲ್ಲ ಹಾಳಾಗ್ತಾರೆ, ಕುಡಿದು ಸಾಯ್ತಿರ್ತಾರೆ. ನಾನು ಬಹಳ ನೋವಿನಿಂದ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ತೀನಿ. ಯಾಕೆಂದ್ರೆ ತುಂಬಾ ಹಣನೇ ಕಾಪಾಡುತ್ತೆ ಅಂತಲ್ಲ. ನಮ್ಮಲ್ಲಿ ತತ್ವಪದಕಾರ ಬಹಳ ಒಳ್ಳೆ ಇದೆಲ್ಲ ಇದೆ. ಈ ಮಂಟೇಸ್ವಾಮಿ ಮತ್ತೆ ಅದಕ್ಕೆ ನಾವು ಜಾನಪದ ಮೊದಲುಕೊಂಡು ಎಲ್ಲನೂ ಓದ್ಬೇಕು ಅಂತ ನಾವು ಹುಚ್ಚಿನಿಂದ ಓದೋದು. ನೋಡಿ, ಮಂಟೇಸ್ವಾಮಿ ಅಂತ ತತ್ವಪದಗಳಿವೆ, ಅನೇಕ ಇದೆ ತತ್ವಪದಗಳು. ನಮ್ಮ ಮಹಾರಾಷ್ಟ್ರದಲ್ಲೂ ಜಾಸ್ತಿ ಇದ್ವು, ಆಮೇಲೆ ಅದಕ್ಕೆ ಯಾವ್ಯಾವ ಭಾಷೆಗಳಲ್ಲಿ ಏನಿದೆ, ಅದರಲ್ಲೂ ದಕ್ಷಿಣ ಭಾರತದ ಇದೆಯಲ್ಲ, ನಮ್ಮ ಮಹಾರಾಷ್ಟ್ರ ಕೂಡ ಸೇರಿ ದಕ್ಷಿಣ ಭಾರತದ ಸಮಸ್ಯೆಗಳೇ ಬೇರೆ ಮತ್ತು ಇಲ್ಲಿ ವೈಶಿಷ್ಟ್ಯಗಳೇ ಬೇರೆ. ಅಲ್ಲಿ ಒಂದು ತತ್ವಪದದಲ್ಲಿ ಹೇಳ್ತಾರೆ, ಮೇಲು ಕೀಳಾಗತೈತೆ, ಕೀಳು ಮೇಲಾಗತೈತೆ. ಅದು ಎಕನಾಮಿಕ್ಸ್ ಅಲ್ಲಿ ಬರೋದು. ವೀಲ್ ಆಫ್ ಹಿಸ್ಟ್ರಿ ಅಂತ, ವೀಲ್ ಆಫ್ ಹಿಸ್ಟ್ರಿ ತಿರುಗ್ತಾ ಇರ್ತದೆ ಅಂತ. ಮೇಲು ಕೀಳಾಗತೈತೆ, ಕೀಳು ಮೇಲಾಗತೈತೆ. ಗೌಡ ಪ್ರಭುಗಳೆಲ್ಲ ತೌಡು ತಿಂದು ಹೋಗುತ್ತಾರೆ. ಆಲ್ ಡಿಕ್ಟೇಟರ್ಸ್ ವಿಲ್ ವ್ಯಾನಿಶ್ ಎ ಡೇ ಅಂತ. ಅದರಿಂದ ಯಾರು ತೊಂದರೆ ಇರ್ತದೆ ಅವನು ಒಂದು ಕ್ರಿಯೇಟಿವ್ ಆಗಿ ಸ್ಕೈಸ್ ದಿ ಲಿಮಿಟ್ ಅಂತ.
ಹಾಗೆ ಒಂದು ಜ್ಞಾನ, ಒಂದು ಯಾರು ಜ್ಞಾನಾಕಾಂಕ್ಷಿಗಳಿದ್ದಾರೆ ಅವ್ರಿಗೆ ಒಳ್ಳೇದಾಗುತ್ತೆ. ಈಗ ನೋಡಿ, ನಾವು ಬುದ್ಧನ ನೆನ್ಕೊಳ್ತೀವಿ. ಸಾಮಾನ್ಯವಾಗಿ ಅರಮನೆಯವರು ಈ ನೋಡಿ, ಕನ್ನಡ ಸಾಹಿತ್ಯ, ನಾನು ಸಾಹಿತ್ಯದ ವಿದ್ಯಾರ್ಥಿಗೆ ಎಷ್ಟು ಸಂತೋಷ ಪಡ್ತೀನಿ ಅಂದ್ರೆ, ರಾಜರೆಂಬರ ವಿವೇಕಿಗಳು, ರಾಜರು ದೊಡ್ಡವರು, ಅವರು ಏನ್ ದೇವರು, ಅವರು ಪುಣ್ಯ ಮಾಡಿದವರು ರಾಜರಾಗ್ತಾರೆ ಅಂತ ಕಲ್ಪನೆನೂ ಇತ್ತು. ಆದ್ರೆ ನಮ್ಮ ಕನ್ನಡದ ಕವಿಗಳು ಸಾವಿರಾರು ವರ್ಷದಿಂದ ರಾಜರೆಂಬರ ವಿವೇಕಿಗಳು ತೊಳ್ತಿನ ಮೊಲೆವಾಲು ಕುಡಿದು ಬೆಳೆದವು ಅಂತ ಪಂಪ ಹೇಳೋದು. ಈ ದಾಸಿ ಹಾಲು ನೋಡಿ, ತಾಯಿಯ ಹಾದೋಳು ಮಗುಗೆ ಹಾಲು ಕುಡಿಸ್ತಿಲ್ಲ, ನಮ್ಮ ಸೌಂದರ್ಯ ಹೋಗುತ್ತೆ ಅಂತ. ಅವಿವೇಕದ ಪರಮಾವಧಿ ಅದು. ಅದನ್ನೇನು ಬಾಯ್ಬಿಟ್ಟು ಹೇಳಿಲ್ಲ, ಆ ಗಾದೆನೇ ಹೇಳಿದ. ಅದು ಗಾದೆ ಸಾವಿರಾರು ಇದರಿಂದ ತಾಯಿ ಪ್ರೇಮದಿಂದ ಇದು. ಯಾಕೆಂದ್ರೆ ನೋಡಿ, ಅದ್ರ ತಾಯಿ ಹಾಲೇ ಕುಡ್ದಿಲ್ಲ, ಇವಾಗ ಎಲ್ಲಿ ಕರುಣೆ ಇರುತ್ತೆ ಅಂತ. ಅದು ನಮ್ಮ ಪಂಪ. ಮನುಷ್ಯ ಜಾತಿ ಒಂದು ನೋಡಿ, ಅವನು ಎಷ್ಟು ಕ್ರಿಯೇಟಿವ್ ಅಂತಂದ್ರೆ ಆಶ್ಚರ್ಯ. ಅದು ನೋಡಿ, ಜಾತಿಯೊಳೆಲ್ಲ ಉತ್ತಮದ ಜಾತಿ ಬ್ರಾಹ್ಮಣ ಜಾತಿ ಅಂತ ಕೂಡ ಬರೀತಾನೆ. ವಾಸ್ತವವಾಗಿ ಬ್ರಾಹ್ಮಣರವರು. ಆಮೇಲೆ ಅವರ ನನ್ನ ಸೌಭಾಗ್ಯ, ನನ್ನ ಪೂರ್ವಜರು, ಅವ್ರಿಗೆ ವಿವೇಕ ಬಂದು ನೋಡಿ, ಜೈನ ತತ್ವ ಇದೆಯಲ್ಲ, ಅದು ವೈಜ್ಞಾನಿಕವಾದದ್ದು. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಜನ್ಮ ಬರುತ್ತೆ, ಕೆಟ್ಟ ಇದನ್ನ ಕಾರ್ಯ ಮಾಡಿದ್ರೆ ಇದು ಉತ್ಸರ್ಪಿಣಿ ಅಪಸರ್ಪಿಣಿ ಅಂತ ಅದು ಇದನ್ನ ಹೇಳೋದು. ಆ ತರ ಎಲ್ಲ ಅಂದ್ರೆ, ಅದರಿಂದ ನಾನು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ್ರು ನನಗೆ ಸಂತೋಷದ ವಿಚಾರ. ಈ ನಾವು ಅನೇಕ ವಿದ್ವಾಂಸರುಗಳು ಈ ಬಹಳ ಎಮೋಷನಲ್ ಆಗಿ ಮಾತಾಡಿ 1 ಗಂಟೆ ಆದ್ಮೇಲೆ ನಿಜ ಹೇಳ್ಬೇಕಂದ್ರೆ ಅಂತೀವಲ್ಲ, ನನ್ನ ತಾಯಾಣಿಗೆ ದೇವರಾಣಿಗೆ ಅಂತ. ಆಗ ಅವನು ಅಷ್ಟೆಲ್ಲ ಹೇಳಿದ್ರು ಮನುಷ್ಯ ಜಾತಿ ತಾನೊಂದೇವಲ್ಲಂ ಅಂತ ನೋಡಿ. ಅರ್ಜುನ ದೊಡ್ಡವನು ಅಂತ ಬರೀತಾನೆ, ಅದು ಅವಿವೇಕ ಅಂದ್ಬಿಟ್ಟು ನೆನೆಯದಿರಣ್ಣ ಭಾರತದೊಳ್ಪೆರರಾರುಮನ್. ಇಲ್ಲಿ ಅಂದ್ರೆ ಈ ತರ ಏಕಚಿತ್ತದಿಂದ ನೆನೆಯವರ ಕರ್ಣನಂ ನೆನೆಯ, ಅವನು ಏನು ಅವಕಾಶ ವಂಚಿತನಾದವನು. ಹಾಗಾಗಿ ನಮ್ಮ ಕುಮಾರವ್ಯಾಸ ಅಂತ ಅವನು ಟ್ರೆಡಿಷನಲ್ ಪೊಯಿಟ್ ಅಂತ ತಿಳ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಕವಿ ಅಂದ್ರೆ ಆಶ್ಚರ್ಯ. ಅದು ಈ ಭಾಗಕ್ಕೆಲ್ಲ ಹತ್ತಿರದಲ್ಲಿ ಇದು. ಹಾಗೆ ಸಾಹಿತ್ಯ ನಮ್ಮನ್ನ ಒಂದು ವಿವೇಕ ಕೊಡ್ತದೆ. ಇದನ್ನ ನೋಡಿ, ಅದು ನೋಡಿ ಅದನ್ನ ಲೋಯ ಅವರು ಇದನ್ನ ಹೇಳಿದ್ರಲ್ಲ, ಶಿವತತ್ವ ಎಷ್ಟು ದೊಡ್ಡದು. ಶಿವ ಅಂದ್ರೆ ಮಂಗಳಕರ, ನಾಟ್ ನೆಗೆಟಿವ್, ಪಾಸಿಟಿವ್, ಓನ್ಲಿ ಪಾಸಿಟಿವ್. ಏನೋ ಇದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅಂತ ಅವನು ಹೇಳ್ತಾನೆ. ಯಾಕೆಂದ್ರೆ ಲಿಂಗಭೇದ ರೀತಿ ಸಮಸ್ಯೆ ಇದೆಯಲ್ಲ ನೋಡಿ, ಇವತ್ತಿಗೂ ಕೂಡ ಸೃಷ್ಟಿನಲ್ಲಿ ಗಂಡಸರು ಎಷ್ಟಿದಾರೋ ಹೆಣ್ಣು ಅಷ್ಟೇ 50%. ಈಗೇನೋ ಎಂತದ್ದು ಭ್ರೂಣ ಹತ್ಯೆ, ಹೆಣ್ಮಗು ಅಂತ ಗೊತ್ತಾದ ಕೂಡಲೇ ಭ್ರೂಣ ಹತ್ಯೆ ಮಾಡೋದು, ಈ ತರದ್ದೆಲ್ಲ ಕೂಡ ಇದಾಗಿರ್ಬೋದು ನೋಡಿ. ಇದನ್ನ ಇದರಲ್ಲಿ ಅದು ಎಷ್ಟು ಯಾವ ಕಥೆ ಕೇಳಿದ್ರು ಶಿವನ ಬಗ್ಗೆ ಆಲ್ ಓವರ್ ಇಂಡಿಯಾ ತುಂಬಾ ಇದೆ, ಕೋಟ್ಯಾಂತರ ಇದೆ. ಅದನ್ನೆಲ್ಲ ಬೇರೆ ಬೇರೆ ವಿದ್ವಾಂಸರು, ಸೈಕಾಲಜಿಸ್ಟ್ ಎಲ್ಲರೂ ಕೂಡ ಅಧ್ಯಯನ ಮಾಡಿದ್ದಾರೆ. ಒಂದ್ಸಲ ಒಂದು ಉದಾಹರಣೆ ಹೇಳ್ತೀನಿ. ಒಂದ್ಸಲ ಅವನು ಯಾರೋ ವಿವೇಕಿ, ಯಾವಾಗಲೂ ಕೂಡ ಜೊತೆನಲ್ಲಿ ಇರ್ತಾಳಲ್ಲ ಅವಳು ಪಾರ್ವತಿ, ಅವಳನ್ನ ಪಕ್ಕಕ್ಕೆ ನಿಲ್ಸು, ನೀನು ಪೂಜೆ ಮಾಡ್ಬೇಕು, ನಾನು ಅವಳನ್ನ ಪಕ್ಕಕ್ಕೆ ನಿಲ್ಸು ಅಂತಾರೆ. ಇವೆಲ್ಲ ಫೋಕ್ ಟೇಲ್ಸ್ ಇವು. ಅಂದ್ರೆ ನಮ್ಮ ಮೆಂಟಾಲಿಟಿ, ಮಾನಸಿಕವಾದ ಒಂದು ಅವಿವೇಕ ಎಷ್ಟು ದೊಡ್ಡದಲ್ಲಿತ್ತು ಅನ್ನೋದಕ್ಕೆ ಅವನು ಶಿವನೇ ಹೇಳ್ತಾನೆ. ಇದು ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲಿ ಇದೆ ಇದು ಶಿವನ ಬಗ್ಗೆ ಕಥೆಗಳು. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವಿವೇಕಿ, ನೀನ್ ಪೂಜೆ ಮಾಡೋದು ಬಿಡೋದು ನಿನಗೆ ಬಿಟ್ಟದ್ದು ಕಣೋ. ನಾನ್ ಯಾಕೆ ಅವಳನ್ನ ದೂರ ಇಡಬೇಕು? ನನ್ನ ಅರ್ಧಾಂಗಿ, ಅವಳು ಬೇರೆ ಅಲ್ಲ ನಾನ್ ಬೇರೆ ಅಲ್ಲ ಅಂತ ಅರ್ಧನಾರೀಶ್ವರ ಅದ. ಈ ನಮ್ಮ ಕಾಶಿನಲ್ಲಿ ಮಣಿಕರ್ಣಿಕಾ ಘಾಟ್ ಅಂತಿದೆ ನೋಡಿ. ಸತ್ತ ಮೇಲೆ ಹೆಣ ಹೊತ್ಕೊಂಡು ಬಳುವಂತ ಭಾರತ ಉದ್ದಕ್ಕೂ ಸುತ್ತಾಡದ ಅಂತ ಕಥೆಗಳು ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ. ಇದನ್ನು ನಮ್ಮ ಲೋಹಿಯಾ ಅದೆಲ್ಲ ಇದು ಮಾಡಿದ್ದಾರೆ. ಅಲ್ಲಿ ಕಿವಿ ಬಿದ್ದ ಜಾಗ ಕರ್ಣಕುಂಡ ಇದು ಅಂತ, ಆಮೇಲೆ ಕೈ ಬಿದ್ದದ್ದು, ಕಾಲು ಬಿದ್ದದ್ದು ಉತ್ತರ ಭಾರತದಲ್ಲಿ ಪೂರ್ತಿ ಇದೆ. ಅದು ಕಾಮಾಖ್ಯ ದೇವಾಲಯ ಇದೆಯಲ್ಲ, ಅಸ್ಸಾಂ ಕಾಮಾಖ್ಯ, ಅಲ್ಲಿ ಮುಂಡ ಭಾಗ ಬೀಳ್ತದೆ. ಬಿದ್ರು ಅವನು ಅಳ್ತಿ, ಇಷ್ಟು ನನ್ನ ಜೀವನ ಸಂಗಾತಿನ ಕಳ್ಕೊಂಡಂತ ಅಳ್ತಿದ್ದ ಅಂತ ನೋಡಿ. ದೇವರ ವಿಚಾರದಲ್ಲೂ ಕೂಡ ಅಂದ್ರೆ ಎಷ್ಟು ಒಂದು ಮಾನವೀಯ ಕಳಕಳಿ ನಮಗೆ ಬೇಕು, ಜ್ಞಾನಾಕಾಂಕ್ಷೆ ಬೇಕು ಅನ್ನೋದಕ್ಕೆ. ಅಲ್ಲಿ ಕಾಮಾಖ್ಯ ದೇವಾಲಯ ಅಸ್ಸಾಂನಲ್ಲಿ ಅಲ್ಲಿರೋ ಹೆಣ್ಮಕ್ಳೆಲ್ಲ ನಾವೊಂದು ಪಾರ್ವತಿಯ ಪ್ರತಿರೂಪ ಅಂತಲೇ ಅದೊಂದು ನಂಬಿಕೆಗಳಿದೆ. ಈ ತರ ಒಂದು ಮಿತ್ ಅಂಡ್ ರಿಯಾಲಿಟಿ ಅಂತ
ಆ ಮಿತ್ತಿನೊಳಗಡೆ ಏನು ಸತ್ಯ ಇದೆ, ಮತ್ತೆ ಇದನ್ನೆಲ್ಲ ಉಳ್ಕೊಳ್ಳೋದು ನಮ್ಮ ಸಾಹಿತ್ಯದ ಒಂದು ಇದು. ಅದಕ್ಕೆ ನೋಡಿ, ನಾನು ಲೇಟೆಸ್ಟ್ ಉದಾಹರಣೆನ ಬಹಳ ನೋವಿನಿಂದ ಕೊಡ್ತೀನಿ. ನಮ್ಮ ಸಿದ್ದರಾಮಯ್ಯ ಬಹಳ ಬಡತನದಿಂದ ಬಂದವರು. ನೀವು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಬಂದಾಗ ನಾನು ಮಾತಾಡಿದ್ದೀನಿ, ನೀವು ಯಾರಾದ್ರೂ ಅದನ್ನ ತೋರಿಸ್ತಿರ್ತಾರೆ ನೋಡಿ, ಬಹಳ ಒಳ್ಳೆಯ ಇದು. ನನ್ನನ್ನು ಬಂದು ಅಲ್ಲಿ ಬಂದು ಮಾತಾಡಿ ಅಂದ್ರೆ, ಇಲ್ಲ ನಾನು ಟೈಮ್ ಇಲ್ಲ ಅಂದ್ರೆ ನನ್ನ ಮನೆಗೆ ಬಂದು ಇಂಟರ್ವ್ಯೂ ಮಾಡೋದು, ನೀವು ಯಾವ್ದಾದ್ರು ಅಂತ ತೋರಿಸ್ತಾರೆ ನೋಡಿ. ನಾನು ಹೇಳಿದೆ, ಇಲ್ಲ ಸಿದ್ದರಾಮಯ್ಯ ಹಳ್ಳಿಗಾಡಿನ ಅನುಭವ ಇದೆ ನನ್ನ ರೀತಿನಲ್ಲೇನೆ. ಆ ಮನುಷ್ಯ ಒಂದು ಅಧಿಕಾರ ಬಂದಿದೆ, ಅಧಿಕಾರ ಬಂದಿರೋದ್ರಿಂದ ಆತ ಒಳ್ಳೆ ಕೆಲಸ ಮಾಡಬೇಕು ಆ ಮುಖ್ಯಮಂತ್ರಿಯಾಗಿ ಅಂತ ನಾನು ಹೇಳಿದೆ. KB ಸಿದ್ದಯ್ಯ ಅಂತ ಒಬ್ರು ಕವಿಯವರು ಇದ್ರು, ನಮ್ಮ ಬಹಳ ಒಳ್ಳೆಯ ದಲಿತ ಕವಿ. ಅವ್ರು ಬಹಳ ವಿಚಿತ್ರ ಇದಾರೆ ಸಿದ್ದರಾಮಯ್ಯ. ಬಹಳ ತಮ್ಮ ಸ್ನೇಹಿತರನ್ನ ಇಂದೂ ಮರೆಯೋದಿಲ್ಲ ಅಂತ. ಬಹಳ ಆತ್ಮೀಯರು, ಎಲ್ಲ ಜಾತಿಯವ್ರ ಜೊತೆಗೂ ಕೂಡ ಅವರು ತುಂಬಾ ಅವರ ಆತ್ಮೀಯರು ಬಂದ್ರೆ ಮಾತ್ರ ಊಟ ಬಹಳ ಕಷ್ಟದಲ್ಲಿ ಬಂದವರು ಆತ. ಅದೇ ನಮ್ಮ ಮೈಸೂರಿನಲ್ಲಿ. ಅವ್ರು ಹೇಳಿದ್, ಏನಪ್ಪಾ ಕಳೆಗೌಡರು ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ ನಿನಗೆ ಸಿದ್ದರಾಮಯ್ಯ ಅಂತ ಅವ್ರು ಏಕೋಚರಿಸ್ತಾ ಇದ್ರು ಅವ್ರು ಇದನ್ನ. ಅದನ್ನ ನೋಡ್ಬಿಟ್ಟು ಹೇಳಿದ್ರೆ, ಹೌದಪ್ಪ ಅವರು ನನಗಿಂತ 6 ತಿಂಗಳು ದೊಡ್ಡವರು, ಏನಯ್ಯ ತಪ್ಪು ಹೇಳಿದ್ದಾರೆ, ಅವನ ಹಳ್ಳಿಗಾಡಿನಲ್ಲಿ ಹುಟ್ಟಿದ್ದಾನೆ, ಅವನಿಗೆ ಹಳ್ಳಿಗರ ಕಷ್ಟ ಗೊತ್ತಿದೆ, ಅವನು ಒಳ್ಳೆ ಸರ್ಕಾರ ಕೊಡ್ಲಿ ಅಂತಿದ್ದಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಅಂದ್ರೆ ಅಂತವನ ಮಗ ಆತ ಮಂತ್ರಿ. ಮತ್ತು ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಆ ಹುಡುಗ ಕೆಟ್ಟು ಕೆರ ಹಿಡಿದು ವಿದೇಶದಿಂದ ಹೆಣ ತರಬೇಕಾದ ಫ್ಯಾಕ್ಟ್ ಇದು. ಅದಿರ್ಲಿ, ಇಲ್ಲೇನೆ ನಮ್ಮ ಮುಂಬೈ ಯೂನಿವರ್ಸಿಟಿನಲ್ಲಿ ಎಕನಾಮಿಕ್ಸ್ MA ಮಾಡಿ ಲಾ ಓದಿ ಸರ್ವಸಂಪನ್ನ ವ್ಯಕ್ತಿ ನನ್ನ ಪ್ರಾಣಿಸ್ತಾ ಇದ್ರು, ನನಗಿಂತ 6 ವರ್ಷ ದೊಡ್ಡವರು, ನನ್ನ MP ಪ್ರಕಾಶ್. ಅವ್ರ ಮಗ ಕೂಡ ನೋಡಿ, ಅಧಿಕಾರ ಬಂದ್ರೆ ಏನಾಗುತ್ತೆ ಅಂದ್ರೆ, ಆ ವಿಶ್ವನಾಥ್ ಅಂತ ಒಬ್ಬರು ಮಂತ್ರಿ ಇದ್ರು, ಅವ್ರು ಹೇಳೋರು ನೋಡಿ, ನಾವು ಮಂತ್ರಿ ಆಗದಿದ್ರೆ ಕೇಳೋರೇ ಲಿಕ್ಕಿರೋದಿಲ್ಲ, ಅಧಿಕಾರ ಇಲ್ಲದೆ ಇದ್ರೆ ನಮ್ಮನ್ನೆಲ್ಲ ಹೊತ್ಕೊಂಡು ಹೋಗ್ಬಿಡ್ತಾರೆ, ಏನೋ ಹಾಳು ಮಾಡ, ನಮ್ಮ ಮಕ್ಕಳನ್ನ ಹಾಳು ಮಾಡ್ತಾರೆ ಅಂತ. ನೋಡಿ, ಅವ್ರ ಮಂತ್ರಿ ಆದ ಅವ್ರ ಮಗ ಪಾಪ ಎಷ್ಟು ಸಜ್ಜನ, ಅವ್ರಿಗೆ ಒಂದು ನಾನ್ ವೆಜ್ ತಗೊಂಡಿಲ್ಲ, ಒಂದು ದಿವಸ ಡ್ರಿಂಕ್ ಮಾಡಿಲ್ಲ, ಯಾವತ್ತೂ ಕೂಡ ಓದ್ತಾ ಇದ್ದ ಸಜ್ಜನ. ಅವರ ಕಾಸ ಮಗ, ಒಬ್ಬನೇ ಮಗ ಈ ತರ ದುಶ್ಚಟಗಳ ದಾಸ್ತಾಗಿ ಸತ್ತೇ ಹೋದ. ಅಂದ್ರೆ ಅದಕ್ಕೆ ಹೇಳೋ, ಸಂಪತ್ತು ಆಪತ್ತಾಗ್ತದೆ, ಇನ್ಸೆಕ್ಯೂರಿಟಿ ಕ್ರಿಯೇಟ್ ಇದೆ. ನಮ್ಮ ನೋಡಿ ಅಬ್ದುಲ್ ಕಲಾಂ ಅವರು, ನಾವೆಲ್ಲ ನಮ್ಮ ಕಷ್ಟಗಳು ಹೇಳ್ತೀವಿ, ಪೇಪರ್ ಹಂಚುತ್ತಿದ್ದ ಹುಡುಗ ಆತ. ಎಷ್ಟು ಸುಸಂಸ್ಕೃತನಾಗಿ, ಅಂದ್ರೆ ಒಂದು ಶಾಸನ, ಈ ಒಂದು ಒಳ್ಳೆಯ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಅವರು ಬಹಳ ಒಳ್ಳೆಯ ಅಧ್ಯಕ್ಷರಾದ. ಹಾಗೆ ಈ ವೆಂಕಟರಾಮನ್ ಅಂತ ಏನೋ ಇನ್ನೊಬ್ರಿದ್ರು, ನಮ್ಮ ಕೇರಳದವರು. ಕೇರಳದಲ್ಲಿ ಅಸ್ಪೃಶ್ಯತೆ ಎಷ್ಟಿತ್ತು ಅಂದ್ರೆ, ನಮ್ಮಲ್ಲೆಲ್ಲ ದೇವಾಲಯಕ್ಕೆ ಸೇರದೇ ಇದ್ರೆ ದೇವಾಲಯದ ರಸ್ತೆನಲ್ಲಿ ದಲಿತರು ತಿರುಗಾಡಲಿಲ್ಲ. ವಿವೇಕಾನಂದರು ಕಾಲ್ನಡಿಗೆನಲ್ಲಿ ಭಾರತ ಎಲ್ಲ ಸುತ್ತಿ ಇದು ಹುಚ್ಚಾಸ್ಪತ್ರೆ ತರ ಕಾಣ್ತದೆ ಈ ಕೇರಳ ಅಂತ ಹೇಳಿದ್ರು. ನಿಮ್ಗೆ ಗೊತ್ತಿರ್ಬೋದು, ವೈಕಂ ಸದ್ಯ ನಮ್ಮ ಅಂಬೇಡ್ಕರ್ ಹೋಗಿದ್ರು, ಪೆರಿಯಾರ್ ಇದ್ರು, ಪೆರಿಯಾರ್ ಕನ್ನಡಿಗರು. ನಾವು ಇವನ್ನೆಲ್ಲ ಅಧ್ಯಯನ ಮಾಡಬೇಕು. ಅಂದ್ರೆ ಅವ್ರದ್ದೇ ಆದ ಒಂದು ಮೆರಿಟ್ಸ್ ಎಲ್ಲ ಇರ್ತದೆ. ಅಲ್ಲಿ ಇದು ತಪ್ಪು ಅಂತ ದೊಡ್ಡ ಹೋರಾಟ ಮಾಡೋದು. ನಮ್ಮ ದೇವನೂರು ಮಹದೇವ ನೋಡಿ, ನನ್ನ ವಯಸ್ಸು, ನಮ್ಮ ಸ್ನೇಹಿತರು, ನನಗಿಂದ 2 ವರ್ಷ ಚಿಕ್ಕವರು, ಎಷ್ಟು ಒಂದು ಪ್ರಾಮಾಣಿಕವಾಗಿದ್ದಾನೆ ಅಂತ. ಯಾವ ಪ್ರಶಸ್ತಿನೂ ತಗೊಳ್ಳೋದು ನೋಡಿ, ಅಲ್ಲಿ ಪ್ರಶಸ್ತಿನೂ ಕೊಟ್ಟರು, ಅದು ಕೇರಳ ಮತ್ತು ಇದು ಸೇರಿ. ಹಾಗಾಗಿ ನನಗೆ ನಾನು ಮಾತಾಡೋದು ಬೇಕಾದಷ್ಟು ಇರ್ತದೆ. ಮತ್ತೆ ಈ ಕೃತಿ ಇಲ್ಲಿ ಬಂದು ಓದೋದು, ನಾನು ಸ್ವಲ್ಪ ಇನ್ನೊಂದು 10 ನಿಮಿಷ ಅಷ್ಟೇ ಮಾತಾಡ್ತೀನಿ, ಸ್ವಲ್ಪ ಪಾಯಿಂಟ್ಸ್ ಇದ್ರಿ. ಈ ಕೃತಿ ಸ್ಟಾರ್ಟ್ ಮಾಡ್ಲಾ? ನಾನು ಇಲ್ಲಿ ಬಂದು ಓದೋಡು ನನಗೆ ಸಿಕ್ಕಿರಲಿಲ್ಲ, ಕಳಿಸಿ ಅಂದಿದ್ದೆ, ಕಳಿಸಿರ್ಲಿಲ್ಲ ಅವ್ರು. ನಿನ್ನೆ ನಾನು ತರಿಸ್ಕೊಂಡು ಓದಿದ್ರೆ ಬಹಳ ಸಂತೋಷ ಆಯ್ತು. ಎಷ್ಟು ಒಂದು ಅಂದ್ರೆ, ಇಲ್ಲಿಯ ಪ್ರತಿಯೊಂದು ಇದನ್ನು ಕೂಡ ಸಿನಿಮಾ ಮಾಡ್ಬೋದು ನಾವು, ಅಷ್ಟೊಂದು ಇದೆ. ತುಂಬಾ ಮಾನವೀಯವಾಗಿ. ನಮ್ಮ ಮೇಡಮ್ ಅವರು, ಉಮಾರಾವ್ ಅವರು ಬಹಳ ಸಂವೇದನಾಶೀಲವಾದ ಒಂದು ಅರ್ಥಪೂರ್ಣವಾದ ಮುನ್ನುಡಿ ಬರುತ್ತೆ. ನನಗೆ ತುಂಬಾ ಖುಷಿ ಆಯ್ತು ಆ ವಿವರಗಳಲ್ಲಿ. ಯಾಕೆಂದ್ರೆ ಒಂದು ಸೆನ್ಸಿಬಲ್ ಆಗಿರೋದು ಮಾತ್ರ ಗೊತ್ತಾಗೋದು. ಮಹಿಳಾ ಲೋಕದ ಆತ್ಮೀಯತೆಯ ಚೋದ್ಯಗಳು ಕೂಡ ಇವೆ. ಯಾಕೆಂದ್ರೆ ಅವರ ಶ್ರೀಮತಿಯವರು ಗೊತ್ತಿದ್ರು. ಈ ನಮ್ದು ಅವ್ರದ್ದು ಸ್ನೇಹ ಅಂದ್ರೆ ಒಂದು ಯೋಗ ಅಂತ ಹೇಳ್ತಾರೆ. ಈ ನಮ್ಮ ಟ್ರೆಡಿಷನಲ್ ಆದ ಇದರಲ್ಲಿ ಏನದು ಭಗವಂತನೇ ಅದರ ಏನೋ ಒಂದು ಇದು ಮಾಡ್ಬಿಟ್ಟಿದ್ದಾನೆ. ನಾವು ಪಾಪ ಅವ್ರು ಯಾವಾಗ ಕರೆದ್ರು ಕೂಡ ನಾವು ಬರ್ತಿರ್ತೀವಿ. ಮತ್ತೆ ನಾವು ಒಟ್ಟಿಗೆ ತುಂಬಾ ಕೆಲಸ ಮಾಡಿದ್ದೀವಿ, ಎಲ್ಲ ಕಡೆ ಸುತ್ತಿದ್ದೀವಿ. ಔರಂಗಾಬಾದ್ ಮತ್ತು ನಮ್ಮ ಕೋಡು ಬೋಶೆಟ್ರು ಇದ್ರು ನೋಡಿ. ಕರ್ನಾಟಕದ ಇದು ನಾವು ಅದರಲ್ಲೂ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಆತ್ಮೀಯತೆ 2 ಒಂದೇನೆ. ಇವು
ಕಾವೇರಿಯಿಂದ ಗೋದಾವರಿಯವರೆಗೆ ಬಂದ 1000 ವರ್ಷದ ಹಿಂದೆ ನಾನು ಇಲ್ಲಿ ಬಂದಾಗೆಲ್ಲ ಗೋದಾವರಿ ನದಿ ಹುಡ್ಕೊಂಡು ಹೋಗ್ತೀನಿ. ಒಂದ್ಸಲ ಔರಂಗಾಬಾದ್ ಹೋಗಿದ್ವಿ ನೋಡಿ, ಅವಾಗ ಅಲ್ಲಿ ಇದು ಬರ್ತದೆ ಅಲ್ಲಿ ಒಂದು, ಅಲ್ಲಿಗೆ ನಾನು ಹೋಗಿದ್ದೆ. ಅಂದ್ರೆ ನಮ್ಮ ಪಾಟೀಲ್ ಪುಟ್ಟಪ್ಪ ತಾನೆ, ಅವ್ರು ಬಹಳ ಇದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಈ ನಮ್ಮ ಅಜಂತ ಎಲ್ಲೋರ ಇಲ್ಲಿ ಇದೆಯಲ್ಲ, ಇವು ನಾನು ಪ್ರತಿ ಸಲ ಅಲ್ಲಿಗೆ ಹೋಗ್ತಾ ಇದ್ದೇನೆ. ಎಲಿಫೆಂಟಾ ಕೇವ್ಸ್, ಅದು ಕನ್ನಡಿಗರಿಗೆ ಮಾಡುತ್ತಾನೆ, ಯಾರೇ ಮಾಡ್ಲಿ ಅಲ್ಲಿ ಶಿವನ ಇದು, ಆ ಶಿವನ ಇದರ ಮೂರ್ತಿಗಳು ನಮ್ಮ ಲೋಹಿಯ ನೋಡಿ, ಅದು ಎಷ್ಟು ಲೋಹಿಯ ಅಂಬೇಡ್ಕರ್ ಎಷ್ಟು ಗೊತ್ತಿತ್ತು ಅವರು ಅಂದ್ರೆ ಆಶ್ಚರ್ಯ. ಅದು ಅಂದ್ರೆ ಅತ್ಯುತ್ತಮವಾದ ಒಂದು ಚಿಂತನೆ ಭಾರತದಲ್ಲಿ ಬಹಳ ಹಿಂದಿನಿಂದ ಇದೆ ಅನ್ನೋದಕ್ಕೆ ಶಿವತತ್ವ, ಆಮೇಲೆ ಕೃಷ್ಣತತ್ವ ಏನು ಅಂತಂದ್ರೆ ಅದು ಕೂಡ ಹ್ಯೂಮನ್ ಆಗುತ್ತೆ. ಅಂದ್ರೆ ಮಂಕುದೆಣ್ಣೆಗಳಾಗೋದು ಬೇಡ ಅಂತ, ನೀವು ಉದಾರವಾಗಿದ್ರೆ ಎಲ್ಲಾನು ಕಳ್ಕೊಂಡ್ಬಿಟ್ಟು ನೀವೇ ಒಂದು ಬಿಕಾರಿ ಆಗ್ತೀರಿ, ಅದು ಕೂಡ ತಪ್ಪು. ಮಿಡ್ಲ್ ಪಾತ್ ಅಂತ ಹೇಳೋದು ನಮ್ಮ ಇವರು ನಮ್ಮ ಬುದ್ಧ ಹೇಳ್ಕೊಟ್ಟದ್ದು, ಮಿಡ್ಲ್ ಪಾತ್ ಹೇಳ್ಬೇಕಂತ. ಅದು ಆಸೆ ಇಲ್ಲದೆ ಇದ್ರೆ ನಾವು ಮುಖಾನು ಕೂಡ ತೊಳೆಯೋದಿಲ್ಲ, ಸೋಮಾರಿಗಳಾಗ್ಬಿಡ್ತೀವಿ, ಒಂದು ತಿಪ್ಪೆಗುಂಡಿ ತರ ಇರ್ತೀವಿ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಈ ತರದ ಚಿಂತನೆ ನಮ್ಮ ಸಾಹಿತ್ಯದಲ್ಲಿದೆ, ಪುರಾಣದಲ್ಲಿದೆ, ಕಥೆಗಳಲ್ಲಿದೆ, ಎಲ್ಲ ಇದೆ. ನಮ್ಮ ಕಾರ್ನಾಡರು ಕೂಡ, ನಮ್ಮ ಸೌತ್ ಕನ್ನಡದವರು ಅದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ನೋಡಿ, ತೊಂದರೆ ಬಂದದ್ರಿಂದ ಇಲ್ಲಿಗೆ ಬಂದ. ಆಮೇಲೆ ಇದು ಬಹಳ, ನಾನು ಮೊನ್ನೆ ಹೇಳಿದ್ನಲ್ಲ ಮಡ್ರಾಸ್ನಲ್ಲೂ ಇದ್ದೆ, ಇಲ್ಲಿಗೆ ಹೋಲಿಸಿದ್ರೆ ಒಂದು ಮುಂಬೈ ಇದೆಯಲ್ಲ, ಮುಂಬೈನಲ್ಲಿ ಒಂದು ತಿಳ್ಕೊಳ್ತಕ್ಕಂಥದ್ದು ಕ್ರಿಯೇಟಿವ್ ಆಗ್ಲಿಕ್ಕೆ 1000 ದಾರಿಗಳಿವೆ, ತುಂಬಾ 1000 ದಾರಿಗಳಿವೆ. ಮತ್ತೆ ಜನಗಳಿಗೆ ಆ ತರದ ಒಂದು ಉತ್ತೇಜನ ಕೊಡ್ಲಿಕ್ಕೂ ಇದೆ. ಇಲ್ಲಿ ವಾತಾವರಣ, ನಮ್ಮ ಇವ್ರು ಹೇಳಿದ್ರು, ನಮ್ಮ ಸ್ನೇಹಿತರು ಇಲ್ಲಿಂದಲೇ ಬದುಕಿದವರು, ಇಲ್ಲಿದ್ದವರು ಮುಂಬೈನಲ್ಲಿ ಇದ್ದವರು ಬೆಂಗಳೂರಿಗೆ ಬಂದರು. ಬೆಂಗಳೂರಿನ ಎಷ್ಟೋ ಭಾಗದಲ್ಲಿ, ಮೆಜೆಸ್ಟಿಕ್ ಸೇರಿ ಎಷ್ಟೋ ಭಾಗದಲ್ಲಿ ಆಕ್ಸಿಜನ್ ಇಲ್ಲ, ಕೆಟ್ಟ ಗಾಳಿ ಇದೆ. ಈ ಮುಂಬೈ ಸೌಭಾಗ್ಯ ಏನು ಅಂದ್ರೆ, ಇದು ಕಡಲ ತೀರದಲ್ಲಿರೋದ್ರಿಂದ ಅದು ಗಾಳಿ ಬೀಸ್ತಾ ಇರ್ತದೆ, ನೀವು ತುಂಬಾ ಮುಂದುವರ್ಸಕ್ಕಾಗಲ್ಲ. ಇದರಲ್ಲಿ ಇದಿರ್ತದೆ. ಹಾಗಾಗಿ ಬೇಕಾದಷ್ಟು ಅನೇಕ ಸಂಗತಿಗಳನ್ನ ನಾವು ನಿತ್ಯದ ವಿವರಗಳಲ್ಲಿ ಅದರಿಂದ ಮಹಿಳಾ ಲೋಕದ ಆತ್ಮೀಯತೆಯ ಚೋದ್ಯಗಳು ಕೂಡ ಇವೆ. ಅನುಭವಿಗಳ, ಹಿರಿಯ ಚೇತನಗಳ ಆಶ್ಚರ್ಯಕರ ಮಂಗಳಕರ ಚಿಂತನೆಯ ಒಳನೋಟಗಳಿದೆ. ಪಾಸಿಟಿವ್ ಥಿಂಕಿಂಗ್. ಇಲ್ಲಿ ನೊಂದ್ಕೊಳ್ತಿರ್ತಾರೆ, ಊರಿಗೆ ಹೋಗೋದು, ಎಲ್ಲಿಗೆ ಹೋಗೋದು, ಏನ್ ಮಾಡೋದು, ಇಷ್ಟು ಒಳ್ಳೇದನ್ನು ಕೊಟ್ಟಿದೆ ನೋಡಿ. ಇನ್ಸೆಕ್ಯೂರಿಟಿಯಿಂದ ಬಂದು ಒಂದು ಬಹಳ ದೊಡ್ಡ ಒಂದು ಅನುಕೂಲಗಳನ್ನು ಪಡೆದು ಸಂತೋಷನ ಪಡೋದು. ಇಲ್ಲಿ ಪ್ರತಿ ಕ್ಷಣ ಸಂತೋಷ ಪಡ್ಲಿಕ್ಕೆ ಅದು ಸಾಧ್ಯ ಇದೆ ಅಂತ ಹಿರಿಯ ಜೀವಗಳು ಅದು ಯೋಚನೆ ಮಾಡ್ತಕ್ಕಂಥ ಇದು ಪ್ರತಿ ಕಥೆಗಳಲ್ಲಿ ಇರೋದನ್ನ ನಾವು ಕಂಡಿದ್ದೀವಿ. ಸಂಕೀರ್ಣ ಬದುಕಿನ ಆಶ್ಚರ್ಯಕರ ತಿರುವುಗಳಿವೆ. ಏಕೆಂತಂದ್ರೆ ಒಂದು ಸಣ್ಣ ಪುಟ್ಟದಕ್ಕೇನೆ ಹೆದರ್ಕೊಳ್ಳೋದು ಏನು ಬೇಕಾಗಿಲ್ಲ. ಅದು ಮುಂಬೈ ಆ ಥರ ಕಲಿಸ್ತದೆ. ಅದು ಮುಂಬೈ ನಮ್ಮ ಶಿವರುದ್ರಪ್ಪನವರು, ನನ್ನ ಗುರುಗಳವರು ಬಹಳ ಹಿಂದೆನೆ ಬಂದು ಮುಂಬೈ ಅದು ಎದುರಿಸೋದೇ ಇಲ್ಲ ಅಂತ. ಯಾವಾಗಲೂ ಕೂಡ ಇಷ್ಟು ಒಂದು ಕ್ರಿಯೇಟಿವ್ ಆಗಿ ಇರ್ತಕ್ಕಂಥ ಒಂದು ನಗರ, ಅದು ಅಪ್ರಿಸಿಯೇಷನ್. ಅದು ವಾಸ್ತವವಾಗಿ ಇದನ್ನ ಸಂಕೀರ್ಣ ಬದುಕಿನ ಆಶ್ಚರ್ಯಕರ ತಿರುವುಗಳಿವೆ. ಆಮೇಲೆ ಆತಂಕಗಳು ಕೂಡ ಇವೆ. ಆತಂಕಗಳನ್ನು ದಾಟೋದು ಹೇಗೆ? ಸ್ವಲ್ಪ ಅದು ವಿಲ್ ಪವರ್ ಇದ್ರೆ, ಮಾನಸಿಕವಾಗಿ ನಮ್ಮ ಒಂದು ಸ್ಥಿರತೆ ಇದ್ರೆ ಗಟ್ಟಿ ದಾಟ್ಬೋದು ನಾವು. ಕುಮಾರ್ ಅವರ ಒಂದು ಈ ಸಂವೇದನಾಶೀಲ ಅರ್ಥಪೂರ್ಣ ಒಂದು ಮುನ್ನುಡಿ ನನಗೆ ನಿಜವಾಗ್ಲೂ ಸಂತೋಷ ಪಡ್ತು. ಹಿರಿಯ ಜೀವಿಗಳ ಆಶ್ಚರ್ಯಗಳ ತೊಳಲಾಟಗಳಿವೆ. ಈ ಚಲನಚಿತ್ರಗಳನ್ನು ಮಾಡೋದಾದ್ರೆ ನಮ್ಮ ಬೇರೆ ಬೇರೆ ಸ್ನೇಹಿತರಿಗೆ, ಸೆನ್ಸಿಬಲ್ ಆಗಿರೋರಿಗೆ ಈ ಕೆಲವನ್ನ ಇದನ್ನು ಕೊಡಬೇಕು ಇದು ಅಂತ ಹೇಳಿ, ಅದರಲ್ಲೂ ಲಿಲ್ಲಿ ಬಂದು ಓದೋಳು ಎಷ್ಟು ಇದು ಒಂದು ಟ್ರೆಡಿಷನಲ್ ಆದ ಒಂದು ವಾತಾವರಣದ ಇದು ಹೇಗಿರ್ತದೆ. ಅದು ಬ್ರಾಹ್ಮಣರಿರಲಿ, ಒಂದು ಏನು ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಬಹಳ ಇದು ಇವತ್ತೆಲ್ಲ ನಮ್ಮ ಭೈರಪ್ಪನವರು ತೀರ್ಕೊಂಡಿದ್ದಾರೆ. ಬಾನು ಮುಸ್ತಾಕ್ ಮನೆಯಲ್ಲಿದ್ರು, ಅದು ನಮಗೆ ಗೊತ್ತಿತ್ತು. ಒಂದು ವಾರ ಇದ್ರು ಅಂದ್ರೆ ಅದನ್ನ ಅಧ್ಯಯನ ಮಾಡೋದು ನೋಡಿ. ಅದು ಎಷ್ಟು ಈ ಅದ ಪರ್ವ ಬರೆಯುವಾಗ ಇಡೀ ಮಹಾಭಾರತದ ಕಥೆಗಳು ಎಲ್ಲೆಲ್ಲಿದ್ದು ಅಂತ ಅಲ್ಲೆಲ್ಲ ಸ್ಟಡಿ ಮಾಡಿದ್ದಾರೆ. ಒಂದು ಬಹಳ ಒಂದು ಇದು. ಆಮೇಲೆ ಈಗೆಲ್ಲ ನಾವು ಬೇರೆ ಬೇರೆ ಧರ್ಮಗಳು ಅಂತೆಲ್ಲ ಹೇಳ್ತೀವಲ್ಲ, ಇಲ್ಲಿ ಇದನ್ನ ಓದ್ಬೇಕು ಅಂತ ಅನ್ನಿಸ್ತು. ಈ ಕಥೆ ಒಳಗಡೆನೆ ಬರ್ತದೆ. ಇಲ್ಲಿ ಒಂದು ಬೇರೆ ಬೇರೆ ಧರ್ಮಗಳ ಇದು, ನೀನು ಹೋಗುವುದರಿಂದ ನನ್ನ ಧರ್ಮ ಆಚಾರ ವಿಚಾರ ಭ್ರಷ್ಟವಾಗುವುದಿಲ್ಲ, ನಿನ್ನ ಇಷ್ಟ. ನಿನ್ನ ಮನೆಯವರು, ನೀನೂ ಸಹ ಆರಾಧಿಸಿಕೊಂಡು ಬಂದ ದೇವರು ಕ್ರೈಸ್ತ. ನಿಮ್ಮ ರೀತಿಯ ಆರಾಧನೆ
ದೇವರ ಜೊತೆ ಮಾತುಕತೆ ತುಂಬಾ ಸಹಜವಾದದ್ದು. ನಮ್ಮ ಸಂಸ್ಕೃತಿಯಲ್ಲಿ ಧರ್ಮ ಸಹಿಷ್ಣುತೆ ಮುಖ್ಯವಾದ ಅಂಶ. ಪರಸ್ಪರ ನಾವು ಧರ್ಮವನ್ನು ಆಧರಿಸಬೇಕು, ಸಹಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಹಾಗಾಗಿ ಮೊದಲಿಂದಲೂ ಕೂಡ ನಮ್ಮಲ್ಲಿ ನೋಡಿ, ಗೊಲ್ಗತ ಮತ್ತು ವೈಶಾಖಿ, ಗೋವಿಂದ ಪೈ ಅವರು, ಪಂಜೆ ಮಂಗೇಶ್ವರ, ಕುದ್ಮುಲ್ ರಂಗರಾವ್, ದಕ್ಷಿಣ ಕನ್ನಡದಲ್ಲಿ ಅದನ್ನ ನೆನ್ಕೊಳ್ಳೋದೇ ಇಲ್ಲ. ಇಲ್ಲಿ ಇದು ನೋಡಿ ಶಿವರಾಮ ಕಾರಂತರನ್ನ, ಅದು ನೋಡಿ ಅಲ್ಲಿ ಒಂದು ಮಾತೃಪ್ರಧಾನ ವ್ಯವಸ್ಥೆ ಇರ್ತದೆ. ಮಾತೃಪ್ರಧಾನ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ಕೊಟ್ಟ ಪಾತಕಿ ಪರಶುರಾಮ, ತಾಯಿಯನ್ನೇ ಕೊಂದವನು. ನಾವು ಸಾಹಿತ್ಯದ ವಿದ್ಯಾರ್ಥಿಗಳು ಈಡಿಪಸ್ಸಿನ ಇದರಲ್ಲಿ ಗೊತ್ತಿಲ್ಲದೇನೆ ಏನೋ ಆಗಿ ಎಲ್ಲೋ ಸಾಕಿ ಗೊತ್ತಿಲ್ಲದೆ ತಾಯಿ ಮದುವೆ ಆಗಿ ಮಗು ಪಡಿತಾನೆ. ಅದು ಗೊತ್ತಾದ ಕೂಡಲೇ ಅವನು ಕಣ್ಕಿತ್ಕೊಳ್ತಾನೆ. ಈ ಪಾತಕಿ ಅಪ್ಪ ಹೇಳದ್ ಕೂಡಲೇ ಕೊಲ್ಲುವವಳನ್ನಾದ್ರೆ ಕೊಲ್ತಾನೆ. ನೋಡಿ, ಅದು ಇದನ್ನ ಪರಶುರಾಮ ನೋಡಿ, ಆ ತರದ ಮನಸ್ಸು ಏನಂದ್ರೆ ಮಾತೃಪ್ರಧಾನ ವ್ಯವಸ್ಥೆಗೆ ವಿರುದ್ಧ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಹೋದಾಗೆಲ್ಲ ಹೇಳೋರು, ಅವನು ತಾಯಿಯ ಕೊಂದ ಮೇಲೆ ಕೊಡಲಿನ ಎಸೆದ, ಅದು ನಮ್ಮ ದಕ್ಷಿಣ ಕನ್ನಡ ಕೇರಳ ಇದು ಅಂತ ಹೇಳ್ತಿರ್ತಾರೆ. ನಾನು ಹೋದಾಗೆಲ್ಲ ಹೇಳ್ತೀನಿ. ಇಲ್ಲಿ ಮೊದಲ ಇವರಿದ್ರಲ್ಲ, ಅವರು ಅಲ್ಲಿದ್ರು ಮುಂಬೈನಲ್ಲಿ ನಮ್ಮ ಪ್ರೊಫೆಸರ್, ಇಲ್ಲಿ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದರು, ಅವನೂರು ಇದ್ದಾಗ ನಾನು ಹೇಳ್ತಾ ಇದ್ದೆ, ನಮ್ಮ ಶಿವರಾಮ್ ಕಾರಂತರು ಎಷ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ, ಎಷ್ಟು ದೊಡ್ಡ ವ್ಯಕ್ತಿ. ಕಾಲ್ನಡಿಗೆಯಲ್ಲಿ ಇಡೀ ವೆಸ್ಟರ್ನ್ ಘಾಟ್ಸ್ ಅನ್ನ ಸುತ್ತಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ನಮ್ಮ ಅವನೂರು ಅವರು ಎಲ್ಲ ಕಲಿಸಿದಾಗ ನಾನು ಹೇಳ್ತಿದ್ದೇನೆ ನೋಡಿ, ಅವ್ರನ್ನ ಮಾತೆತ್ತಿದ್ರೆ ಕಡಲ ಕರೆಯ ಭಾರ್ಗವ ಪರಶುರಾಮ ಅಂತ ಹೇಳೋದು. ಪರಶುರಾಮ ಅನ್ನೋ ಪಾತಕಿನ ವಿಟ್ಲದಲ್ಲಿ ಒಂದು ದೊಡ್ಡ ಸಮ್ಮೇಳನ, ನಾನು ಉದ್ಘಾಟನೆ, ಅವರು ನಮ್ಮ ಶಿವರಾಮ್ ಕಾರಂತರೇ ಅಧ್ಯಕ್ಷತೆ. ನಾನು ದಕ್ಷಿಣ ಕನ್ನಡದಲ್ಲಿ ಒಂದು ಹೇಳಿದಾಗೆಲ್ಲ ಅದು ರಿಪೋರ್ಟ್ ಆಗೋದು ಬಾಕ್ಸೇಕಂತ. ತಾಯಿ ಕೊಂದ ಪಾತಕಿಯ ಇದನ್ನ ಶಿವರಾಮ್ ಕಾರಂತರು ಯಾಕೆ ಹೇಳ್ತೀರಿ? ಇವರು ಅನ್ಯಾಯದ ವಿರುದ್ಧ ಹೋರಾಡಿದ ಮಹಾನುಭಾವ, ಭಾರ್ಗವ ಅಲ್ಲ ಅದು ಅಂತ ನಾನು ಇದನ್ನ ಹೇಳ್ತಾ ಇದ್ದೆ. ಹಾಗಾಗಿ ಅಲ್ಲ ಅಂದ್ರೆ ಯಾರೋ ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳೋಣ, ತಪ್ಪು ಮಾಡುವುದು ಗೊತ್ತಿಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪು ಅಂತ ಅನ್ನೋದು ಥಿಂಕಿಂಗ್ ಅಂಡ್ ರೀಥಿಂಕಿಂಗ್. ವಿಚ್ ಒನ್ ಇಸ್ ಗುಡ್, ವಿಚ್ ಒನ್ ಇಸ್ ಮೀನಿಂಗ್ಫುಲ್, ವಿಚ್ ಒನ್ ಇಸ್ ಮೋರ್ ಮೀನಿಂಗ್ಫುಲ್ ಅಂತ ಪ್ರತಿ ಸೆಕೆಂಡು ಕೂಡ ಆಲೋಚನೆ ಮಾಡಬೇಕು. ಮತ್ತು ಎಲ್ಲರೂ ಕೂಡ ಸಂತೋಷದಿಂದ ಇರುವಂತ ಒಂದು ವಾತಾವರಣ ಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಅಂತ ಆ ಚಿಂತನೆ ನಮ್ಮ ಕಾರ್ನಾಡಲ್ಲಿ ದೊಡ್ಡ ಪ್ರಮಾಣದಲ್ಲಿದೆ. ಈ ತರದ ಪಾಸಿಟಿವ್ ಥಿಂಕಿಂಗ್ ಅದು ನಮಗೆ ಬೇಕು. ಅದು ನಾವು ಎಲ್ಲರೂ ಸಂತೋಷವಾಗಿರ್ಲಿಕ್ಕೆ ಮತ್ತು ಪ್ರತಿ ಕ್ಷಣ ತಿಳ್ಕೊಳ್ಳಿಕ್ಕೆ, ಜ್ಞಾನಾಕಾಂಕ್ಷಿಗಳಾಗ್ಲಿಕ್ಕೆ ಪೂರಕವಾಗಿದೆ ಈ ಕೃತಿ. ಇನ್ನೊಂದು ಏನು ಅಂದ್ರೆ, ಅವ್ರು ನನ್ಗೆ ಹೇಳೇ ಇಲ್ಲ, ನನಗೆ ಅರ್ಪಣೆ ಮಾಡ್ಬಿಟ್ಟಿದ್ದಾರೆ. ನನಗೆ ಇಲ್ಲಿ ನೋಡಿದಾಗಲೇ ಗೊತ್ತಾದದ್ದು ಅಷ್ಟು ಇರ್ಬೋದು. ಹಾಗಾಗಿ ನನಗೆ ಬಹಳ ಸಂತೋಷ. ಯಾಕೆಂದ್ರೆ ಇಲ್ಲಿರುವ ಎಲ್ಲ ನೋಡಿ, ಇಲ್ಲಿ ಬೇರೆ ಬೇರೆ ಹಿನ್ನೆಲೆಯವರು ಇದ್ದೀವಿ, ಬೇರೆ ಇದರಲ್ಲೆಲ್ಲ ಇದ್ದೀವಿ, ಬೇರೆ ಬೇರೆ ವಯಸ್ಸಿನವ್ರು ಇದ್ದೀವಿ. ಆದ್ರೆ ಅವ್ರು ತಿಳ್ಕೊಳ್ಬೇಕು ಅನ್ನುವ ಒಂದು ಕುತೂಹಲ, ಅದು ಸಾಹಿತ್ಯ ಆಗಲಿ, ಸಂಗೀತ ಆಗಲಿ, ಜ್ಞಾನದ ಯಾವುದೇ ಬಗೆ ಆಗಲಿ, ಸತತವಾದ ಕುತೂಹಲ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಅದು ಮಾನಸಿಕವಾದ ಆರೋಗ್ಯ. ಮತ್ತು ಎಲ್ಲರೂ ಕೂಡ ಇಡೀ ಮನುಕುಲ ಅಷ್ಟೇ ಅಲ್ಲ, ಸಕಲ ಪಶು ಪಕ್ಷಿ ಪ್ರಾಣಿಗಳು ಕೂಡ ಸಂತೋಷವಾಗಿರ್ಬೇಕು. ನೋಡಿ, ಶಿವ ಅಂದ್ರೆ ನೋಡಿ ನಾಗರಹಾವವನ್ನು ಹಾಕೊಂಡಿದ್ದಾರೆ, ನೋಡಿ ನಂದಿ ವಾಹನ. ಏನು ಆ ಶಿವತತ್ವ ಎಷ್ಟು, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಮಂಗಳಕರ ಚಿಂತನೆ. ಆ ದಾರಿಯಲ್ಲಿ ನಮ್ಮ ಕಾರ್ನಾಡರು ಅತ್ಯುತ್ತಮ ಕೆಲಸ ಮಾಡ್ತಾರೆ. ಇವರು ಮಾದರಿಯಾಗಿದ್ದಾರೆ ಈ ವಯಸ್ಸಿನಲ್ಲೂ ಕೂಡ. ಅಂತಾದ್ರೆ ನೋಡಿ, ಅದು ಹಿರಿಯರ ಜಗತ್ತಿನ ಒಂದು ಈ ನೋವು ನಲಿವುಗಳು, ಮತ್ತೆ ಅದು ಪಾಸಿಟಿವ್ ಥಿಂಕಿಂಗ್, ಆತಂಕಗಳನ್ನು ದಾಟಿ ಕೂಡ ಎಷ್ಟು ಚೆನ್ನಾಗಿರ್ಬೋದು ಅನ್ನೋದು ಆ ಪಾತ್ರಗಳೆಲ್ಲ ಮಾತಾಡಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಯಾಕೆಂದ್ರೆ ಅದು ಫ್ಯಾಕ್ಟ್, ಅದು ಒಂದು ಸತ್ಯ ಅಂತ ಹೇಳಲೇಬೇಕು ನಾವು. ಅನೇಕರಿಗೆ ಗೊಂದಲಗಳಿರ್ತವೆ, ಆ ಥರ ಗೊಂದಲಗಳಿಲ್ಲ. ನೋಡಿ, ನಮ್ಮ ಕುವೆಂಪು ಅವರಾಗ್ಲಿ, ನಮ್ಮ ಬೇಂದ್ರೆಯವರು ನಮ್ಮ ಇದ್ರಲ್ಲಿ ಕೊಲ್ಲಾಪುರದಲ್ಲಿ ಮರಾಠಿ ಸಾಹಿತ್ಯ ಟೀಕೆ ಮಾಡ್ಬಿಟ್ಟಿರ್ತಾರೆ, ಗೊತ್ತಲ್ಲ ನಿಮಗೆ. ಶಾಪೇಟಿ ಅಂತ ಒಬ್ರು, ನಿಮ್ಗೆ ಅದನ್ನ ಗೊತ್ತಿದ್ದೀರಿ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿದ್ದೀರಾ ಕೇಳಿ. ಎಷ್ಟು ಪ್ರಾಮಾಣಿಕರಾದವ್ರು ಇರ್ತಾರೆ ಅಂದ್ರೆ, ಪಾವಟೆ ಬಹಳ ಇವರವರು, ನಮ್ಮ ಪಾವಟೆ ಬಹಳ ದೊಡ್ಡವರು. ಅವ್ರ ಹತ್ರ ಇದ್ರು, ತನ್ನ ತಮ್ಮನಿಗೆ ಅವ್ರು ರಿಜಿಸ್ಟರ್ ಆಗಿರ್ತಾರೆ. ಇದೊಂದು ಹೇಳಿ ಮುಗಿಸ್ಬಿಡ್ತೀನಿ. ಪ್ರಾಮಾಣಿಕರು ಹೇಗಿರ್ತಾರೆ ಅಂದ್ರೆ, ತಮ್ಮನಿಗೆ ಕಡಿಮೆ ಸೀಟ್ ಇದ್ದಿರ್ತದೆ, ಅದು VC ಹೇಳಿದ್ರು ಕೊಡೋದಿಲ್ಲ, ಎಜುಕೇಶನ್ ಮಿನಿಸ್ಟರ್ ಕೊಡೋದಿಲ್ಲ. ಅವ್ನು ಕೊಡ್ರಿ, ಇವ್ರ ತಮ್ಮನಿಗೆ ಅವನು ಕಡಿಮೆ ಮಾರ್ಕ್ಸ್ ಬಂದಿದೆ, ಇನ್ಯಾವನಿಗೂ ಹೆಚ್ಚು ಮಾರ್ಕ್ಸ್ ಬಂದಿರೋರಿಗೆ ಅವ್ನಿಗೆ ಅನ್ಯಾಯ ಆಗ್ತದೆ.
ಆದರೆ ನೀವು ಸೀಟ್ ಕೊಡಿ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವು ಇಡೀ ಇದೆಲ್ಲ ಬಹಳ ಒಳ್ಳೆ ಪುಸ್ತಕ. ಇದನ್ನ ಆ ಥರದ ಪುಸ್ತಕಗಳೆಲ್ಲ ನಾವು ತಂದಿದ್ದೀವಿ. ಆಮೇಲೆ ಈ ಥರ ಸತ್ಯಸಂಧರು ಜ್ಞಾನಾಕಾಂಕ್ಷಿಗಳನ್ನು ಹುಡುಕೊಂಡು ಹೋಗಿ ನಾವು ಅದನ್ನೆಲ್ಲ ಮತ್ತು ಬಯಲಿಗೆಳಿಬೇಕು ಮತ್ತು ಅದನ್ನ ತಿಳ್ಕೊಂಡು ಅತ್ಯುತ್ತಮವಾದ ಹೆಮ್ಮೆ ಪಟ್ಕೊಳ್ತಕ್ಕಂಥ ಆರೋಗ್ಯಕರವಾದ ಜ್ಞಾನಾಕಾಂಕ್ಷಿ ಒಂದು ಸಮಾಜವನ್ನು ಕಟ್ಟೋದು ನಮ್ಮೆಲ್ಲರ ಗುರಿ. ಅದಕ್ಕೆ ಇಲ್ಲಿ ಒಳ್ಳೆ ವಾತಾವರಣ ಇದೆ. ನಮ್ಮ ಕಾರ್ನಾಡರು ಮತ್ತು ನಮ್ಮ ಉಪಾಧ್ಯಾಯ ಅವರ ಒಂದು ನೇತೃತ್ವದಲ್ಲಿ ಈ ತರದ ಜ್ಞಾನಾಕಾಂಕ್ಷಿ ಕೆಲಸ ಕಾರ್ಯಗಳು ಮಾದರಿ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಅದು ನನಗೆ ಸಂತೋಷ ಆಗಿದೆ. ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಇವೆಲ್ಲ ಕೂಡ ಇದಿದೆ. ಅದಕ್ಕೆ ನಾವು ನಮ್ಮ ಸರ್ಕಾರಕ್ಕೆ ಒತ್ತಾಯನೂ ತಂದಿದ್ದೀವಿ. ನಾವು ಮುಂಬೈನಲ್ಲಿ ಎಲ್ಲೆಲ್ಲಿ ಕನ್ನಡ ಒಂದು ಈ ಥರ ಡಿಪಾರ್ಟ್ಮೆಂಟ್ಗಳಿದೆ ಅದಕ್ಕೆ ಉತ್ತೇಜನ ಕೊಡಬೇಕು. ಅಲ್ಲಿ ಬಹಳ ಒಳ್ಳೆ ಕಾರ್ಯಗಳು ಆಗಲಿಕ್ಕೆ ಒಂದು ಧನ ಸಹಾಯನೂ ಕೂಡ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದೆ ಈ ಥರ ಕಾರ್ಯಕ್ರಮಗಳು ಇನ್ನಷ್ಟು ಮಾಡೋಣ. ತಾವೆಲ್ಲರೂ ಕೂಡ ಇಷ್ಟು ತಾಳ್ಮೆಯಿಂದ ಕೇಳೋದಕ್ಕಾಗಿ ನಮಸ್ಕಾರ. ಧನ್ಯವಾದಗಳು ಸರ್. ಬದುಕಿನಲ್ಲಿ ಧನಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಬೇಕು ಎನ್ನುವಂತಹ ಸಂದೇಶವನ್ನ ತಾವು ನೀಡಿದ್ದೀರಿ. ಮುಂದೆ ನ್ಯಾಯವಾದಿ ಡಿ ಕೆ ಶೆಟ್ಟಿ ಅವರ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಂಡ್ರು. ಸರ್ ಒಂದು ನಿಮಿಷ, ನಮ್ಮ ಎಲ್ ವಿ ಅಮೀನ್ ಸರ್ ಒಂದು ಕೃತಿ ಗೌರವವನ್ನು ಸ್ವೀಕರಿಸಿದ ಹೋಗ್ಬೇಕು ಅಂತ ವಿನಂತಿ. ನಮ್ಮ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನ ಆರಂಭ ಆದಂದಿನಿಂದ ಇಂದಿನವರೆಗೂ ಕೂಡ ಅವರು ತುಂಬಾ ಪ್ರೋತ್ಸಾಹವನ್ನ ನಮ್ಗೆ ನೀಡ್ತಾ ಬಂದಿದ್ದಾರೆ. ತಮ್ಮ ಸಹಕಾರ ಸದಾ ನಿರಂತರವಾಗಿ ಇರಲಿ ಅಂತ ಆಶಿಸ್ತಾ ಈ ಕೃತಿ ಗೌರವವನ್ನು ಸ್ವೀಕರಿಸಬೇಕು ಅಂತ. ಅದಕ್ಕೆ ಸಂತೋಷ್ ಶೆಟ್ಟಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸಂತೋಷ್ ಹೆಗ್ಡೆ ತಮ್ಮನ್ನು ಎರಡು ಸಂಸ್ಥೆಗಳ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಡಿ ಕೆ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ ಮತ್ತು ನವರಾತ್ರಿ ಹಬ್ಬದ ಶುಭಾಶಯಗಳು. ಮಾನ್ಯ ಸಭಾ ಅಧ್ಯಕ್ಷರೇ, ಇಂದಿನ ಮುಖ್ಯ ಅತಿಥಿಯವರೇ ಮತ್ತು ಇವತ್ತಿನ ಉತ್ಸವ ಮೂರ್ತಿ ಮತ್ತು ನನ್ನ ಗುರುವರಿಯ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರೇ, ನನ್ನ ಆಪ್ತ ಮಿತ್ರ ಎಲ್ ವಿ ಅಮೀನ್ ಸಂತೋಷ್ ಕುಮಾರ್ ಹೆಗ್ಡೆ, ದೇವದಾಸ್ ಶೆಟ್ಟಿ ಮತ್ತು ನಮ್ಮ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ, ನ್ಯಾಯವಾದಿ ಶೇಖರ್ ಶೆಟ್ಟಿ, ಎಲ್ಲ ಸಾಹಿತಿಗಳೇ ಮತ್ತು ನನ್ನ ಬಂದವರೇ, ಮಾತು ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ. ನನಗೆ ಕನ್ನಡ ಮಾತಾಡಲಿಕ್ಕೆ ಬರ್ತದೆ, ಓದಲಿಕ್ಕೆ ಬರ್ತದೆ, ಬರೆಯಲಿಕ್ಕೆ ಕೂಡ ಬರ್ತದೆ. ಆದರೆ ಕಳೆದ 5-6 ದಶಕಗಳಲ್ಲಿ ನಾನು 2-3 ಸಲ ಕನ್ನಡದಲ್ಲಿ ಭಾಷಣ ಕೊಟ್ಟಿರಬಹುದು. ಆದ್ದರಿಂದ ನನಗೆ ಮಾತಾಡುವ ಕನ್ನಡದ ಕೆಲವು ಶಬ್ದಗಳ ಅಭಾವ ಬರಬಹುದು, ಕ್ಷಮಿಸಿ. ಮೊದಲು ನಮ್ಮ ಸಾಹಿತ್ಯ ರಂಗದ ಚಕ್ರವರ್ತಿ ಹಾಗೂ ಶಾರದಾಂಬೆ ಪುತ್ರ ದಿವಂಗತ ಎಸ್.ಎಲ್. ಭೈರಪ್ಪರವರಿಗೆ ವಂದಿಸಿ ನನ್ನ 2 ಮಾತನ್ನು ಶುರು ಮಾಡ್ತೀನಿ. 5-6 ದಶಕಗಳ ಹಿಂದೆ ಕಾಲೇಜಿಗೆ ಹೋಗುತ್ತಿರುವಾಗ ಅಲ್ಲಿ ಒಂದು ಆಪ್ಷನ್ ಇತ್ತು, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೆಗೆದುಕೊಳ್ಬಹುದು ಅಂತ. ಸೊ ನಾನು ಸೈನ್ಸ್ ಸ್ಟೂಡೆಂಟ್, ನಾನು ಕೂಡ ಕನ್ನಡ ತೆಗೆದುಕೊಂಡಿದ್ದೆ. ನಮಗೆ ಕನ್ನಡ ಕಲಿಸಲಿಕ್ಕೆ ಬರೋದು ಯಾರಾದ್ರೂ ನಮ್ಗೆ ಗೊತ್ತಿರಲಿಲ್ಲ. ನಮ್ಗೆ ಅನಿಸಿತ್ತು ಯಾರಾದ್ರೂ 40-50 ವರ್ಷದ ಪ್ರಾಯದವ್ರು ಇರ್ಬೋದಂತ. ಆವಾಗ ನಾವೆಲ್ಲರೂ ಬಹಳ ಕುತೂಹಲದಲ್ಲಿ ಬಾಗಿಲ ಹತ್ರ ನೋಡ್ತಿದ್ದೆವು ಯಾರು ಬರ್ತಾರಂತ. ಆವಾಗ ಒಬ್ಬ ವೆರಿ ಯಂಗ್ ಹ್ಯಾಂಡ್ಸಮ್ ಗೈ ಒಳಗೆ ಬಂದು, ವೆರಿ ಹ್ಯಾಂಡ್ಸಮ್
full suit, zodiac tie, semi-tight, narrow pant, well-polished boot, ಮತ್ತೆ ಪಾರ್ಕರ್ ಪೆನ್, ಸ್ವಿಸ್ ವಾಚ್. ಒಳಗೆ ಬರುವಾಗ ಗೊತ್ತಾಗಲಿಲ್ಲ, ಲೆಕ್ಚರ್ ಕೊಡ್ಲಿಕ್ಕೆ ಬಂದಾರೋ ಶೂಟಿಂಗ್ಗೆ ಬಂದಾರೋ. ಒಳಗೆ ಬಂದು ಹೇಳಿದ್ರು, ಬಹಳ ವಿನಂತಿಯಿಂದ ಹೇಳಿದ್ರು, ನಾನು ವಿಶ್ವನಾಥ್ ಕಾರ್ನಾಡ್, ನಿಮ್ಮ ಕನ್ನಡ ಲೆಕ್ಚರರ್ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯಿತು. ಮತ್ತೆ ಹೇಳಿದ್ರು ಈ ಲೆಕ್ಚರರ್ ಮತ್ತೆ ಅಧ್ಯಾಪಕ ಮತ್ತೆ ಶಿಷ್ಯ ಅಂತ ಏನಿಲ್ಲ, ನಾವೆಲ್ಲ ಒಂದೇ. ಹೋಗಿ ಭಾಳ ಫ್ರೆಂಡ್ಲಿ ಮಾತಾಡಿ ಶುರು ಮಾಡಿದ್ರು. ಅಲ್ಲಿಂದ ಅವರ ಮೇಲೆ ಬಹಳ ಗೌರವ ನನಗೆ. ಆದರೆ ನಾನು ಆ ಕಾಲೇಜ್ ಬಿಟ್ಟ ನಂತರ ನನಗೆ ಯಾವಾಗಲೂ ಸಿಗಲಿಲ್ಲ. 5-5.5 ದಶಕಗಳ ನಂತರ ನಾನು ಅವರ ವಿಷಯ ಯಾವಾಗಲೂ ಪೇಪರ್ನಲ್ಲಿ ನೋಡ್ತಿದ್ದೆ, ಆದರೆ ಈಗ ಸಿಗುವ ಯಾವಾಗಲೂ ಅವಕಾಶ ಸಿಗಲಿಲ್ಲ. 5-5.5 ದಶಕಗಳ ನಂತರ ನಮ್ಮ ಬಿಲ್ಲವ ಸಮಾಜದ ಒಂದು ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯಾಗಿ ಆಮಂತ್ರಿಸಿದ್ರು. ಆ ಕಾರ್ಯಕ್ರಮಕ್ಕೆ ಇವರು ಕೂಡ ಬರ್ತಾರೆ ಅಂತ ಗೊತ್ತಾಯಿತು, ಬಹಳ ಖುಷಿ ಆಯಿತು. ಇವತ್ತು ಇದೊಂದು ಪ್ರೆಸೆಂಟ್ ಸರ್ಪ್ರೈಸ್ ಅಂತ. ಆ ಕಾರ್ಯಕ್ರಮಕ್ಕೆ ಹೋದಾಗ ಮೊದಲು ನಾನು ಕೇಳಿದ್ದೀನಿ, ಇದರಲ್ಲಿ ವಿಶ್ವನಾಥ್ ಕಾರ್ನಾಡ್ ಯಾರಂತ. ಯಾಕೆಂದರೆ 5-5.5 ದಶಕದಲ್ಲಿ ನಾನು ನೋಡಲಿಲ್ಲ, ಕೇಳಿಸೋಣ. ಅವರಿಗೆ ಹೋಗಿ ಅವರ ಚರಣ ಸ್ಪರ್ಶ ಮಾಡಿದೆ. ಅವ್ರಿಗೆ ಶಾಕ್ ಆಯಿತು, ಇದು ಯಾರು ನಮ್ಮ ಗೆಸ್ಟ್, ಐ ವಾಸ್ ಎ ಸ್ಪೆಷಲ್ ಗೆಸ್ಟ್, ಇವ್ರನ್ನ ಯಾಕೆ ನನ್ನ ಕಾಲಿ ಇಡ್ತಾರಂತ. ನಾನು ಹೇಳಿದ್ದೆ ಪ್ರೆಸೆಂಟ್ ಸರ್ಪ್ರೈಸ್ ಫಾರ್ ಯು, ವೇಟ್. ಮತ್ತು ನನ್ನ ಮಾತುಕತೆಯಲ್ಲಿ ಹೇಳುವಾಗ ನಾನು ಹೇಳಿದೆ ಅವರು ನನಗೆ ಕಳಿಸಿದ್ದಾರಂತ. ಅವರಿಗೆ ಭಾಳ ಖುಷಿ ಆಯಿತು. ಆ ನಂತರ ನಾವು ರೆಗ್ಯುಲರ್ ತಗೊಂಡಿದ್ದೇವೆ. ಇತ್ತೀಚೆಗೆ ನನಗೆ ಫೋನ್ ಮಾಡಿ ಹೇಳಿದರು, ನೀವೊಂದು ನಮ್ಮ ಕಾರ್ಯಕ್ರಮ ಉಂಟು, ಅದಕ್ಕೆ ಅತಿಥಿಯಾಗಿ ಬರಬೇಕು ಅಂತ. ನಾನು ಹೇಳಿದೆ, ನಾನು ಕನ್ನಡದ ಕಾರ್ಯಕ್ರಮದಲ್ಲಿ ಸಾಹಿತ್ಯದಲ್ಲಿ ಯಾವಾಗಲೂ ಅಷ್ಟು ಇಂಟ್ರೆಸ್ಟ್ ತಿಳ್ಕೊಂಡಿಲ್ಲ, ಉಂಟು, ಆದರೆ ಅತಿಥಿಯಾಗಿ ಬರುವಷ್ಟುವರೆಗೆ ನಾನು ಇಲ್ಲ, ಬೇಡ ಅಂತ ಹೇಳಿದೆ. ಇಲ್ಲಿ ನೀವು ಬರಬೇಕಂತ ಆಯ್ತು ಅಂತ ಹೇಳಿದೆ. ಇದೊಂದು ಗೌರವದ ವಿಷಯ. ಮತ್ತೆ ಅವರಿದ್ದು ಬಾಂಬೆ ಬರ್ತ್ ಅಸೋಸಿಯೇಷನ್ಗೆ ಸಿಗುವಂಥ ಗೌರವ. ಆದ್ದರಿಂದ ಇವತ್ತು ಸಿಕ್ಕಿದ ಈ ಗೌರವವನ್ನು ನಾನು ಬಾಂಬೆ ಬರ್ತ್ ಅಸೋಸಿಯೇಷನ್ಗೆ ಅರ್ಪಿಸುತ್ತೇನೆ. In the middle of 1960 and 70 ಬಾಂಬೆಯಲ್ಲಿ ಮಾರ್ನಿಂಗ್ ಕಾಲೇಜ್, ಈವ್ನಿಂಗ್ ಕಾಲೇಜ್ ಇರಲಿಲ್ಲ. ಆ ನಡುವಿನಲ್ಲಿ ಅಂದಿನ ವೈಸ್ ಚಾನ್ಸಲರ್ ಡಾಕ್ಟರ್ ಗಜೇಂದ್ರ ಗಡ್ಕರ್ ಮಾರ್ನಿಂಗ್ ಕಾಲೇಜ್ ಇಂಟ್ರೊಡ್ಯೂಸ್ ಮಾಡಿದರು. ನಂತರ ಈವ್ನಿಂಗ್ ಕಾಲೇಜ್ ಕೂಡ ಇಂಟ್ರೊಡ್ಯೂಸ್ ಮಾಡಿದರು. ಆವಾಗ ಎಲ್ಲ ನಮ್ಮ ಜನರು SSC ಪಾಸ್ ಆದ ನಂತರ ವ್ಯವಸಾಯಕ್ಕೆ ಶುರು ಮಾಡಿದವರಿಗೆ ಕಾಲೇಜಿಗೆ ಹೋಗಲಿಕ್ಕೆ ಅವಕಾಶ ಸಿಗ್ತಿರಲಿಲ್ಲ. ಈ ಮಾರ್ನಿಂಗ್ ಕಾಲೇಜ್ ಶುರುವಾದ್ದರಿಂದ ಅವರಿಗೆಲ್ಲ ಒಂದು ಚಾನ್ಸ್ ಸಿಕ್ಕಿತು. ಅವರು ಕೂಡ ಬಂದರು. ಅವರನ್ನು ನೋಡುವಾಗ ಅವರಿಗೆ ಎಷ್ಟೇ ಮಂದಿ ನಮ್ಮ ಗುರುಗಳಿಗಿಂತ ಹೆಚ್ಚಿನ ಪ್ರಾಯದವರಿದ್ದರು, ಇವರಿಂದ ಹೆಚ್ಚಿನ ಪ್ರಾಯದ. ಆದರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ, ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ಇಲ್ಲ, ಪ್ರಾಯದ ಪಾಬಂದಿ ಇಲ್ಲ. ಅದು ಸಣ್ಣ ಪ್ರಾಯದವರು ಗುರುಗಳಾಗ್ಬೋದು, ವೃದ್ಧ ಪ್ರಾಯದವರು ವಿದ್ಯಾರ್ಥಿಗಳಾಗ್ಬೋದು. ಇದಿಷ್ಟೇ ನಮ್ಮ ತಿಳುವಳಿಕೆಯನ್ನು ಬಾಕಿಯವರಿಗೆ ಹಂಚುವುದು ಒಂದೊಂದು ಬಹಳ ಉತ್ತಮ ಕಾರ್ಯ. ಆದ್ದರಿಂದ ಇವರಿಂದ ಹೆಚ್ಚಿನ ಪ್ರಾಯದವರಿಗೆ ಬಹಳಷ್ಟು ಮಂದಿಗೆ ಇವರು ಕಾಲೇಜಿಗೆ ಕಲಿಸಿದ್ದಾರೆ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ 3 ಕೃತಿ ಬಿಡುಗಡೆಗೆ ಆಗಿದೆ. ಆ ಕೃತಿಗಳ ಬಗ್ಗೆ ನಾನು ಓದಲಿಲ್ಲ, ಏನಿಲ್ಲ, ಖಂಡಿತವಾಗಿ ಓದ್ತೇನೆ. ಹೋಗಿ ನಾನು ಅಷ್ಟು ಓದೋದ್ರಲ್ಲಿ ಈಗ ಶುರುಗಳಿಲ್ಲ, ಆದರೂ ನಾನು ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಓದಲಿಕ್ಕೆ. ಮತ್ತು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂದರೆ ಅವರ ಕಲಂನಲ್ಲಿ ಇನ್ನಷ್ಟು ಹೊಸ ಹೊಸ ಕೃತಿಗಳು ಬಿಡುಗಡೆಯಾಗಲಿ, ಬರಲಿ, ಹರಿದುಕೊಂಡು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ವಿಶೇಷವಾಗಿ ಆಮಂತ್ರಿಸಿದ್ದಕ್ಕಾಗಿ ನಮ್ಮ ಬಾಂಬೆ ಯೂನಿವರ್ಸಿಟಿ ಕನ್ನಡ ವಿಭಾಗದವರಿಗೆ ಮತ್ತು ನಮ್ಮ ಪ್ರತಿಷ್ಠಾನವರಿಗೆ, ವಿಶ್ವನಾಥ್ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಬಹುಶಃ ಮೊದಲ ಬಾರಿಗೆ ಅತಿಥಿಯಾಗಿ ಆಗಮಿಸಿರುವಂತಹ DK ಶೆಟ್ಟಿ ಅವರು ಗುರುವಿನ ಮೇಲಿನ ಅಭಿಮಾನದಿಂದ ಅವರು ಇವತ್ತು ಆಗಮಿಸಿದ್ದಾರೆ. ಹೇಳಿದ್ರು, ಒನ್ಸ್ ಅಪಾನ್ ಎ ಟೈಮ್, ಒಂದು ಕಾಲದಲ್ಲಿ ನಾನು ಅವರ ವಿದ್ಯಾರ್ಥಿಯಿಂದ ಬಹಳ ಆ ಒಂದು ಏನದು ಆತ್ಮೀಯವಾದಂತಹ ನಂಟು ಅಕ್ಕಪಕ್ಕದಲ್ಲಿ ಕೂತಿರುವಂತಹ ಈ ಒಂದು ಸನ್ನಿವೇಶ ನಿಜಕ್ಕೂ ಖುಷಿಯನ್ನ ಕೊಟ್ಟಿದೆ. ಸರ್, ಮತ್ತೊಮ್ಮೆ ನಮ್ಗೆ ಒಂದು ವಿಷಯ ಹೇಳಿ ಕೇಳ್ತೀನಿ. ನನ್ನ ಗುರುವರಿಗೆ ಈಗ 86 ವರ್ಷ ಅಂತೆ. ನಾನು ಕೂಡ ಸಣ್ಣ ಪ್ರಾಯದವಲ್ಲ. ಇನ್ನೊಂದು 25 ತಿಂಗಳಲ್ಲಿ ನಾನು ಕೂಡ ಸೂಪರ್ ಸೀನಿಯರ್ ಸಿಟಿಜನ್ ಆಗ್ತೇನೆ.
ನಾನು ಕೃತಿಕಾರರಾದಂತಹ ಸರೋಜಿನಿ ತರೆ ಅವರು ಕೆಲವು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ. ಅದರ ಮೊದಲು ಅವರನ್ನ ಗೌರವಿಸುವುದಕ್ಕಾಗಿ ನಾನು ವಿಭಾಗದ ಮುಖ್ಯಸ್ಥರಾದಂತಹ ಪ್ರೊಫೆಸರ್ ಜೆ ಉಪಾಧ್ಯಾಯ ಕಾರ್ನಾಡ್ ಸರ್, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಬನ್ನಿ ಸರೋಜಿನಿ ಮೇಡಮ್. ಸರೋಜಿನಿ ತರೆಯವರು ಸರ್ ಆಗ್ಲೇ ಹೇಳಿದ ಹಾಗೆ ನಮ್ಗೆ ಬಹಳ ಹೆಮ್ಮೆ, ಅಭಿಮಾನ. ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಬರುವಾಗ ಆಯಿ ಬರಲಿಕ್ಕೆ ಗೊತ್ತಿರಲಿಲ್ಲ. ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಿ ಅನಂತರ ನಾನು ಡಿಪ್ಲೊಮಾ ಮಾಡಬೇಕು ಅಂತ ಬಂದ್ರು. ಡಿಪ್ಲೊಮಾ ಆಯ್ತು, ಅಲ್ಲಿಗೆ ಮುಗಿಸ್ಲಿಲ್ಲ. ಎಷ್ಟೊಂದು ನೋಡಿ, ಮನಸ್ಸಿದ್ರೆ ಏನನ್ನ ಮಾಡ್ಬೋದು ಅನ್ನೋದಕ್ಕೆ ಸರೋಜಿನಿ ತರೆಯವರ ಉದಾಹರಣೆ. ಕನ್ನಡದಲ್ಲಿ MA ಮಾಡಿದ್ರು, MPhil ಕೂಡ ಮಾಡಿರುವಂತಹ ಹೆಗ್ಗಳಿಕೆ ಸರೋಜಿನಿ ತರೆಯವರದ್ದು. ಆ ನಂತರ ಕೆಲವು ಪುಸ್ತಕಗಳನ್ನ ಅವರು ಕನ್ನಡದಿಂದ ಮರಾಠಿಗೆ, ಮರಾಠಿಯಿಂದ ಕನ್ನಡಕ್ಕೆ ಅನುವಾದವನ್ನ ಮಾಡ್ತಾ ಬಂದರು. ಬನ್ನಿ ಮೇಡಮ್, ನಿಜವಾಗಿಯೂ ನಮ್ಗೆ ಇವತ್ತು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾವು ಅಭಿನಂದಿಸಬೇಕು. ಚೆನ್ನಾಗಿ ಬರುತ್ತೆ. ಕನ್ನಡ ಸಂಸ್ಥೆ ಹಾಗೆ ಮಾಧವಿ ಕುಂಟೆ ಮೇಡಮ್, ದಯವಿಟ್ಟು ತಾವು ಗೌರವವನ್ನು ಸ್ವೀಕರಿಸಬೇಕು. ಮಾಧವಿ ಮೇಡಮ್ ಪೂರ್ಣಿಮಾ, ಒಂದು ಮಾತು. ಮಾಧವಿ ಕುಂಟೆದು ಒಂದು ಮರಾಠಿ ಕತೆ ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಅದು ಇದರಲ್ಲಿ ಬಹುಶಃ ಕೊಲ್ಲಾಪುರದ ಇದರಲ್ಲಿ ಇದಾಗಿದೆ, ಬುಕ್ ಆಗಿದೆ. ಆದರ್ಶ ಮಾಧವಿ ಕುಂಟೆ ನೃತ್ಯಗಾತಿ ಒಬ್ಬಳು. ಅವ್ರದ್ದು ನಿಮ್ಮ ಇದು ನಾನು ಕತೆ ಇದಕ್ಕೆ ಸೀನಿಯರ್ ಸ್ಟೂಡೆಂಟ್ ಡಾಕ್ಟರ್ ಸುಮಾ ಭಾರತ್ನಾಥ್ ಮೇಡಮ್ ಅವರಿಗೆ ವಂದನೆಗಳು, ಅಭಿನಂದನೆಗಳು. ತಾವು ಬಹುಶಃ ಅದೇ ಪ್ರೀತಿಯಿಂದ ತಾವು ಆಗಮಿಸಬಹುದು ಅಂತ ಭಾವಿಸ್ತೇನೆ. ಗುರುಗಳಿಂದ ಪ್ರೀತಿ. ಸರೋಜಿನಿ ತರೆಯವರು ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಅವರನ್ನ ಒಂದು ಶಾಲು ಓದಿಸಿ ಗೌರವಿಸಲಿಕ್ಕೆ ಇಚ್ಛೆ ವ್ಯಕ್ತಪಡಿಸಿದರೆ ದಯವಿಟ್ಟು ಅದನ್ನ ಮಾಡಿ. ಸರೋಜಿನಿ ಅವರು ಬನ್ನಿ. ಹೌದು, ನೀವು ಮಾಡಿ. ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಹಾಗೂ ಮಾಧವಿ ಕುಂಟೆ ಅವರು ಸರೋಜಿನಿ ತರೆಯವರು ಅನುವಾದಿಸಿದಂತ ಮೂಲ ಲೇಖಕರು. ಆ ಕಾರಣದಿಂದ ಅವರು ತಮ್ಮನ್ನು ಗೌರವಿಸ್ತಾ ಇದ್ದಾರೆ. ಅದಕ್ಕೆ ಮಾಧವಿ ಮೇಡಮ್, ಮಾಧವಿ ಕುಂಟೆ ಮೇಡಮ್. ಮಾಧವಿ ಮೇಡಮ್ ಬನ್ನಿ. ಇನ್ನೊಂದು ಶಾಲ್ ಕೊಡಿ. On behalf of Sarojini Madam.
ಭಾರತ್ ಕೋಆಪರೇಟಿವ್ ಬ್ಯಾಂಕಿನ ಜಯರಾಮ್ ಅವರು ಬಂದಿದ್ದಾರೆ. ಜಯರಾಮ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರೋಜಿನಿ ತಾಯಿ ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ. ಕ್ಷಮಿಸಿ, ನಾನು ಮರಾಠಿಯಲ್ಲಿ ಮಾತಾಡುತ್ತೇನೆ. मान्यवरांना नमस्कार, सर्व गुरुजनांना नमस्कार आणि सर्व श्रोत्यांनाही नमस्कार. ज्या कन्नड विभागातून मी MA-MPhil ज्या कन्नड विभागातून मी MPhil पर्यंत शिकले, त्याच विभागातर्फे माझ्या दोन्ही पुस्तकांचं प्रकाशन होत आहे. याचा मला खूप आनंद होतो. डॉक्टर विश्वनाथ कारनाड सरांच्या मनाचा मोठेपणा आहे की त्यांनी त्यांच्या पुस्तकाच्या प्रकाशन सोहळ्यात माझ्या पुस्तकांना सामावून घेतलं. धन्यवाद सर. या निमित्ताने मला प्रथम माझ्या सर्व गुरूंचे आभार मानायचे आहे. मी कन्नडिग नव्हते, मी वर्गात एकटी विद्यार्थिनी शिकणारी. अशा वेळी त्यांनी मनापासून शिकवलं. एवढंच नव्हे तर एखाद्या वेळी मी म्हटलं की मला समजत नाही, तर त्यांनी पुन्हा शिकवलं. अगदी सतत व्यस्त असणाऱ्या डॉक्टर उपाध्ये सरांनी सुद्धा मला पुन्हा पुन्हा शिकवलेलं आहे. त्यांचा विषय होता व्याकरण. म्हणजे कल्पना करू शकता की नक्कीच माझ्या डोक्यावरून जात असेल. असं आजचा दिवस हा सर्व गुरुजनांच्या मेहनतीचं फळ आहे असं मी मानते. कन्नड विभागातील इतर विद्यार्थी सुद्धा मला मदत करीत असत. त्यात प्रामुख्याने शैलाजा हेगडे मॅडम यांचं नाव आवर्जून घ्यायला हवं. या सर्वांची मी ऋणी आहे. डॉक्टर कारनाड सरांनी विचारलं होतं की अनुवाद करताना त्रास झाला का, काही अडचणी आल्या का? होय सर, खूप आल्या. शिकताना उद्देश एकच होता, पास व्हायचंय. तेव्हा वाक्यरचना म्हणा किंवा शब्दांची मांडणी म्हणा, कशाकडेही लक्ष जात नसे आणि पुढचं पाठ मागचं सपाट, अशी परिस्थिती. जेव्हा अनुवाद करायला घेतला तेव्हा सर्व नव्याने शिकावं लागलं. विद्यार्थी म्हणून जेव्हा आपण शिकत असतो तेव्हा आपण फक्त माहिती घेत असतो. ते आत्मसात करून उपयोगात आणलं की त्याचं ज्ञानात रूपांतर होतं असं म्हटलं. निदान माझ्या बाबतीत तरी तसंच झालं. कर्नाटक अकादमी पुरस्कार प्राप्त हिंदीरुगी बंधवनू या डॉक्टर विश्वनाथ कारनाड यांच्या कथासंग्रहाचा मराठीत अनुवाद करताना मी पुस्तकाचं नाव बदलण्यासाठी त्यांची परवानगी मागितली. त्यांनी ती आनंदाने दिली. अपराध म्हटलं तर आपल्या नजरेसमोर येतं ते चित्र असतं खून, मारामाऱ्या, दरोडे. या संग्रहातल्या कथांमध्ये आलेला अपराध हा गुन्हेगारी स्वरूपाचा नाही. आपल्याच माणसांची वागताना केलेल्या चुका या अर्थी अपराध. आपल्या माणसांचं मन दुखावणं, मनावर आघात करणं हा अपराध आहे हे सर्वांना कळतं, पण वळत नाही. हेच तर खरं दुःख आहे. डिक्शनरीने शरणागती पत्करली की माझ्या द्विभाषिक मैत्रिणी विशालाक्षी उळवारा, सुशीला देवाडिया यांना मी कठीण शब्दांचे अर्थ विचारित असे. त्यांनीही न कंटाळता आम्हाला मदत केलेली आहे. त्यांचे मी आभार मानते. कारनाड सरांनी विश्वासाने अनुवादासाठी त्यांचं पुस्तक मला दिलं. मी केलेला अनुवाद त्यांनी वाचल्यानंतर पुस्तक छापण्यासाठी हिरवा झेंडा दाखवला आणि आता ते पुस्तक तुमच्या समोर आहे. तुम्ही वाचण्याची आतुरतेने वाट पाहत आहे. नक्की वाचा अशी विनंती करते. माधवी कुंटे लिखित ऐसा गणेश मंगलमूर्ती हे पुस्तक माधवीताईंनी कन्नडमध्ये अनुवाद करण्यासाठी दिलं तेव्हा शिवधनुष्याखाली रावण दाबला गेला होता तसं दाबलं जाण्याची परिस्थिती माझी होती. लेखिका डॉक्टर संपदा पाटगावकर जी माझी मैत्रिणी आहे मला म्हणाली की आधीच नायिका म्हणतेस, प्रयत्न कर. व्याकरण कठीण आहे म्हणतेस तर मदत घे ना कोणाची तरी.
मलाही पटलं ते. उमा कुलकर्णी यांनी 70-80 पुस्तकं कन्नड भाषेतून मराठी काढली. आपल्या कन्नड विभागातून फक्त सर्टिफिकेट कोर्स केलेल्या अपर्णा नायगावकर मॅडमनी सुद्धा एव्हाना 7-8 पुस्तकं अनुवादित केलेली असतील. आणि असे बरेच अनुवादक आहेत. पण मग मराठीतून कन्नडमध्ये अनुवादित पुस्तक जायला नको का? माझा हा प्रयत्न यशस्वी झाला की नाही ते तुम्ही ठरवायचे. संपदा, मी तुझे आभार मानते. तुझ्या आग्रहामुळे ऐसा गणेश मगनपुरती हे पुस्तक अनुवादित झाले. माधवी कुंटे यांची आतापर्यंत 102 पुस्तकं प्रकाशित झालेली आहेत. आणखी 3 पुस्तकं प्रकाशनाच्या वाटेवर आहेत. पण त्या स्वतःला मोठ्या समजत नाही आणि माझ्यासारखीला लहान समजत नाही. आजच्या काळात दुर्मिळ असलेला गुण त्यांच्यामध्ये आहे. त्यांनी त्यांचं असा गणेश मंगलमूर्ती हे पुस्तक अनुवादासाठी दिलं आणि अनुवादाच्या पुस्तकांचा श्री गणेशा याच पुस्तकाने व्हावा म्हणून मी अपराधी आणि इतर कथा हे पुस्तक साईड ट्रॅकवर ठेवून दिलं होतं. इंद्रा मंगलमूर्ती गणेश या पुस्तकाबद्दल कार्नाड सरांशी बोलल्यावर ते ताबडतोब त्यांच्या प्रतिष्ठानच्या अंतर्गत पुस्तक प्रकाशित करायला तयार झाले. एवढंच नव्हे तर अपराधी आणि इतर कथा हे पुस्तक गणपतीच्या पुस्तकासाठी बाजूला ठेवलं आहे हे मी त्यांना सांगितलं. त्यांच्या मनाचा मोठेपणा की त्यांनी तेही समजून घेतलं. त्यांचे खूप खूप आभार. लेखक डॉक्टर कार्नाड सर आणि लेखिका माधवी कुंटे यांच्यासारखी माणसं लाभणं हे माझं परम भाग्य आहे. त्यासाठी मी त्या जगनियंताची ऋणी आहे. अपराधी आणि इतर कथा या पुस्तकाचं प्रकाशक विघ्नेश गोखले आणि त्यांच्या टीमचे मी आभार मानते. त्यांनी परिश्रमपूर्वक पुस्तक तयार करून आपल्या हातात दिलेलं आहे. नवीन प्रिंटर्स आणि टीमने इंद्रा मंगलमूर्ती गणेश हे पुस्तक उत्तम रीतीने तयार करून आपल्या हातात दिल्याबद्दल त्यांचे आभार. या पुस्तकामुळे मला सविता शेट्टी मॅडम मैत्रीण म्हणून लाभल्या. हा मला मिळालेला बोनस आहे. त्यांनी खूप मदत केली, त्यासाठी मी त्यांचे आभार मानते. कोणत्याही निर्मितीसाठी अनेक हातांची मदत हवी असते. अशा सर्व परोक्ष अपरोक्ष सहाय्य करणाऱ्यांचे मी आभार मानते. वेळोवेळी उद्भवणाऱ्या कॉम्प्युटरच्या अडचणींच्या निवारणासाठी चिरंजीव अक्षय याचे मी आभार मानते. मदतीसाठी सदैव तत्पर असणारे श्रीयुत भास्कर तरे यांचेही मी आभार मानते. सर्वांनी उपस्थित राहून या सोहळ्याला रंगत आणली त्याबद्दल सर्वांचे आभार मानते. थँक्यू. ಧನ್ಯವಾದಗಳು, ಅಭಿನಂದನೆಗಳು ಸರೋಜಿನಿ ಇತಾರೆ ಅವರಿಗೆ. ಇದು ಕೆಲವೇ ಸಮಯದಲ್ಲಿ ಒಂದು 10-15 ನಿಮಿಷ ನಮ್ಮ ಸೂರತ್ ಕುಂದರ್ ಅವರ ಒಂದು ಜಾದು ಪ್ರದರ್ಶನ ಇದೆ. ಅದರ ಮೊದಲು ಒಂದು ಪ್ರಕಟಣೆ, ಆ ನಂತರ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಊಟವನ್ನ ಮಾಡೋಣ. ವಿಶೇಷವಾದಂತಹ ಒಂದು ಪ್ರಕಟಣೆ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಪ್ರತಿಷ್ಠಾನದಿಂದ ನಾವು ಪ್ರತಿ ವರ್ಷ ವಾರ್ಷಿಕ ಪ್ರಶಸ್ತಿ ಮತ್ತು ವಿಕಾಸ ಪುಸ್ತಕ ಬಹುಮಾನ ಅನ್ನೋದನ್ನ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಇನ್ನೊಂದು 2-3 ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತೇವೆ. ಇವತ್ತು ಯಾರಿಗೆ ಆ ಪ್ರಶಸ್ತಿ ಹೋಗಿದೆ ಅಥವಾ ವಿಕಾಸ ಬಹುಮಾನ ಹೋಗಿದೆ ಎನ್ನುವಂತ ಒಂದು ಕುತೂಹಲವನ್ನ ಇವತ್ತು ಹೊರಗೆ ಹಾಕ್ತಾ ಇದ್ದೇವೆ, ಅದನ್ನ ಘೋಷಣೆ ಮಾಡ್ತಾ ಇದ್ದೇವೆ. ಅಧ್ಯಕ್ಷರ ಮತ್ತು ಸಂಸ್ಥಾಪಕರ ಒಂದು ಒಪ್ಪಿಗೆಯ ಮೇರೆಗೆ ಮೊನ್ನೆ ವಿಭಾಗದಲ್ಲಿ ಒಂದು ಮೀಟಿಂಗ್ ಮಾಡಿದ್ದೇವೆ. ಆ ಒಂದು ಸಮಾಲೋಚನೆಯ ನಂತರ ಕೆಲವೊಂದು ಪುಸ್ತಕಗಳನ್ನ ಆಯ್ದು, ಕೆಲವೊಂದು ವ್ಯಕ್ತಿಗಳನ್ನ ಆದ ನಂತರ ಕೊನೆಗೆ ಒಬ್ಬರನ್ನ ನಾವು ಆರಿಸಿದ್ದು. ಸರ್ವಾನುಮತದ ಆಯ್ಕೆ ಅಂತ ಹೇಳಿದ್ರೆ ಡಾಕ್ಟರ್ ಈಶ್ವರ್ ಅಲಿಯೂರು ಸರ್. ತಾವು ಈ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ, ತಮಗೆ ಅಭಿನಂದನೆ. ತಾವು ಇವತ್ತು ಉಪಸ್ಥಿತಿ ಇರುವುದು ನಮಗೆ ಖುಷಿಯನ್ನ ನೀಡಿದೆ. ಅದೇ ರೀತಿ ವಿಕಾಸ ಪುಸ್ತಕ ಬಹುಮಾನಕ್ಕೆ ಆಯ್ಕೆಯಾದಂತಹ ಕೃತಿಗಳು ದಾಮೋದರ್ ಇರುವೈಲು ಅವರ ಪುರಾಣದೊಳಗಣ 101 ಶಾಪಗಳು ಎನ್ನುವಂತ ಒಂದು ಅಪರೂಪದ ಕೃತಿ. ಡಾಕ್ಟರ್ ಮಧುಸೂದನ್ ರಾವ್ ಅವರ ಇತ್ತೀಚೆಗೆ ಬಿಡುಗಡೆಯಾಗಿದೆ ಬಹಳ ಒಂದು ಉತ್ತಮವಾದಂತಹ ಮಹಾಪ್ರಬಂಧ ಮುಂಬೈ ಯಕ್ಷಗಾನ ರಂಗಭೂಮಿ. ಅದೇ ರೀತಿ ಡಾಕ್ಟರ್ ದಾಕ್ಷಾಯಿಣಿ ಎಡಹಳ್ಳಿ ಅವರ ಕೊರವಂಜಿ ಕೃತಿ ಈ ವರ್ಷದ
ಒಂದು 24-25ರ ಸಾಲಿನ ವಾರ್ಷಿಕ ವಿಶ್ವ ವಿಕಾಸ ಪುಸ್ತಕ ಬಹುಮಾನಕ್ಕೆ ಆಯ್ಕೆಯಾಗಿದೆ ಅಂತ ಹೇಳಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ದಿನಾಂಕವನ್ನ ನಾವು ಘೋಷಿಸ್ತೇವೆ. ಈಗ ಸೂರಪ್ಪ ಕುಂದರ್ ನಮ್ಮ ಆಗ್ಲೇ ಸರ್ ಹೇಳಿದಾಗೆ ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದವರು. ಸೂರಪ್ಪ ಕುಂದರ್ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತಿಯ ನಂತರ ಬಂದು ಕನ್ನಡದಲ್ಲಿ ಅಧ್ಯಯನ ಏನಾಗ್ಬೇಕಾಗಿರ್ಲಿಲ್ಲ ಅವರಿಗೆ, ಕನ್ನಡದ ಅಧ್ಯಯನವನ್ನ ಮಾಡ್ತಾರೆ. MA ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗ್ತಾರೆ. ಆ ನಂತರ ದೇಶ ವಿದೇಶಗಳಿಗೆ ಹೋಗಿ ಜಾದೂ ಪ್ರದರ್ಶನವನ್ನ ಮಾಡಿ ಬಂದ್ರು. ಮಲ್ನಾಡು ಕನ್ನಡ ಸಂಘಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಸಂಘಟಕರಾಗಿ ಅವರು ಹೆಸರನ್ನ ಮಾಡಿದ್ದಾರೆ. ತಮ್ಮ ಈ ಪ್ರೀತಿ ವಿಭಾಗದ ಮೇಲೆ ಅವರು ನಿರಂತರವಾಗಿ ಕೈ ಜೋಡಿಸ್ತಾ ಬಂದಿದ್ದಾರೆ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನ ಅವರ ಆರಂಭದಲ್ಲಿ ಕೃತಿ ಬಿಡುಗಡೆ ಅವರ ಜಾದುವಿನಿಂದ ಆರಂಭ ಆಗಿತ್ತು. ಈಗ ಕೆಲವೊಂದು ವಿಶೇಷವಾಗಿ ಅವರು ಇದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದರ ಮೊದಲು ವೇದಿಕೆಯಲ್ಲಿರುವಂತಹ ಗಣ್ಯರವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಇವತ್ತು ನಾವು ಬೆಲ್ಲವನ್ನ ಕೊಟ್ಟು ಸಿಹಿಯನ್ನ ಅವ್ರ ಜೊತೆ ಹಂಚಿಕೊಳ್ತಾ ಇದ್ದೇವೆ. ವಿಶೇಷ ಕಲೆ ಮುಂಬಯಿಯ ಬಹು ಜನಪ್ರಿಯ ದಿನೇಶ್ ಕುಲಾಲ್ ಅವರು ಬಂದಿದ್ದಾರೆ. ಒಂದು ಕೃತಿಯನ್ನ ಹಾಕಿದ್ದಾರೆ. ದಿನೇಶ್ ಕುಲಾಲ್ ಅವರು ಬರಬೇಕು. ಬನ್ನಿ. ಕರ್ನಾಟಕ ಮಲ್ಲದ ವರದಿಗಾರರು ಎಲ್ಲರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿರುವಂತಹ ದಿನೇಶ್ ಕುಲಾಲ್ ಅವರು ಒಂದು ವಿಭಾಗದ ಕಾರ್ಯಕ್ರಮಕ್ಕೆ ನಮ್ಮ ವಿಭಾಗದ ಕನ್ನಡ ವಿಭಾಗದಲ್ಲಿ ಮರಾಠಿ ಮಹಿಳೆಯೊಬ್ಬರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಕೈ ಜೋಡಿಸ್ತಾ ಅವರ ಕೆಲಸವನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಬಂದಿರುವಂತ ರೇಷ್ಮಾ ಮಾನೆ. ದಯವಿಟ್ಟು ನಾವು ಮರಾಠಿ ಪುಸ್ತಕ ನಿಮ್ಗಾಗಿ ಕಾದಿದೆ. ಅವ್ರು ನಿನ್ನೆ ಹೇಳ್ತಾ ಇದ್ರು ನನಗೆ ಆ ಪುಸ್ತಕ ಓದ್ಲಿಕ್ಕಿದೆ ಅಂತ. ಅದು ಹೌದು, ಅದನ್ನ ನೋಡಿ ಹೇಳಿದ್ರು. ದಯವಿಟ್ಟು ಬಂದು ಗೌರವವನ್ನು ಸ್ವೀಕರಿಸಬೇಕು. ಜಾದು ದೇಖೆ ಜಾದು ಜಾದುವೆ ಜಾದು. ಈಗ ಸೂರಪ್ಪ ಕುಂದರ್ ಅವರು ತಮ್ಮ ಜಾದುವಿನ ಮೂಲಕ ನಮ್ಮನ್ನು ರಂಜಿಸಲಿಕ್ಕಿದ್ದಾರೆ. ಸ್ವಲ್ಪ ಸಮಯ ದಯವಿಟ್ಟು ತಾಳ್ಮೆಯಿಂದ